ಸ್ನೇಹಿತರೆ, ನಿನ್ನೆ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆಯಾಗಿರುವಂತಹ 2026 ಮೇ 9ರಂದು ನಡೆದಂಥ ನಾನ್ HK ಭಾಗದ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗಾಗಿ KA ನಡೆಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ GK ಪ್ರಶ್ನೆ ಪತ್ರಿಕೆಯನ್ನು ನಾನು ಸಂಪೂರ್ಣವಾಗಿ ಇವತ್ತು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ಈ ಪ್ರಶ್ನೆ ಬಗ್ಗೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ನೋಡ್ತಾ ಹೋಗೋಣ. ರೀತಿಯಲ್ಲಿ ತಿಳಿಸ್ತಾ ಇದ್ದೀವಿ. ಕ್ವಶನ್ ನಂಬರ್ 1 ಇದೆ, ದ್ವಿತೀಯ ರಾಸಾಯನಿಕ ಕುಬಾಷ್ಪವು ಅಂದರೆ ಫೋಟೋಕೆಮಿಕಲ್ ಸ್ಮಾಗ್ ಏನಿದೆ, ಇದು ಸಸ್ಯಗಳ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುತ್ತದೆ. ಫೋಟೋಕೆಮಿಕಲ್ ಸ್ಮಾಗ್ ಅನ್ನು ನಿಯಂತ್ರಿಸಲು ಅಥವಾ ರಚನೆಯನ್ನು ಕಡಿಮೆ ಮಾಡಲು ಬಳಸಬಹುದಾದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಇಲ್ಲಿ ಆಪ್ಷನ್ 4 ಇದ್ದಾವೆ. ವಾಹನಗಳಲ್ಲಿ ವೇಗವರ್ಧಕ ಪರಿವರ್ತಕಗಳನ್ನು ಬಳಸುವುದು, ಮತ್ತು ವಾಹನದಲ್ಲಿ ಉಂಟಾಗುವ ಹೈಡ್ರೋಕಾರ್ಬನ್ ಮತ್ತು NO2ಗಳನ್ನು ಪ್ರತಿಬಿಂಬಿಸುವುದು, ಪೈರಸ್ ವಿಟಸ್ ಸಸ್ಯಗಳನ್ನು ನೆಡುವ ಮೂಲಕ, ಇನ್ನೊಂದು ಓಝೋನ್ ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ ಅಂತ ಇದೆ. ಆನ್ಸರ್ ಯಾವುದಂದರೆ ಇದು ಸೆಕೆಂಡ್ ಆನ್ಸರ್ ಸರಿ ಇದೆ. 1, 2 ಮತ್ತು 3 ಅಂತ ಆನ್ಸರ್ ಇದೆ ನೋಡ್ರಿ. ಅಂದರೆ 1 ಅಂದರೆ ವಾಹನಗಳಲ್ಲಿ ವೇಗವರ್ಧಕ ಪರಿವರ್ತಕಗಳನ್ನು ಬಳಸುವುದು, ಇದು ಸರಿಯಾದ ಆನ್ಸರ್ ಆಗಿದೆ. ಇನ್ನೊಂದು ಸೆಕೆಂಡ್ ಬಂದು ವಾತಾವರಣದಲ್ಲಿ ಉಂಟು ಮಾಡುವ ಹೈಡ್ರೋಕಾರ್ಬನ್ಗಳು NO2ಗಳನ್ನು ಪ್ರತಿಬಿಂಬಿಸುವುದು. ನಾವು ಪೈರಸ್ ಮತ್ತು ವಿಟಸ್ ಸಸ್ಯಗಳನ್ನು ನೆಡುವಂಥ ಮೂಲಕ ಇದು ಮಾಡಬೇಕು. ಹಾಗಾದರೆ ಓಝೋನ್ ಸಾಂದ್ರತೆ ಮೂಲಕ ಇದು ನಮಗೆ ಅನ್ವಯಿಸುವುದಿಲ್ಲ. ಹಾಗಾದರೆ 1, 2 ಮತ್ತು 3 ಮಾತ್ರ ಆನ್ಸರಲ್ಲಿ ಸರಿಯಾಗಿದೆ ಅಂತೇಳಿ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಮತ್ತು ಎರಡನೇ ಕ್ವಶನ್ ಬಂದು ಎ ಮತ್ತು ಬಿ ಎಂಬ 2 ಟಿನ್ ಕ್ಯಾನ್ಗಳಿಗೆ ಸಮಾನವಾದ ಪ್ರಮಾಣದಲ್ಲಿ ನೀರನ್ನು ತುಂಬಿಸಲಾಗಿರುತ್ತದೆ. ಎ ಟಿನ್ ಕ್ಯಾನ್ಗೆ ಹೊರಗಿನಿಂದ ಕಪ್ಪು ಬಣ್ಣವನ್ನು ಮತ್ತು ಬಿ ಟಿನ್ ಕ್ಯಾನ್ಗೆ ಬಿಳಿ ಬಣ್ಣವನ್ನು ಲೇಪಿಸಲಾಗಿದೆ. 2 ಟಿನ್ ಕ್ಯಾನ್ಗಳನ್ನು ಮಧ್ಯಾಹ್ನದ ಸೂರ್ಯನ ಬೆಳಕಿನಲ್ಲಿ ಅರ್ಧ ಗಂಟೆಗಳ ಕಾಲ ಇರಿಸಲಾಗಿರುತ್ತದೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಅದರಲ್ಲಿ 2 ಟಿನ್ಗಳ ಬಗ್ಗೆ ಮಾಹಿತಿ ಕೊಟ್ಟು ಅವುಗಳನ್ನು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಕಾರಣ ಎ ಟಿನ್ ಕ್ಯಾನ್ನಲ್ಲಿರುವ ನೀರಿನ ವಾತಾವರಣ ಹೆಚ್ಚಾಗಿರುತ್ತದೆ. ಎರಡನೇ ಆಪ್ಷನ್ ಬಂದು ಬಿಳಿ ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಕಾರಣ ಟಿನ್ ಕ್ಯಾನ್ ಬಿ ನಲ್ಲಿರುವ ತಾಪಮಾನ ಹೆಚ್ಚಾಗಿರುತ್ತದೆ. ಕ್ವಶನ್ 3 ಬಂದು ಕಪ್ಪು ಬಣ್ಣದ ಹೆಚ್ಚು ಶಾಖವನ್ನು ಪ್ರತಿಬಿಂಬಿಸಿರುವ ಕಾರಣ ಟಿನ್ ಕ್ಯಾನ್ ಎ ನಲ್ಲಿ ನೀರಿನ ತಾಪಮಾನ ಹೆಚ್ಚಾಗಿರುತ್ತದೆ. ನಂಬರ್ 4 ಬಂದು ಬಿಳಿ ಬಣ್ಣವು ಹೆಚ್ಚು ಶಾಖವನ್ನು ಪ್ರತಿಬಿಂಬಿಸುವ ಕಾರಣ ಟಿನ್ ಕ್ಯಾನ್ ಬಿ ನಲ್ಲಿ ನೀರಿನ ತಾಪಮಾನ ಹೆಚ್ಚಾಗಿರುತ್ತದೆ. ನೋಡಿ, ಇದಕ್ಕೆ ನಾವು ಆನ್ಸರನ್ನು ಕಂಡುಕೋಬೇಕಾಗಿದೆ. ಬನ್ನಿ, ಇದಕ್ಕೆ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ನೋಡಿ, ತುಂಬ ಈಸಿ ಇದೆ ಇದು ಒಂದು ಪ್ರಶ್ನೆಗೆ ಆನ್ಸರ್. ಈ ಆನ್ಸರ್ ಬಂದು ಇದು ಫಸ್ಟ್ ಒನ್ ಇದೆ, ಸರಿ ಇದೆ. ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಕಾರಣ ಎ ಟಿನ್ ಕ್ಯಾನ್ನಲ್ಲಿ ನೀರು ತಾಪಮಾನ ಹೆಚ್ಚಾಗಿರುತ್ತದೆ ಅಂತ. ಭಾಳ ಈಸಿ ಇರೋ ಕ್ವಶನ್, ಭಾಳ ಈಸಿ ಇದೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಯಾವ ಥರ ನೆನ್ಪಿಡ್ಕೋಬೇಕಂದ್ರೆ ನಾವು ಕಪ್ಪು ಬಣ್ಣ ಏನಿದೆ ಅದು ಒಂಥರ ಸ್ಪಂಜ್ ಇದ್ದಂಗೆ ನೀರನ್ನು ಹೀರ್ಕೊಳ್ಳುತ್ತೆ ಅಂತ, ಅಂದರೆ ಶಾಖವನ್ನು ಹೀರ್ಕೊಳ್ಳುತ್ತೆ. ಬಿಳಿ ಬಣ್ಣ ಏನಿದೆ ಅದು ಶಾಖವನ್ನು ದೂರ ಮಾಡುತ್ತೆ. ಇನ್ನು ಸುಲಭವಾದ ಒಂದು ಟ್ರಿಕ್ಸಲ್ಲಿ ನೆನ್ಪಿಟ್ಕೊಳ್ರಿ. ಹೆಂಗೆ ಗೊತ್ತಾ, ಕಪ್ಪು ಯಾವ ಥರ ಅಂದರೆ ಶಾಖದ ಗೆಳೆಯ ಅಂತ ನೆನ್ಪಿಟ್ಕೊಳ್ರಿ. ಬಿಳಿ ಏನಿದೆ, ಬಿಳಿ ಬಣ್ಣ ಅದು ಶಾಖದ ವೈರಿ ಅಂತ, ಅಂದರೆ ಶಾಖವನ್ನು ಇಷ್ಟಪಡುವಂಥದ್ದು ಯಾವುದಂದ್ರೆ ಕಪ್ಪು, ಅದು ನೆನ್ಪಿಟ್ಕೊಳ್ರಿ. ಕಪ್ಪು ನಿಮ್ಮ ಫ್ರೆಂಡ್ ಯಾರೋ ಬ್ಲ್ಯಾಕ್ ಇದಂದ್ರೆ ಅವನಿಗೆ ಶಾಖ ಅಂದರೆ ತುಂಬ ಇಷ್ಟ, ಅಂದರೆ ಶಾಖವನ್ನು ಹೀರ್ಕೊಳ್ತಾನೆ ಅವನು, ಓಕೆನಾ, ಇಷ್ಟಪಡ್ತಾನೆ. ಇನ್ನು ಬಿಳಿ ಅಂತ ಯಾರೋ ನಿಮ್ಮ ಫ್ರೆಂಡ್ ಇದ್ದಾರೆ ಅಂದ್ಕೊಳ್ರಿ, ಅವನು ಹೆಂಗಿದೆ ಶಾಖವನ್ನು ದೂರ ಮಾಡ್ತಾನೆ. ಇದು ತುಂಬ ಸುಲಭವಾದ ಇಷ್ಟ ಆಗುತ್ತೆ. ಕಪ್ಪು ಒಂಥರ ಸ್ಪಂಜ್ ಇದ್ದಂಗೆ, ಸ್ಪಂಜ್ ಹೇಗೆ ನೀರನ್ನು ಹೀರ್ಕೊಳ್ಳುತ್ತೋ ಅದೇ ರೀತಿಯಾಗಿ ಕಪ್ಪು ಬ್ಲ್ಯಾಕನ್ನು ಹೀರ್ಕೊಳ್ಳುತ್ತೆ. ಭಾಳ ಈಸಿ ಇದೆ, ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ರಿ. ಇನ್ನೊಂದು ಏನಂದರೆ ನೋಡಿರಿ, ಬೇಸಿಗೆ ಸಮಯದಲ್ಲಿ ನಾವು ಬ್ಲ್ಯಾಕ್ ಶರ್ಟನ್ನು ಹಾಕೋಲ್ಲ, ಯಾಕಂದರೆ ಅದು ಕಪ್ಪನ್ನು ಅಬ್ಸರ್ವ್ ಮಾಡುತ್ತೆ. ವೈಟ್ ಶರ್ಟನ್ನು ಹಾಕ್ತೀವಿ. ಇದು ಈಸಿಯಾದ ಉತ್ತರ. ನಿಮಗೆ ಅನೇಕ ಬಾರಿ ಎಕ್ಸಾಮ್ಸಲ್ಲಿ ಕೇಳಿದರೆ ಪದೇ ಕೇಳ್ತಾರೆ, ಹುಷಾರಾಗಿನ್ನ ಆನ್ಸರ್ ಮಾಡ್ತಾ ಹೋಗಿ. ತುಂಬ ಈಸಿ ಇದೆ ನೋಡಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬಂದು ಕೆಲವು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ತಪ್ಪು ಹೊಂದಾಣಿಕೆಯನ್ನು ಗುರುತಿಸಿ. ಇದರಲ್ಲಿ ಯಾವ ತಪ್ಪು ಅಂತ ಹೇಳಿದ್ದಾರೆ. ಫಸ್ಟ್ ಒಂದಿದೆ, ನೀರಿನಲ್ಲಿ ಫಾಸ್ಫೇಟ್ ರಸಗೊಬ್ಬರ ಮತ್ತು ಇವು ಯೂಟ್ರೋಫಿಕೇಶನ್ ಅಂತ ಕರ್ಕೊಳ್ತೀವಿ. ಸೆಕೆಂಡ್, ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಜಾಗತಿಕ ತಾಪಮಾನ ಅಂತ ಇದೆ. ಥರ್ಡ್ ಒಂದು, ನೀರಿನಲ್ಲಿ ಒಳಚರಂಡಿ ಕೊಳಚೆ ನೀರಿನ ವಿಲೇವಾರಿಗೆ BOD ಮಟ್ಟದ ಹೆಚ್ಚಳ ಅಂತ ಇದೆ. ಗಾಳಿಯಲ್ಲಿ CO2 ಆಮ್ಲಮಲ ಅಂತ ಇದೆ. ಹಾಗಾದರೆ ಇದರಲ್ಲಿ ಯಾವ ತಪ್ಪು ಅಂತ ನೋಡ್ರಿ. ಇಲ್ಲಿ ಖಂಡಿತವಾಗಿ ಇವು ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಇದೆಯಲ್ಲ, ಜಾಗತಿಕ ತಾಪಮಾನ. ಯಾಕಂದರೆ ಹೈಡ್ರೋಜನ್ ಬಿಡುಗಡೆ ಆದರೆ ಜಾಗತಿಕ ತಾಪಮಾನ ಆಗಲ್ಲ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ವಿಷಯವನ್ನು ನೋಡ್ತಾ ಹೋಗೋಣ. ಮುಂದಿನ ಈ ಒಂದು ಆನ್ಸರ್ಸ್ನ ಹುಡ್ಕೊಳ್ಳೋ ಭಾಳ ಈಸಿ ಇದೆ. ಯಾವ ಥರ ಅಂತ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಆನ್ಸರ್ ಸಿಗ್ತಾ ಇದೆ. ಇಲ್ಲಿ ಏನು ಆನ್ಸರ್ ಇದೆ ಅಂದರೆ ನೋಡಿ, ಈಸಿಯಾಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಆನ್ಸರನ್ನು ಹುಡ್ಕೋಣ ಬನ್ನಿ. ನೋಡಿ, PP ಅಂತ ಇದೆ. P ಅಂದರೆ ಕನೆಕ್ಷನ್, ಅಂದರೆ ಫಾಸ್ಫೇಟ್ ಹೆಚ್ಚಾದರೆ ಪ್ಲಾನೆಟ್ ಅಂದರೆ ಹೆಚ್ಚಾಗುತ್ತದೆ ಅಂತ. ಇದು ಯೂಟ್ರೋಫಿಕೇಶನ್, ಇದು ಸರಿ ಇದೆ. ಸೆಕೆಂಡ್ ಒಂದು, ಕೊಳಚೆ ದಾಹ ಅಂದರೆ DOB ಅಂತ ಕರ್ಕೊಳ್ತೀವಿ. ಅದು ನೀರು ಹೆಚ್ಚು ಕೊಳಚೆ ಆಗಿರುತ್ತದೆ, ಆದಷ್ಟು ಸ್ವಚ್ಛವಾಗಿಸಲು ಬ್ಯಾಕ್ಟೀರಿಯಾಗಳಿಗೆ ಅಷ್ಟು ಹೆಚ್ಚು ಆಮ್ಲಜನಕದ ದಾಹ ಇರುತ್ತದೆ. DOB ಹೆಚ್ಚಳ ಸರಿ ಇದೆ. BC ಅಂತ ಇದೆ. ಎಲ್ಲರೂ BC ಅಂದರೆ ಕಾರ್ಬನ್, ಅಂದರೆ CO2. ಭೂಮಿಯ ಮೇಲೆ ಬಿಸಿಯ ಕಾರ್ಬನನ್ನು ಡೈಆಕ್ಸೈಡ್ ಕಾರಣ. ಅಂದರೆ ಇಲ್ಲಿ
ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದರೆ ಮಾತ್ರ ಭೂಮಿ ಮೇಲೆ ತಾಪ ಹೆಚ್ಚಾಗುತ್ತೆ ಹೊರತು ಹೈಡ್ರೋಜನ್ ಜಾಸ್ತಿ ಆದರೆ ಆಗಲ್ಲ. ಇದು ಈಸಿಯಾಗಿ ನೆನ್ಪಿಟ್ಕೊಳ್ರಿ. ಇನ್ನು ಆಮ್ಲ ಮಳೆಗೆ ಏನು ಕಾರಣ ಅಂದರೆ, ಆಮ್ಲ ಮಳೆಗೆ ನೋಡಿರಿ, ಇದು ಸುಲ್ಫುಲ್ ಮತ್ತು ನೈಟ್ರೋಜನ್ ಅಂತ ಏನಿದೆ, ಇದು ನಮಗೆ ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಇದು ಸರಿಯಾದ ಉತ್ತರ. ಬಟ್ ಯಾವುದು ತಪ್ಪಾಗಿದೆ ಅಂದರೆ, ಇದು ಕಾರ್ಬನ್ ಡೈಆಕ್ಸೈಡ್ ಆದರೆ ಭೂಮಿ ಮೇಲೆ ವಾತಾವರಣ ಅದು ತಪ್ಪಾಗುತ್ತೆ. ಯಾಕಂದರೆ ಆಕ್ಸಿಜನ್, ಹೈಡ್ರೋಜನ್ ನೋಡ್ರಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಭೂಮಿ ಮೇಲೆ ಹೆಚ್ಚಾಗಿದ್ದರೆ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣ ಅಂತ ಕೊಟ್ಟಿದ್ದಾರೆ. ನೀವು ಆನ್ಸರ್ ಅರ್ಥ ಮಾಡ್ಕೋಬೇಕು. ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಹೈಡ್ರೋಜನ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಕಾರ್ಬನ್ ಡೈಆಕ್ಸೈಡ್ ಆದರೆ ನೀವು ಈಸಿಯಾಗಿ ಆನ್ಸರ್ ಸಿಗುತ್ತೆ ನೋಡಿರಿ. ಹಾಗಾದರೆ ಅರ್ಥ ಮಾಡ್ಕೊಳ್ರಿ, ಇದು ಭೂಮಿ ಮೇಲೆ ಭೂಮಿ ಬಿಸಿಯಾಗಲು ಕಾರಣ ಕಾರ್ಬನ್ ಡೈಆಕ್ಸೈಡ್ ಕಾರಣ, ಹೈಡ್ರೋಜನ್ ಅಲ್ಲ. ನೆನ್ಪಿಟ್ಕೊಳ್ರಿ, ಹೈಡ್ರೋಜನ್ ಅದು ತಂಪು ಮಾಡುತ್ತೆ ಭೂಮಿಯನ್ನು, ಕಾರ್ಬನ್ ಡೈಆಕ್ಸೈಡ್ ಭೂಮಿಯನ್ನು ತಂಪು ಮಾಡಲ್ಲ. ಎಸ್, ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬಂದು ನಮಗೆ ಯಾವ ಥರ ಇದೆ ಅಂದರೆ, ದಂತದ ಎನಾಮಲ್, ಹಲ್ಲಿನ ಹೊರಪದರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನಿಂದ ಮಾಡಲ್ಪಟ್ಟಿದೆ. ದೇಹದಲ್ಲಿರುವ ಅತ್ಯಂತ ಕಠಿಣವಾದ ವಸ್ತುವಾಗಿದ್ದು ನೀರಿನಲ್ಲಿ ಕರಗುವುದಿಲ್ಲ. ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಮತ್ತು ಆಹಾರ ಕಣಗಳನ್ನು ವಿಘಟನೆಗೊಳಿಸುವ ಮೂಲಕ ಆಮ್ಲಗಳನ್ನು ಉತ್ಪಾದಿಸುತ್ತದೆ. ಆಹಾರವನ್ನು ತಿಂದ ಬಾಯಿಯಲ್ಲಿ ಬೆಳೆದಿರುವ ಈ ಆಹಾರ ಕಣಗಳಿಂದ ಬಾಯಿಯು pH ಬದಲಾಗುತ್ತದೆ. ಬಾಯಿಯ pH ಮೌಲ್ಯ ಮಟ್ಟಿಗೆ ಬದಲಾಗದ ಹಲ್ಲುಗಳು ಸವೆತವಾಗುತ್ತವೆ. ಯಾವಾಗ ಈ pH ಮೌಲ್ಯ ಕಡಿಮೆ ಆದರೆ ಹಲ್ಲುಗಳು ಸವೆತವಾಗುತ್ತೆ. ಅಂದರೆ ಹಲ್ಲಿನ pH ಮೌಲ್ಯ 7 ಇರಬೇಕು. ಆ್ಯಕ್ಚುಲಿ 7ಕ್ಕಿಂತ ಕಡಿಮೆ ಇದ್ದರೆ ಸವಿತು. ಅಂದರೆ 5.5 ಇದೆಯಲ್ಲ, ಇದು 5.5 ಅನ್ನೋದು ಹಲ್ಲುಗಳನ್ನು pH ಮೌಲ್ಯ ಹಲ್ಲುಗಳನ್ನು ಸವಿಲಿಕ್ಕೆ ತುಂಬ ಕಾರಣ ಆಗುತ್ತೆ. ಹಾಗಾದರೆ ಆರೋಗ್ಯವಾಗಿರ್ಬೇಕಂದ್ರೆ pH ಮೌಲ್ಯ ಎಷ್ಟು ಇರಬೇಕಂದ್ರೆ 7 ಇರಬೇಕು. ಮತ್ತು ಇದು 5.5 ಇದೆ. ಹಾಗಾದರೆ ಇದು ಏನಾಗುತ್ತೆ, ಸವಿತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆನ್ಸರ್ ಬಂದು ಒಂದು ಆನ್ಸರ್ ಸರಿಯಾಗಿದೆ. ಸ್ನೇಹಿತರೆ, 5ನೇ ಪ್ರಶ್ನೆಗೆ ಹೋಗೋಣ. ಗಾಳಿಯಲ್ಲಿರುವ ಕಣರೂಪಿ ಘನ ವಸ್ತುಗಳನ್ನು ಹೊರ ತೆಗೆಯಲು ವ್ಯಾಪಕವಾಗಿ ಬಳಸುವ ವಿಧಾನ ಯಾವುದು ಅಂತ. ಆಪ್ಷನ್ ಫಸ್ಟ್ ಬಂದು ವಾಯುವ ಶೋಧಕಗಳು, 2 ಸ್ಥಾಯಿ ವಿದ್ಯುತ್ನ ಅವಕ್ಷೇಪಗಳು, 3 ಮಾರ್ಜಕಗಳು, 4 ದಹನಕಾರಕಗಳು ಅಂತ ಐತ್ರಿ. ಆನ್ಸರ್ ಯಾಕಾದರೆ ಯಾವುದು ಅಂತ ಬಂದಾಗ ಆನ್ಸರ್ ತುಂಬ ಈಸಿ ಇದೆ ನೋಡಿರಿ. ಆನ್ಸರ್ ಹುಡ್ಕೊಳ್ಳೋದು ಹೋಗೋಣ. ಹಾಗಾದರೆ ಆನ್ಸರ್ ಯಾವುದು ಅಂತ ಬಂದಾಗ ಇದು ತುಂಬ ಈಸಿ ಇರುವಂಥ ಒಂದು ಆನ್ಸರ್ ಆಗುತ್ತೆ. ಬನ್ನಿ ಆನ್ಸರನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸೆಕೆಂಡ್ ಆಪ್ಷನ್ ಸರಿ ಇದೆ. ಸ್ಥಾಯಿ ವಿದ್ಯುತ್ ಅಂತ ಏನಿದೆ ಇದು ಸರಿಯಾದ ಆನ್ಸರ್ ಆಗಿದೆ. ಸ್ಥಾಯಿ ವಿದ್ಯುತ್ ಏನಿದೆ ಹೆಸರಲ್ಲೇ ಇದೆ ಉತ್ತರ. ಇದು ಸ್ಥಾಯಿ ವಿದ್ಯುತ್ ಕರೆಂಟ್ ಶಾಕ್ ನೀಡುವ ಮೂಲಕ ಧೂಳನ್ನು ಹಿಡಿಯುವುದಂತ. ಅಂದರೆ ಅವಪೇಕ್ಷಕ ಕೆಳಗೆ ಬೀಳುವುದು, ಧೂಳನ್ನು ಬೇರ್ಪಡಿಸುವ ಕೆಲಸ ಮಾಡ್ತಕ್ಕಂಥ. ಹಾಗಾದರೆ ನೀವು ಆನ್ಸರ್ ಮಾಡ್ಕೊಳ್ಳಿ, ಇದು ಸ್ಥಾಯಿ ವಿದ್ಯುತ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಸೆಕೆಂಡ್ ಒನ್ ಸರಿಯಾದ ಉತ್ತರವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಬಂದು, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಇಲ್ಲಿ ಪಟ್ಟಿ 1ರಲ್ಲಿ ಹೃದಯ, ಶ್ವಾಸಕೋಶ, ಮೂತ್ರಪಿಂಡ, ಅಸ್ಥಿಪಂಜರ ಅಂತಿದೆ. ನೆಕ್ಸ್ಟ್ ಪಟ್ಟಿ 2ರಲ್ಲಿ ಎಂಪೈಸೀಮಾ, ಟೆಟನಿ, ಆಂಜಿನಾ ಮತ್ತು ಯುರೋಮಿಯಾ ಅಂತ ಇದೆ. ಅದರ ಆನ್ಸರ್ ಯಾವುದು ಅಂತ ಇದನ್ನು ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಇದಕ್ಕೆ ಯಾವುದಂತ ಬಂದರೆ, ಇದಕ್ಕೆ 2ನೇದು ಸರಿಯಾದ ಉತ್ತರ ಆಗಿದೆ. ಅಂದರೆ ಹೃದಯ ಅಂತ ಇದೆ. ಅಂದರೆ ಹೃದಯದ ಭಾಗದು A3 ಇದೆ. ಅಂಜಿನಾ ಅಂತ, ಹೃದಯಕ್ಕೆ ಅಂಜಿಕೆ ಆದರೆ ಇನ್ನು ಸಮಸ್ಯೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ. ಹಾಗಾದರೆ ಹೃದಯದ ಸ್ನಾಯುಗಳಿಗೆ ಸರಿಯಾದ ರಕ್ತ ಸಂಚಲನವಾಗದಿದ್ದಾಗ ಉಂಟಾಗುವ ಎದೆ ನೋವು ಅಂದರೆ ಅಂಜಿನಾ ಅಂತ ಕರ್ಕೊಳ್ತೀವಿ. ಶ್ವಾಸಕೋಶ ಎಂಪಿಸಿಮಾ ಅಂತೇಳಿ ಧೂಮಪಾನ ಅಥವಾ ಮಾಲಿನ್ಯದಿಂದ ಶ್ವಾಸಕೋಶದ ವಾಯುಕೋಶಗಳು ಹಾನಿಗೊಳಗಾಗ್ತವೆ. ಇನ್ನು ಸಿಗೆ ಮೂತ್ರಪಿಂಡ, ಯುರೇನಿಯಾ ಅಂತ ಕರ್ತೀವಿ. ನೋಡಿರಿ, ಮೂತ್ರಪಿಂಡ ಸರಿಯಾಗಿ ವರ್ಕ್ ಮಾಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ರಕ್ತದಲ್ಲಿ ಯೂರಿಯಾ ಅಂಶ ಅತಿಯಾಗಿ ಸಂಗ್ರಹವಾಗ್ತದೆ. ಇನ್ನು ಅಸ್ಥಿಪಂಜರ ಇದೆ, ಟಿಟಿನಿ ಅಂತ ಇದೆ. ನೋಡಿ, ಕ್ಯಾಲ್ಸಿಯಂ ಕೊರತೆಯಿಂದ ಸ್ನಾಯುಗಳಲ್ಲಿ ಉಂಟಾಗುವಂಥ ಒಂದು ಸಮಸ್ಯೆ ಅಂತ ಈಸಿಯಾಗಿದೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈ ಥರ ಆಗುವಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮುಂದಿನ ಒಂದು ಕ್ವಶನ್ಗೆ ಹೋಗೋಣ ನಾವು. ಬನ್ನಿ ಮುಂದಿನ ಪ್ರಶ್ನೆ ಬಂದು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಚದುರಿನ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿರುತ್ತದೆ. ಹೇಳಿಕೆ 2 ಬಂದು, ಶುಭ್ರ ಆಕಾಶದಲ್ಲಿ ಬಣ್ಣವು ಕೆಳಗಿನ ಚದುರುವಿಕೆಯಿಂದ ಉಂಟಾಗುತ್ತದೆ. ಅದರಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹಾಗಾದರೆ ಆನ್ಸರ್ ಬಂದು 3ನೇ ಆನ್ಸರ್ ಸರಿ ಇದೆ. ಹೇಳಿಕೆ 1, 2 ಇಲ್ಲಿ ಸರಿಯಾಗಿವೆ ಅಂತ ಆನ್ಸರ್. ಹಾಗಾದರೆ ಬನ್ನಿ ಇದರ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ ನಾವು. ಇದರ ವಿವರಣೆ ಏನಂತ ಬಂದಾಗ ನೋಡಿ, ನಿಮ್ಗೆ ತುಂಬ ಈಸಿ ಇದೆ. ಸರಿಯಾದ ಆಯ್ಕೆ ಬಂದು 3 ಅಂತ ಹೇಳಿದೆ ನಿಮಗೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಅಂತ ಸುಲಭವಾಗಿ ನೆನ್ಪಿಟ್ಕೊಳ್ಳುವಂಥ ಒಂದು ಕಣ ಬಣ್ಣ ಸೂತ್ರ ಅಂತ ನೆನ್ಪಿಟ್ಕೊಳ್ರಿ. ಹೆಂಗಂದರೆ, ಕಣ ಚಿಕ್ಕದಿದ್ದರೆ ಬಣ್ಣ ನೀಲಿ. ಅಂದರೆ ಆಕಾಶದಲ್ಲಿರುವ ಸಣ್ಣ ಕಣಗಳು ನೀಲಿ ಬಣ್ಣವನ್ನು ಇಷ್ಟಪಡುತ್ತವೆ, ಚದುರಿಸುತ್ತವೆ. ನೆನ್ಪಿಟ್ಕೊಳ್ರಿ. ಕಣ ದೊಡ್ಡಿದ್ರೆ ಬಣ್ಣ ಬಿಳಿ ಅಂತ. ಕಣ ಚಿಕ್ಕದಿದ್ದರೆ ನೋಡ್ರಿ, ಕಣ ಚಿಕ್ಕದಿದ್ದರೆ ಬಣ್ಣ ನೀಲಿ, ಕಣ ದೊಡ್ಡದಿದ್ದರೆ ಬಣ್ಣ ಬಿಳಿ ಅಂತ ನೆನ್ಪಿಟ್ಕೊಳ್ಳಿ. ಮೋಡದಲ್ಲಿರುವ ದೊಡ್ಡ ನೀರಿನ ಹನಿಗಳು ಎಲ್ಲ ಬಣ್ಣಗಳನ್ನು ಚದುರಿಸುವ ಬಿಳಿಯಾಗಿರುತ್ತವೆ. ಚದುರುವಿಕೆ ಅಂದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಬಂದಾಗ ಆಕಾಶದ ಒಂದು ಅಂದ ಆಕಾಶದಲ್ಲಿ ನೀಲಿಯಾಗಿ ಕಾಣಲು ಅಥವಾ ಸೂರ್ಯೋದಯದ ಸೂರ್ಯಾಸ್ತ ಸಮದ ಕೆಂಪಾಗಿ ಕಾಣಲು ಚದುರುವಿಕೆ ಕಾರಣ ಅಲ್ಲ. ಅಂದರೆ ನೆನಪಿರಲಿ,
ಚಂದ್ರನ ಮೇಲೆ ವಾತಾವರಣದ ಇಲ್ಲದ ಕಾರಣ ಅಲ್ಲಿ ಬೆಳಕು ಚೆದರುವುದಿಲ್ಲ, ಹಾಗಾಗಿ ಅಲ್ಲಿನ ಆಕಾಶ ಯಾವಾಗಲೂ ಕಪ್ಪಾಗಿರುತ್ತದೆ. ಇದು ಸುಲಭವಾದ ಆನ್ಸರ್ ಅಂತೇಳಿ ನಿಮಗೆ ತಿಳಿಸ್ತೀನಿ. ನಂಬರ್ 8ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನೋಡ್ರಿ ಇಲ್ಲಿ ಗೋಳಿಯ ದರ್ಪಣ, ಗೋಳಿಯ ಮಸೂರ, ಗಾಜಿನ ಪಟ್ಟಕ, ದ್ವಿತೀಯ ಎಳೆಗಳು ಅಂತ ಇದೆ. ಬೆಳಕಿನ ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ಪ್ರತಿಫಲನ, ಬೆಳಕಿನ ವರ್ಣ ವಿಭಜನೆ ಅಂತಿದೆ. ಹಾಗಾದ್ರೆ ಆನ್ಸರ್ ಯಾವುದು ಅಂತ ಬಂದಾಗ ಆನ್ಸರ್ ನಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನೋಡಿ ಬಂದು ಹೋಗೋಣ. ಆನ್ಸರ್ ಬಂದು ಸರಿಯಾದ 2ನೇ ಆನ್ಸರ್ ಸರಿಯಾದ ಉತ್ತರವಾಗಿದೆ. ಇಲ್ಲಿ ಹೊಂದಾಣಿಕೆ ನೋಡ್ತಾ ಹೋಗೋಣ. ಹೊಂದಾಣಿಕೆ ಯಾವ ಥರ ಇದೆ ಅಂದರೆ ಉತ್ತರ ಇದು ನಮಗೆ ಆಯ್ಕೆ 2 ಸರಿಯಾಗಿದೆ. ಅಂದರೆ ಎಗೆ 3 ಅಂತ ಬಂದಾಗ ನೋಡಿರಿ ಇಲ್ಲಿ ಈಜಿ ಇದೆ. ಆಮೇಲೆ ನೆಕ್ಸ್ಟು ಬಿಗೆ 1 ಅಂತ, ಸಿಗೆ 4 ಅಂತ ನೋಡಿರಿ ಇಲ್ಲಿ. ಆಮೇಲೆ ಸಿಗೆ ಡಿಗೆ 2 ಅಂತ. ಅಂದರೆ ಇಲ್ಲಿ ನಾವು ಒಂದು ಸರಿ ಹೊಂದಿಸ್ತೀವಿ ಇದನ್ನು. ಗೋಳಾಕಾರ ದರ್ಪಣ ಬಂದು ಬೆಳಕಿನ ಪ್ರತಿಫಲನೆ, ಗೋಳಾಕಾರದ ಮಸೂರ ಬಂದು ಬೆಳಕಿನ ವಕ್ರೀಭವನ, ಆಮೇಲೆ ಸಿ ಬಂದು ಗಾಜಿನ ಫ್ರಿಕ್ಸ್ ಬಂದು ಬೆಳಕಿನ ವರ್ಣ ವಿಭಜನೆ, ಮತ್ತು ಇನ್ನೊಂದು ಎಳೆಗಳು ಬಂದು ನಮಗೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಹಾಗಾದ್ರೆ ಆನ್ಸರ್ ಬಂದು ನಿಮಗೆ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪ್ರಶ್ನೆ 9. ಒಂದು ರೋಗವು ಕೆಳಗಿನ ಲಕ್ಷಣಗಳನ್ನು ತೋರಿಸುತ್ತೆ. ಅದು ಮೂಗು ಕಟ್ಟುವುದು ಮತ್ತು ಮೂಗಿನಿಂದ ಸೋರುವುದು, ಅಂದರೆ ಡಿಸ್ಚಾರ್ಜ್ ಅಂತ ಕರ್ಕೊಳ್ತೀವಿ. 1 ಗಂಟಲು ನೋವು, ಕೆಮ್ಮು, ತಲೆನೋವು, ಸುಸ್ತಾಗುವಿಕೆ. ಈ ಲಕ್ಷಣಗಳನ್ನು ತೋರಿಸುವ ರೋಗ ಯಾವುದು ಅಂತ ರೋಗವನ್ನು ಗುರುತಿಸುತ್ತೆ. ಮಲೇರಿಯಾ, ಅಮೀಬಿಯಾ ಮತ್ತು ಗಜಕರ್ಣ, ರಿಂಗ್ ವರ್ಮ್ ಅಂತ ಇದೆ. ಅಂದರೆ ಗಜಕರ್ಣ ಅಂದರೆ ರಿಂಗ್ ವರ್ಮ್. ಹಾಗಾದರೆ ಆನ್ಸರ್ ಯಾವುದು ಅಂತ ಬಂದಾಗ ಆನ್ಸರ್ನ ನೋಡ್ತಾ ಹೋಗೋಣ. ನೋಡಿ, ಸರಿಯಾದ ಉತ್ತರ ಬಂದು ಸಾಮಾನ್ಯ ಶೀತ ಅಂದರೆ ಕೋಲ್ಡ್ ಆಗುತ್ತೆ. ಅಂದರೆ ನೆನ್ಪಿಡೋಟಿಕ್ಸ್ ಅಂದರೆ ಅತಿಸಾರ, ಅಮೋಬಿಕ್ ಡಿಸೆಂಟ್ರಿ ಹೊಟ್ಟೆ ಸಂಬಂಧಿಸಿದ್ದು, ಮಲೇರಿಯಾ ಚಳಿ ಜ್ವರಕ್ಕೆ ಸಂಬಂಧಿಸಿದ. ಅಂದರೆ ಮೂಗು ಮತ್ತು ಗಂಟಲು ಲಕ್ಷಣಗಳು ಅಂದರೆ ಸಾಮಾನ್ಯವಾಗಿ ಅದು ಎಲ್ಲರಿಗೂ ಆಗುವ ಶೀತ ಅನ್ನೋದು ನಮಗೆ ಸರಿಯಾದ ಉತ್ತರ ಅಂತೇಳಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, 10ನೇ ಪ್ರಶ್ನೆ. ಈ ಕೆಳಗಿನ ಅಸ್ವಸ್ಥತೆಗಳಿಂದ ಸ್ನಾಯು ಮತ್ತು ಅಸ್ಥಿಪಂಜರದ ವ್ಯವಸ್ಥೆಯು ಅಸ್ವಸ್ಥತೆಗಳು ಎಷ್ಟು ಎಂಬುದನ್ನು ಈ ಮಯಸ್ಥೇನಿಯಾ ಗ್ರೆವಿಸ್, ಟೆಟನಿ, ಇಲ್ಲಿ ನೋಡಿ ಆಪ್ಷನ್ ಇದೆ 1, 2, 3, 4, 5 ಅಂತಿದೆ. ಟೆಟನಿ, ಸಂವಾದಿತ, ಗೌಟ್ ಮತ್ತು ಆಸ್ಟಿಯೋಪೊರೋಸಿಸ್ ಅಂತ ಇದೆ. ಹಾಗಾದ್ರೆ ಆನ್ಸರ್ ಬಂದು ಎಲ್ಲ 5 ಸರಿಯಾದ ಉತ್ತರ ಆಗುತ್ತದೆ. ಅಂದರೆ ಇಲ್ಲಿ ಎಲ್ಲ 5 ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ 1, 2, 3, 4, 5 ಎಲ್ಲ ಉತ್ತರ ಸರಿಯಾಗಿದೆ ಆನ್ಸರ್. ಹಾಗಾದರೆ ಇಲ್ಲಿ ಆನ್ಸರ್ ಬಂದು 5 ಎಲ್ಲ ಸರಿಯಾದ ಉತ್ತರ ಅಂತೇಳಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಆನ್ಸರ್ ಬಂದೇನು ಎಲ್ಲ 5 ಸರಿಯಾದ ಉತ್ತರ ಅಂತೇಳಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಬಂದು ದ್ವಿಫಲಿಸುವಿಕೆ ಎಂಬುದೊಂದು ವಿಶಿಷ್ಟ ಪ್ರಕ್ರಿಯೆಯಾಗಿದ್ದು ಇದು ಇವುಗಳಲ್ಲಿ ಕಂಡುಬರುತ್ತದೆ. ಅಂದರೆ ಆವೃತ ಬೀಜಗಳು, ಅನಾವೃತ ಬೀಜಗಳು, ಆವಸ್ಯ ಸಸ್ಯಗಳು, ಶೈಬಲಗಳು ಅಂತ ಇದೆ. ಹಾಗಾದ್ರೆ ಆನ್ಸರ್ ಬಂದು ಯಾವುದಂತ ಬಂದಾಗ ಇದು ಈಸಿ ಇದೆ ಆನ್ಸರ್ ನಮಗೆ. ಅದು ಆವೃತ ಬೀಜಗಳು ಅನ್ನೋದು ಆನ್ಸರ್ ಆಗಿದೆ. ಅಂದರೆ ಪ್ರಶ್ನೆ ದ್ವಿಫಲಿಸುವಿಕೆ ಎಂಬುದು ವಿಶಿಷ್ಟ ಪ್ರಕ್ರಿಯೆಯಾಗಿದ್ದು ಇವುಗಳಲ್ಲಿ ಕಂಡುಬರುತ್ತದೆ. ಅಂದರೆ ಸರಿಯಾದ ಉತ್ತರ ಆವೃತ ಬೀಜ ಸಸ್ಯಗಳು ಅಂತೇಳಿ ನಾವು ಕರೀತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 12. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೂರ್ಯನಿಂದ ನಮಗೆ ಶಾಖವು ವಿಕಿರಣ ಅಂದರೆ ರೇಡಿಯೇಷನ್ ಏನಿದೆ ಎಂಬ ಪ್ರಕ್ರಿಯೆ ಮೂಲಕ ಬರುತ್ತದೆ. ಅಂದರೆ ಅದಕ್ಕೆ ಆಪ್ಷನ್ ಏನಿದೆ ಅಂದರೆ ವಿಕಿರಣಕ್ಕೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ, ಮಾಧ್ಯಮದ ಇದ್ದರೂ ಅದು ಅಥವಾ ಇಲ್ಲದಿದ್ದರೂ ವಿಕಿರಣ ಉಂಟಾಗುತ್ತದೆ, ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತ. ಹಾಗಾದರೆ ಆನ್ಸರ್ ಏನಂತ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಈ ಕೆಳಗಿನ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಂದರೆ ಮೇಲಿನ ಎಲ್ಲ ಹೇಳಿಕೆ ಸರಿಯಾಗಿವೆ. ಅಂದರೆ ಸೂರ್ಯನಿಂದ ನಮಗೆ ಬರುವ ಶಾಖ ವಿಕಿರಣದ ಬಗ್ಗೆ ಇವರು ಮಾಹಿತಿ ಕೊಡ್ತಾರೆ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಕೇವಲ ಹೇಳಿಕೆ ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಕೇವಲ ಹೇಳಿಕೆ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಕೇವಲ ಹೇಳಿಕೆ ಬಿ ಮತ್ತು ಸಿ ಮಾತ್ರ ಸರಿಯಾದ. ಆನ್ಸರ್ ಬಂದು ನಿಮ್ಗೆ ಯಾವುದಂದರೆ ಕೇವಲ ಇದು ಆಪ್ಷನ್ 3 ಇದೆಯಲ್ವಾ, ಕೇವಲ ಹೇಳಿಕೆ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಅನ್ನೋದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ ಆನ್ಸರ್ ಬಂದು ಯಾವುದಂದರೆ ಆಯ್ಕೆ ಬಂದು ಕೇವಲ ಎ ಮತ್ತು ನೋಡಿರಿ ಆನ್ಸರ್ ಬಂದು ಯಾವುದಂತ ಬಂದಾಗ ಕೇವಲ ಹೇಳಿಕೆ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಉತ್ತರ ಆಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಬೇಕಿಂಗ್ ಪೌಡರ್ ಇವುಗಳ ಮಿಶ್ರಣ ಯಾವಾಗಿದೆ ಅಂತ. ಸೋಡಿಯಂ ಕಾರ್ಬೊನೇಟ್ ಮತ್ತು ಅಸೆಟಿಕ್ ಆ್ಯಸಿಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಫಾರ್ಮಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರೋಜನ್ ಮತ್ತು ಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆ್ಯಸಿಡ್, ಮತ್ತು ಸೋಡಿಯಂ ಕಾರ್ಬೋನೇಟ್ ಮತ್ತು ಸ್ಟಾರ್ಚ್ ಅಂತ ಇದೆ. ಯಾವುದಾಗದ ಉತ್ತರ ಅಂತ ಬಂದಾಗ ನೋಡಿರಿ ಆನ್ಸರ್ ಇದೆ, ತುಂಬ ಈಸಿಯಾಗಿ ಸಿಗುತ್ತೆ. ಇದು ಬೇಕಿಂಗ್ ಪೌಡರ್ ಇವುಗಳ ಮಿಶ್ರಣವಾಗಿದೆ. ಅಂದರೆ ಸರಿಯಾದ ಉತ್ತರ 3 ಬಂದು ಸೋಡಿಯಂ ಹೈಡ್ರೋಜನ್ ಮತ್ತು ಕಾರ್ಬೊನೇಟ್ ಮತ್ತು ಟಾರ್ಟಾರಿಕ್ ಆ್ಯಸಿಡ್ ಅಂತ ಏನಿದೆ ಇದು ನಮಗೆ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನೆಲಗಡಲೆ ಎಣ್ಣೆಯನ್ನು ಕಾಸ್ಟಿಕ್ ಸೋಡಾ ದ್ರಾವಣದೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಈ ರೂಪುಗೊಳ್ಳುತ್ತದೆ. ಅಂದರೆ ಸಾಬೂನ್ ಮತ್ತು ಗ್ಲಿಸರಲ್, ಮಾರ್ಜಕ ಮತ್ತು ಗ್ಲಿಸರಲ್, ಸಾಬೂನ್ ಮಾತ್ರ ಮತ್ತು ಮಾರ್ಜಕ ಮಾತ್ರ ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ಈಜಿ ಇದೆ ಆನ್ಸರ್ ನಮಗೆ ಸಿಗುತ್ತೆ. ಆನ್ಸರ್ ಬಂದು ಯಾವುದಂತ ಬಂದಾಗ ನೆಲಗಡಲೆ ಎಣ್ಣೆಯನ್ನು ಕಾಸ್ಟಿಕ್ ಸೋಡಾ ದ್ರಾವಣದಲ್ಲಿ ಸೇರಿಸಿ ಬಿಸಿ ಮಾಡಿದಾಗ ಈ ರೂಪುಗೊಳ್ಳುತ್ತದೆ. ಅದು ಸಾಬೂನ್ ಮತ್ತು ಗ್ಲಿಸರಲ್ ಆಗಿ ರೂಪುಗೊಳ್ಳುತ್ತದೆ ಅನ್ನೋದು ನಮಗೆ ಸರಿಯಾದ ಉತ್ತರವಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ.
ಸ್ನೇಹಿತರೆ, ಕ್ವಶನ್ ನಂಬರ್ 15. ಕಬ್ಬಿನಲ್ಲಿ ಕೆಂಪು ಕೊಳೆ ರೋಗ ಉಂಟು ಮಾಡುವುದೇನೆಂದರೆ ಬ್ಯಾಕ್ಟೀರಿಯಾ, ವೈರಸ್ಸು, ಶೈವಲ್ಯಗಳು ಮತ್ತು ಶಿಲೀಂಧ್ರ. ಆನ್ಸರ್ ಬಂದು ಶಿಲೀಂಧ್ರಗಳು ಕಬ್ಬಿನಲ್ಲಿ ಕೊಳೆ ರೋಗವನ್ನು ಉಂಟು ಮಾಡುತ್ತವೆ. ನೋಡಿರಿ, ಆನ್ಸರ್ ನಮಗೆ ಯಾವುದಂದರೆ ಶಿಲೀಂಧ್ರ ಅಂತ ನೆನ್ಪಿಟ್ಕೊಳ್ರಿ. ಓಕೆನಾ? ಮುಂದೆ ಬನ್ನಿ, ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ. ಆಪ್ಷನ್ ಎ, ಬಾಂಬೆಯಲ್ಲಿ ನಡೆದ ಮೊದಲನೇ ಅಧಿವೇಶನದಲ್ಲಿ ಸ್ಥಾಪಕರಾದ ಎಒಯು ಅಧ್ಯಕ್ಷರು. ಖಂಡಿತವಾಗಿ ಇದು ಸರಿಯಾದ ಉತ್ತರವಾಗಿದೆ. ಬಾಂಬೆಯಲ್ಲಿ ನಡೆದ ಮೊದಲನೇ ಅಧಿವೇಶನದಲ್ಲಿ ಸ್ಥಾಪಕರಾದ ಎಒಯು ಅಧ್ಯಕ್ಷರಾಗಿದ್ದು ಸರಿಯಿದೆ. ಮತ್ತು ತೀವ್ರಗಾಮಿ ನಾಯಕರಾದ ಬಾಲಗಂಗಾಧರ ತಿಲಕ್ ಅವರು 1907ರಲ್ಲಿ ಸೂರತ್ ಅಧಿವೇಶನ ಅಧ್ಯಕ್ಷರಾಗಿದ್ದರು. ಇದು ಖಂಡಿತವಾಗಿ ರಾಂಗ್ ಇದೆ. ಯಾಕಂದರೆ ಇದು ಏನಂತ ಬಂದಾಗ ತೀವ್ರಗಾಮಿ ನಾಯಕರು ಬಾಲಗಂಗಾಧರ ತಿಲಕ್ ಅದು 1907 ಸೂರತ್ ಒಡಕಿಗೆ, ಅಂದರೆ ಕಾಂಗ್ರೆಸ್ ಒಡಕಿಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾಗಿ ರಾಸ್ ಬಿಹಾರಿ ಘೋಷ್ ಏನಂದರೆ ಇವರು ಅಧ್ಯಕ್ಷರಾಗಿರ್ತಾರೆ, ಬಾಲಗಂಗಾಧರ ತಿಲಕ್ ಅಲ್ಲ. ಇದು ಸರಿಯಾದ ತಪ್ಪಾದ ಉತ್ತರವಾಗಿದೆ. ಅದು ಎ ಸರಿ ಇದೆ, ಬಿ ತಪ್ಪಿದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಏನು ಹೇಳಿದ್ದಾರೆ, ಅನಿ ಬೆಸೆಂಟ್ ಅವರು 1917ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಅಧಿವೇಶನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದು ಸರಿಯಿದೆ. ಡಿ ಬಂದು ಜವಾಹರ್ಲಾಲ್ ನೆಹರು ಅವರು 1921 ಲಾಹೋರ್ ಅಧಿವೇಶನ ಅಧ್ಯಕ್ಷರು. ಇವು ಸರಿ ಇದೆ. ಹಾಗಾದರೆ ಆಪ್ಷನ್ ಹೆಂಗೆ ಕೇಳಿದೆ ನಾನು, ಎಲ್ಲ 4 ಹೇಳಿ ಸರಿಯಾಗಿದೆ. ತಪ್ಪಾಗುತ್ತೆ, ಯಾಕಂದರೆ ಒಂದು ರಾಂಗ್ ಇದೆ. ಇಲ್ಲಿ ಯಾವ್ದು ರಾಂಗ್ ಅಂದರೆ ಬಿ ಒಂದು ರಾಂಗ್ ಇದೆ ಮತ್ತು 3 ಹೇಳಿಕೆಗಳು ಮಾತ್ರ ಸರಿ ಇವೆ. ಹಾಗಾದ್ರೆ 3 ಹೇಳಿಕೆ ಸರಿ ಇದೆ. ಫಸ್ಟು ಸರಿ ಇದೆ, ಸಿ ಸರಿ ಇದೆ ಮತ್ತು ಡಿ ಸರಿ ಇದೆ. 2 ಹೇಳಿಕೆಗಳು ಮಾತ್ರ ರಾಂಗ್ ಆಗುತ್ತೆ, 1 ಹೇಳಿಕೆ ಮಾತ್ರ. ಹಾಗಾದರೆ ಆಪ್ಷನ್ 2 ಬಂದು 3 ಹೇಳಿಕೆಗಳು ಇಲ್ಲಿ ಸರಿಯಾಗಿವೆ ಅನ್ನೋದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. 3 ಹೇಳಿಕೆಗಳು ಸರಿಯಾಗಿವೆ, ನೆನಪಿಟ್ಕೊಳ್ರಿ. ಒಟ್ಟಾರೆಯಾಗಿ ಎ, ಸಿ, ಡಿ ಮತ್ತು ಸರಿಯಾಗಿವೆ, ಬಿ ಇಲ್ಲಿ ರಾಂಗ್ ಆಗಿದೆ ಅನ್ನೋದು ತಿಳ್ಕೊಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಸಹಜವಾಗಿ ಪೋರ್ಚುಗೀಸರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಅವರು ವಿಜಯನಗರ ಸಾಮ್ರಾಜ್ಯದ ಸ್ನೇಹದೊಂದಿಗೆ, ಅಂದರೆ ಇವರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ರು. ಖಂಡಿತವಾಗಿ ಸರಿಯಾಗಿದೆ. ಅವರು ಧಾರ್ಮಿಕ ಅಸಹಿಷ್ಣುತೆ ನೀತಿ ಅನುಸರಿಸಿದ್ರು. ಇದು ಸರಿಯಾಗಿದೆ. ನೋಡ್ರಿ, ಅಲ್ಬುರ್ಕರ್ಕ್ ಪರ್ಷಿಯನ್ನರ ಹೊರ್ಮುಜ್ ದ್ವೀಪವನ್ನು ಗೆದ್ದುಕೊಟ್ಟನು. ಡಿ ಬಂದು ಬಂಗಾಳ ಮತ್ತು ಕೋರಮಂಡಲ ತೀರದಲ್ಲಿ ಅವರು ವ್ಯಾಪಾರ ನೆಲೆ ಇರಲಿಲ್ಲ ಅಂತ. ಹಾಗಾದರೆ ಯಾವುದು ಇಲ್ಲಿ ನೋಡ್ರಿ, ಏನಿದೆ ಸಂಖ್ಯೆ ಇಲ್ಲಿ ಎ, ಬಿ, ಸಿ, ಡಿ ಸರಿಯಾಗಿವೆ, ಎ ಮತ್ತು ಬಿ ಸರಿಯಾಗಿವೆ, ಎ, ಬಿ, ಸಿ ಸರಿಯಾಗಿವೆ, ಬಿ, ಸಿ, ಡಿ ಸರಿಯಾಗಿವೆ ಅಂತಿದೆ. ಹಾಗಾದರೆ ಇಲ್ಲಿ ಯಾವುದು ಸರಿ ಅಂತ ಬಂದಾಗ ಇಲ್ಲಿ ಡಿ ರಾಂಗ್ ಆಗುತ್ತೆ. ಯಾಕಂದರೆ ಬಂಗಾಳ ಮತ್ತು ಕೋರಮಂಡಲ ತೀರಗಳಲ್ಲಿ ಅವರು ವ್ಯಾಪಾರ ನೆಲೆ ಹೊಂದಿಲ್ಲ ಅಂತ ಇದೆ. ಹಾಗಾದರೆ ಡಿ ಇಲ್ಲಿ ಸರಿ ತಪ್ಪಾಗುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ರಿ, ಹೊಂದಿದ್ರು ಅಂತ, ಇವರು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ, ಹೊಂದಿದ್ರು ಅಂತ. ಹಾಗಾದರೆ ಇಲ್ಲಿ ತಪ್ಪು. ಎ, ಬಿ, ಸಿ ಹುಡುಕಿ. ಹಾಗಾದರೆ ಎ, ಬಿ, ಸಿ, ಎ, ಬಿ, ಸಿ ನೋಡಿ. ಹಾಗಾದರೆ ಆನ್ಸರ್ 3ನೇ ಆನ್ಸರ್ ಏನಿದೆ ಇದು ಸರಿ ಇದೆ, ಎ, ಬಿ, ಸಿ ಸರಿ. ಹಾಗಾದರೆ ಬಂಗಾಳ ಮತ್ತು ಕೋರಮಂಡಲ ತೀರಗಳಲ್ಲಿ ಇವರು ವ್ಯಾಪಾರ ಕೊಟ್ಟಿಗಳು ಹೊಂದಿದ್ರು, ಇವರು ನೆಲೆಗೆ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ನಮಗೆ ಸರಿಯಾದ ಉತ್ತರವಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ನೋಡಿ, ಸರಿಯಾಗಿದೆ ಆನ್ಸರ್ ಯಾವಂತ ಬಂದಾಗ 3ನೇದು ಎ, ಬಿ, ಸಿ ಸರಿಯಾಗಿದೆ. ಡಿ ಇಲ್ಲಿ ನಮಗೆ ತಪ್ಪಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಕ್ವಶನ್ ನಂಬರ್ 18 ಬಂದು, ಈ ಕೆಳಗಿನ ಯಾವ ಬುಡಕಟ್ಟು ದಂಗೆಯನ್ನು ಉಲ್ಗುಲನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಬಂದು ಸಂತಾಲ ದಂಗೆ, ನಾಗ ದಂಗೆ, ಕೋಲಾರ ದಂಗೆ ಮತ್ತು ಮುಂಡಾ ದಂಗೆ ಅಂತ ಇದೆ. ಹಾಗಾದರೆ ಏನು ಸರ್ ಆನ್ಸರ್? ಹಾಗಾದರೆ ಆನ್ಸರ್ ಈಸಿ, ತುಂಬ ನೆನಪಾಗಿಕೊಳ್ತಕ್ಕಂಥದ್ದು ಇದು ಯಾವುದಂತ ಬಂದಾಗ ಮುಂಡಾ ದಂಗೆ. ಹೆಂಗೆ ಸರ್ ಮುಂಡಾ ದಂಗೆ ಆಗುತ್ತೆ ಅಂದರೆ, ಈ ಉಲ್ಗುಲನ್ ಅಂದರೆ ಮುಂಡಾ ಭಾಷೆಯಲ್ಲಿ ಮಹಾದಂಗೆ ಅಥವಾ ದೊಡ್ಡ ಕೋಲಾಹಲ ಅಂತ ಕರಿತೀವಿ, ಅಂದರೆ ಗ್ರೇಟ್ ಟುಮಿಲ್ಟ್ ಅಂತ ಕರ್ಕೊತೀವಿ. ನಾಯಕತ್ವ ಅಂದರೆ ಈ ಒಂದು ಮುಂಡಾ ದಂಗೆ 1899ರಿಂದ 1900ರಲ್ಲಿ ಬಿಸ್ರಾ ಮುಂಡಾ ಅನ್ನೋರು ಏನಾದರೆ ಈ ದಂಗೆಯನ್ನು ನಡೆಸ್ತಾರೆ. ಕಾರಣ ಬ್ರಿಟಿಷರ ಭೂಕಂದಾಯ ನೀತಿಗಳು, ಜಮೀನ್ದಾರರು ಮತ್ತು ಲೇವಾದೇವಿಗಾರರ ಶೋಷಣೆ ವಿರುದ್ಧ ಮುಂಡಾ ಬುಡಕಟ್ಟದವರು ಈ ದಂಗೆಯನ್ನು ಹುಡ್ತಾರೆ. ಈ ಸ್ಥಳ ಬಂದು ಇದು ಪ್ರಮುಖವಾಗಿ ಇಂದಿನ ಜಾರ್ಖಂಡ್ ರಾಜ್ಯದ ರಾಂಚಿ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಮುಂಡಾ ದಂಗೆ. ಅದು ನಮಗೆ ಸರಿಯಾದ ಉತ್ತರವಾಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ವದ ರಾಜಕೀಯ ಸಂಸ್ಥೆಗಳ ಕುರಿತು ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಇದೆ. ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ವಿಲಿಯಂ ವೆಡ್ಡನ್ ಬರ್ನ್ ಅಂತ ಇದೆ. ದ ಪೂನಾ ಸಾರ್ವಜನಿಕ ಸಭಾ ಎಂ ಜಿ ರಾನಡೆ ಅಂತ ಇದೆ. ಆಮೇಲೆ ದ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಎಂ ವೀರ ರಾಘವಾಚಾರಿ ಅಂತ ಇದೆ. ದ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ದಾದಾಬಾಯಿ ನವರೋಜ್ ಅಂತ ಇದೆ. ಹಾಗಾದ್ರೆ ಆನ್ಸರ್ ಬಂದಾಗ ನೋಡ್ರಿ, ಫಸ್ಟ್ ಒಂದು ಇದೆಯಲ್ಲ, ದ ಈಸ್ಟರ್ನ್ ಅಸೋಸಿಯೇಷನ್ ವೆಡ್ಡನ್ ಬರ್ನ್ ಅಂತ, ಇದು ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂತ ಬಂದಾಗ ನಿಮಗೆ ಇದನ್ನು ತಿಳಿಸ್ತಾ ಹೋಗೋಣ. ದ ಈಸ್ಟರ್ನ್ ಅಸೋಸಿಯೇಷನ್ ಅಂದರೆ ಇಲ್ಲಿ ಆನ್ಸರ್ ಯಾವುದಂತ ಫಸ್ಟ್ ತಿಳಿಸ್ತೀನಿ ನಿಮಗೆ. ಆನ್ಸರ್ ತಿಳಿಸಿ ಆಮೇಲೆ ಆಗುವ ವಿಷಯಕ್ಕೆ ಹೋಗ್ತೇನೆ ನಾನು. ಆನ್ಸರ್ ಬಂದು ಯಾವುದಂತ ಬಂದಾಗ ಆನ್ಸರ್ ಇಲ್ಲಿ ನಮಗೆ 2ನೇದೇನಿದೆ ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ಬಿ ಮತ್ತು ಸಿ ಮಾತ್ರ ಸರಿ ಅಂತ ಇದೆ ನೋಡ್ರಿ. ಯಾವುದಂದರೆ ಬಿ ಅಂದರೆ ದ ಪೂನಾ ಸಾರ್ವಜನಿಕ ಸಭಾ ಎಂ ಜಿ ರಾನಡೆ ಸರಿ ಇದೆ. ಸಿ ದ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಎಂ ವೀರ ರಾಘವಾಚಾರಿ ಇದು ಸರಿ ಇದೆ. ಹಾಗಾದರೆ ಫಸ್ಟ್ ಒನ್ ಮತ್ತು ಡಿ ಆಪ್ಷನ್ ಯಾಕೆ ತಪ್ಪು ಅಂದರೆ ಇಲ್ಲಿ ನೋಡಿರಿ, ಎ ಮತ್ತು ಬಿ ಅಲ್ಲ, ಬಿ ಮತ್ತು ಸಿ ಮಾತ್ರ ಸರಿ. ಹಾಗಾದರೆ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಯಾಕೆ ಆಪ್ಷನ್ ಬಿ ಮತ್ತು ಸಿ ಮಾತ್ರ ಸರಿ, ಬಾಕಿ ತಪ್ಪು ಅನ್ನೋಕ್ಕೆ ನಿಮಗೆ ಉತ್ತರ ಹುಡುಕ್ತಾ ಹೋಗ್ತೀನಿ. ಎ ಏನಿದೆ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ವಿಲಿಯಂ ವೆಡ್ಡರ್ಬರ್ನ್ ಅಂತ, ಇದು ತಪ್ಪು. ಇದನ್ನು
1866 ಅಂದರೆ 1866 ಲಂಡನ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ದಾದಾಬಾಯಿ ನವರೋಜಿ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಇವರು ಏನಾದರೆ ವೆಡ್ ಬರ್ನ್ ಅಂತ ಹೇಳಿದರೆ ತಪ್ಪಾಗುತ್ತೆ ಇದು. ಆಮೇಲೆ ಸೆಕೆಂಡು ಸರಿ ಇದೆ, ಥರ್ಡು ಸರಿ ಇದೆ. ಇನ್ನು 4 ತಪ್ಪಾಗುತ್ತೆ, ಯಾಕಂದರೆ ದ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ದಾದಾಬಾಯಿ ನವರೋಜಿ ಇದು ತಪ್ಪು. ಇದು 1876 ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ ಮೋಹನ ಬೋಸ್ ಅನ್ನೋರು ಇದನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇದು ಸಹಿತ ತಪ್ಪಾಗುತ್ತೆ. ಹಾಗಾದರೆ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಮುಂದಿನ ವಿಷಯಕ್ಕೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಕರ್ನಾಟಕದಲ್ಲಿ ಔರಂಗಜೇಬನಿಗೆ ಸಂಬಂಧಿಸಿದ ಸ್ಮಾರಕಗಳನ್ನು ಗುರುತಿಸಿ ಅಂತಿದೆ. ಬೀದರ್ನ ಕಾಲಿ ಮಸೀದ್, ಬಿಜಾಪುರದ ಜಾಮಿ ಮಸೀದಿ ಪ್ರವೇಶ ದ್ವಾರ, ರಾಯಚೂರು ಮಸೀದಿ ಮತ್ತು ಕಲಬುರಗಿಯ ಕೋಟೆ ಅಂತಿದೆ. ಆನ್ಸರ್ ಇದು ಯಾವುದಂತ ಬಂದಾಗ ಬೀದರ್ನ ಕಾಲಿ ಮಸೀದಿ ಸರಿ ಇದೆ, ಬಿಜಾಪುರದ ಜಾಮಿ ಮಸೀದಿ ಸಹಿತ ಪ್ರವೇಶ ದ್ವಾರ ಸರಿ ಇದೆ, ರಾಯಚೂರು ಮಸೀದಿ ಮತ್ತು ಕಲಬುರಗಿ ಮಸೀದಿ ಅಲ್ಲ. ಹಾಗಾದರೆ ಎ ಮತ್ತು ಬಿ ಮಾತ್ರ ಸರಿ ಇದೆ. ಆಪ್ಷನ್ 1 ಇಲ್ಲಿ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಬೀದರ್ನ ಕಾಲಿ ಮಸೀದಿ ಇವರು ಔರಂಗಜೇಬನ್ ದಕ್ಕನ್ ದಂಡಯಾತ್ರೆ ಮಾಡುವ ಸಮಯದಲ್ಲಿ ಈತ ಅದನ್ನು ವಶಪಡಿಸಿಕೊಂಡು ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಬಿ ಬಿಜಾಪುರದ ಜಾಮಿ ಮಸೀದಿ ಪ್ರಕಾರ ಈತ ಬಿಜಾಪುರದ ಬೃಹತ್ ಜಾಮಿ ಮಸೀದಿ ಆದಿಲ್ ಶಾಹಿಗಳ ಕಾಲದ ನಿರ್ಮಾಣ ಆಗಿದ್ದರೂ ಪೂರ್ವದ ಪ್ರವೇಶ ದ್ವಾರವನ್ನು ಔರಂಗಜೇಬ್ 1686 ಬಿಜಾಪುರವನ್ನು ಗೆದ್ದ ಮೇಲೆ ನಿರ್ಮಾಣ ಮಾಡ್ತಾನೆ. ಅಂದರೆ ಈ ಜಾಮಿ ಮಸೀದಿ ಬಿಜಾಪುರ ಕಾಲದಲ್ಲಿ ಸ್ಥಾಪನೆ ಆಗಿದೆ, ಅದರ ಪ್ರವೇಶ ದ್ವಾರವನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಔರಂಗಜೇಬು. ನೆಕ್ಸ್ಟು ರಾಯಚೂರು ಮಸೀದಿ ಇದು ಸಾಮಾನ್ಯವಾಗಿ ಬಿಜಾಪುರದ ಸುಲ್ತಾನರಿಗೆ ಮತ್ತು ಸ್ಥಳೀಯ ಆಡಳಿತಗಾರರಿಗೆ ಸಂಬಂಧಪಟ್ಟಿದೆ. ಔರಂಗಜೇಬ ಪ್ರಮುಖ ಸ್ಮಾರಕವಾಗಿ ಇದು ಗುರುತಿಸಲ್ಪಟ್ಟಿಲ್ಲ. ಮತ್ತು ಕಲಬುರಗಿಯ ಕೋಟೆ ಇದೆ, ಇದು ಸಹಿತ ಪ್ರಮುಖವಾಗಿ ಬಹುಮನಿ ಸುಲ್ತಾನರಿಗೆ ಸಂಬಂಧಪಟ್ಟಿದೆ. ಹಾಗಾದರೆ ಬೀದರ್ನ ಕಾಲಿ ಮಸೀದಿ ಮತ್ತು ಬಿಜಾಪುರದ ಜಾಮಿ ಮಸೀದಿಯ ಪ್ರವೇಶ ದ್ವಾರ ಇದು ನಮಗೆ ಸರಿಯಾದ ಉತ್ತರವಾಗುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಪ್ರಶ್ನೆ ಬಂದು 21 ಯಾವುದಂತ ಬಂದಾಗ ನೋಡಿ, 1938ರ ಮೈಸೂರು ಕಾಂಗ್ರೆಸ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಆಪ್ಷನ್ ಬಂದು ಕರ್ನಾಟಕದ ಕಾಂಗ್ರೆಸ್ನೊಂದಿಗೆ ಇದು ವಿಲೀನಗೊಂಡು ಹೋರಾಟವನ್ನು ಆರಂಭಿಸಿತು. ಇದೊಂದು ಸೆಕೆಂಡ್ ಬಿ ಬಂದು ಇದೊಂದು ಸ್ವತಂತ್ರ ಸಂಸ್ಥೆಯಾಗಿತ್ತು. ಥರ್ಡು ಇದು ಜವಾಬ್ದಾರಿ ಸರ್ಕಾರ ರಚನೆಗೆ ಮುಖ್ಯ ಉದ್ದೇಶವಾಗಿರಲಿಲ್ಲ. ಫೋರ್ತ್ ಅಂದರೆ ಸಿ ಇದೆ. ಆದರೆ ಕೆಳಗಿನ ಹೇಳಿಕೆಗಳನ್ನು ಸರಿಯಾದವನ್ನು ಆರಿಸಿ ಅಂತಾರೆ. ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಎ ಮಾತ್ರ, ಬಿ ಮಾತ್ರ, ಎ ಮತ್ತು 2 ಎಲ್ಲವೂ ಸರಿ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಬಿ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಯಾವುದಾದ ಬಿ ಅಂದರೆ ಇದೊಂದು ಸ್ವತಂತ್ರ ಸಂಸ್ಥೆ ಆಗಿದೆ. ಹಾಗಾದರೆ ಎ ಮತ್ತು ಸಿ ಇಲ್ಲಿ ತಪ್ಪಾಗಿದೆ. ಯಾಕೆ ಅಂತ ಸ್ವಲ್ಪ ವಿವರಣೆ ನೋಡ್ತಾ ಹೋಗೋಣ. ಏನು ಹೇಳುತ್ತೆ ಅಂದರೆ ಎ ತಪ್ಪಾಗುತ್ತೆ ಅಂದರೆ ಕರ್ನಾಟಕ ಕಾಂಗ್ರೆಸ್ನೊಂದಿಗೆ ಇದು ವಿಲೀನ ಹೋರಾಟವನ್ನು ಆರಂಭಿಸಿತು. ಇದು ತಪ್ಪು. ಯಾಕಂದರೆ 1938ರ ಶಿವಪುರದಲ್ಲಿ ನಡೆದ ಅಧಿವೇಶನದಲ್ಲಿ ಮೈಸೂರು ಕಾಂಗ್ರೆಸ್ ಒಂದು ಸ್ವತಂತ್ರ ರಾಜಕೀಯ ಪಕ್ಷವಾಗಿ ರೂಪುಗೊಂಡಿತ್ತು. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಾಗಿರಲಿಲ್ಲ. ಯಾಕಂದರೆ ಆಗಿನ ಕಾಂಗ್ರೆಸ್ ನೀತಿಯಂತೆ ಸಂಸ್ಥಾನಗಳ ಆಂತರಿಕ ರಾಜಕೀಯದಲ್ಲಿ ಅಂದರೆ ಸಂಸ್ಥಾನಗಳ ಆಂತರಿಕ ರಾಜ್ಯದಲ್ಲಿ ನೇರವಾಗಿ ಅದು ಭಾಗವಹಿಸುವಂತಿರಲಿಲ್ಲ. ಹಾಗಾಗಿ ಇದು ತಪ್ಪಾಗುತ್ತೆ. ಸೆಕೆಂಡ್, ಇದೊಂದು ಸ್ವತಂತ್ರ ಸಂಸ್ಥೆ ಆಗಿತ್ತು. ಇದು ಸರಿ ಇದೆ. ಮೈಸೂರು ಸಂಸ್ಥಾನದ ಒಳಗಿನ ಪ್ರಜೆಗಳ ಹಕ್ಕಿಗಳಿಗೆ ಮತ್ತು ಜವಾಬ್ದಾರಿ ಸರ್ಕಾರದ ಹೋರಾಡಲು ಸ್ಥಾಪನೆಯಾದ ಸ್ವತಂತ್ರ ರಾಜಕೀಯ ಸಂಘಟನೆಯಾಗಿತ್ತು ಅಂತ ಸರಿ ಇದೆ. ಥರ್ಡ್ ಬಂದು ಜವಾಬ್ದಾರಿ ಸರ್ಕಾರ ರಚನೆ ಮುಖ್ಯ ಉದ್ದೇಶ ಅಂತ ಅದರ ಮುಖ್ಯ ಉದ್ದೇಶವಾಗಿರಲಿಲ್ಲ ಅಂತ ಇದೆ. ಇದು ತಪ್ಪು. ಯಾಕಂದರೆ ಮೈಸೂರು ಕಾಂಗ್ರೆಸ್ ಪ್ರಮುಖ ಮೂಲ ಉದ್ದೇಶವೇ ಮೈಸೂರು ಮಹಾರಾಜರ ಆಳ್ವಿಕೆ ಅಡಿಯಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಅಂದರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟನ್ನು ಸ್ಥಾಪನೆ ಮಾಡೋದಾಗಿತ್ತು. ಹಾಗಾದರೆ ಹೆಚ್ಚುವರಿ ಮಾಹಿತಿ ಬೇಕಂದ್ರೆ ನೋಡಿರಿ, 1938ರಲ್ಲಿ ಏಪ್ರಿಲ್ನಲ್ಲಿ ಮಂಡ್ಯ ಜಿಲ್ಲೆ ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆಯಿತು. ಇಲ್ಲಿ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಬೃಹತ್ ಧ್ವಜ ಸತ್ಯಾಗ್ರಹ ನಡೆಯಿತು. ಇದು ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗಲ್ಲು ಅಂತೇಳಿ ಕರೀತಾ ಹೋಗ್ತೀವಿ. ಹಾಗಾದ್ರೆ ಆನ್ಸರ್ ಯಾವುದಾಗಾದ್ರೆ ಇಲ್ಲಿ 2 ಅಂದರೆ ಇದು ಬಿ ಮಾತ್ರ ಸರಿ ಇದೆ. 1 ಮತ್ತು ಸಿ ಇದು ತಪ್ಪಾದ ಆನ್ಸರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದಾದಂದರೆ ಸಿಕಂದರ್ ಲೋಧಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವುದು ತಪ್ಪಾಗಿವೆ ಅಂತಿದೆ. ಈತನು ಆಗ್ರಾ ನಗರದ ಸ್ಥಾಪಕ. ಖಂಡಿತವಾಗಿ 1502ರಲ್ಲಿ ಆಗ್ರಾ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಗಜೆ ಸಿಕಂದರ್ ಎಂಬ ಭೂಮಾಪನವನ್ನು ಈತ ಪರಿಚಯ ಮಾಡ್ತಾನೆ. ಇದು ಸತ್ಯ ಸರಿ ಇದೆ. ಯಾಕಂದರೆ 15 ಗಜೆ ಸಿಕಂದರ್ ಅಂದರೆ ಅದು 32 ಇಂಚಿನ ಒಂದು ಸೆಣಬಿನ ಹಗ್ಗದಿಂದ ಭೂಮಿಯನ್ನು ಅಳಿತಕ್ಕಂಥದ್ದು ಸರಿ ಇದೆ. ಮತ್ತು ಕುಲ್ರುಕಿ ಎಂಬ ಕಾವ್ಯನಾಮದಲ್ಲಿ ಪರ್ಷಿಯನ್ ಕವಿತೆಗಳನ್ನು ರಚಿಸ್ತಾನೆ. ಖಂಡಿತವಾಗಿ ಇದು ಸತ್ಯ ಸರಿಯಾಗಿದೆ. ಮತ್ತು ಇವನು ಇಬ್ರಾಹಿಂ ಲೋಧಿ ಉತ್ತರಾಧಿಕಾರಿಯಾಗಿದೆ. ಯಾಕಂದರೆ ಇವನು ಬಹಲಲ್ ಲೋಧಿಗೆ ಉತ್ತರಾಧಿಕಾರಿಯಾಗಿರ್ತಾನೆ. ಇಬ್ರಾಹಿಂ ಲೋಧಿ ಉತ್ತರಾಧಿಕಾರಿ ಅಲ್ಲ, ಬಹಲಲ್ ಲೋಧಿ ಮಗ ಆಗಿರ್ತಾನೆ. ಹಾಗಾದರೆ ಇಲ್ಲಿ ಯಾವುದು ತಪ್ಪು ಅಂದರೆ ಡಿ ಮಾತ್ರ ತಪ್ಪು ಅಂತ ಇದೆ. ಆನ್ಸರ್ ಹುಡುಕ್ತಾ ಹೋಗೋಣ. ಹಾಗಾದರೆ ಏನಂತ ಇಲ್ಲಿ ಯಾವುದು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಹಾಗಾದರೆ ನೋಡಿರಿ, ಎ ಮತ್ತು ಬಿ ತಪ್ಪಾಗಿವೆ. ಮತ್ತು ಏನಂತ ಬಂದಾಗ ಬಿ ಮತ್ತು ಸಿ ತಪ್ಪಾಗಿವೆ, ಸಿ ಮತ್ತು ಡಿ ತಪ್ಪಾಗಿವೆ, ಡಿ ಮಾತ್ರ ತಪ್ಪಾಗಿದೆ. ಆನ್ಸರ್ ಬಂದು ನಮಗೆ ಡಿ ಮಾತ್ರ ತಪ್ಪಾಗಿದೆ ಅಂತ ಆನ್ಸರ್ ಮಾಡಿ. ಹಾಗಾದರೆ 3 ಸರಿಯಾದ ನಮಗೆ ಉತ್ತರವಾಗ್ತವೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಎಲ್ಲರೂ ಕೈಲಾಸದ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಹಾಗಾದರೆ ನೋಡಿಲಿ, ಆಪ್ಷನ್ ಬಂದು ಬೃಹತ್ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ಗುಹಾಂತರ ದೇವಾಲಯ. ಬಿ ಇದು ಮಹಾರಾಷ್ಟ್ರದ ಕಂಡುಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಅಂತ ಬಂದಾಗ ನೋಡ್ತಾ ಹೋಗೋಣ ಏನಂತೇಳಿ. ಸ್ನೇಹಿತರೆ, ಇದ್ರ ಬಗ್ಗೆ ನಾವು ಕ್ಲೀನಾಗಿ ನೋಡ್ತಾ ಹೋಗೋಣ. ಹಾಗಾದರೆ
ಎಲ್ಲೋರಾದ ಕೈಲಾಸ ದೇವಾಲಯಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ. ಬೃಹತ್ ಏಕಶಿಲಾ ಶಿಲೆಯಲ್ಲಿ ನಿರ್ಮಾಣವಾಗಿರುವ ಗುಹಾಂತರ ದೇವಾಲಯ ಇದು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯಲ್ಲಿದೆ. ಇದನ್ನು 1ನೇ ಕೃಷ್ಣ ದೊರೆ ನಿರ್ಮಾಣ ಮಾಡಿದಂತ ಇದೆ. ಹಾಗಾದರೆ ಆಪ್ಷನ್ ಎ ಮತ್ತು ಬಿ ಎರಡು ಸರಿಯಾಗಿವೆ. ಎ ಮತ್ತು ಸಿ, ಬಿ ಮತ್ತು ಸಿ, ಎ ಬಿ ಸಿ ಅಂತ ಇದೆ. ಹಾಗಾದರೆ ಆನ್ಸರ್ ನೋಡ್ತಾ ಹೋಗೋಣ. ಇದರಲ್ಲಿ ಆಪ್ಷನ್ 2 ಎ ಮತ್ತು ಸಿ ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಹಾಗಾದರೆ ಡಿ ಇಲ್ಲಿ ನಮಗೆ ಹಾಗಾದರೆ ಎ ಮತ್ತು ಸಿ ಅಂದರೆ ಇಲ್ಲಿ ಆಪ್ಷನ್ ಬಂದು ಎ ಮತ್ತು ಸಿ ಅಂತ ಇದೆ. ಹಾಗಾದರೆ ಬಿ ಇದು ತಪ್ಪಾಗಿ ಕಂಡು ಬರ್ತಕ್ಕಂಥದ್ದು. ಯಾಕೆ ಅಂತ ನೋಡ್ತಾ ಹೋಗೋಣ. ಇದು ಯಾಕೆಂತ ಬಂದಾಗ ಎ ಬಂದು ಬೃಹತ್ ಏಕಶಿಲಾ ನಿರ್ಮಾಣವಾಗಿರುವಂಥ ಗುಹಾಂತರ ದೇವಾಲಯ ಇದು ಸರಿ ಇದೆ. ಯಾಕಂದರೆ ಕೈಲಾಸನಾಥ ದೇವಾಲಯವು ಜಗತ್ತಿನಲ್ಲಿ ಅತಿ ದೊಡ್ಡ ಮೇಲಿನಿಂದ ಕೆಳಕ್ಕೆ ಬುಡಿ ಅಂದರೆ ಬಂಡೆಯನ್ನು ಕೊರೆದು ನಿರ್ಮಿಸಲಾದ ಏಕೈಕ ಒಂದು ಶಿಲೆ ಅಂತ ಕರ್ಕೊಳ್ತೀವಿ. ಬಿ ಇದು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆ ಇದು ತಪ್ಪಿದೆ. ಯಾಕಂದರೆ ಇದು ದೇವಾಲಯ ಮಹಾರಾಷ್ಟ್ರದ ಸಂಭಾಜಿನಗರಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂದರೆ ಹಳೆಯ ಹೆಸರು ಔರಂಗಾಬಾದ್ ಅಂತಾರೆ, ಪ್ರೆಸೆಂಟಿಗೆ ಅದು ಛತ್ರಪತಿ ಸಂಭಾಜಿನಗರಲ್ಲಿ ಕಂಡುಬರುತ್ತೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಹಮದ್ನಗರ ಅಂತ ಕೊಟ್ಟಿದ್ರೆ ಹಾಗಾದರೆ ತಪ್ಪಾಗುತ್ತೆ. ಸಿ ಇದನ್ನು 1ನೇ ಕೃಷ್ಣ ದೇವ ನಿರ್ಮಾಣ ಮಾಡ್ತಾರೆ. ಇದು ಸರಿ ಇದೆ. ರಾಷ್ಟ್ರಕೂಟರ ವಂಶದ ಪ್ರಖ್ಯಾತ ದೊರೆ 1ನೇ ಕೃಷ್ಣ ಇದನ್ನು ನಿರ್ಮಾಣ ಮಾಡ್ತಾನೆ. ಇದು ನಮಗೆ ಸರಿಯಾದ ಉತ್ತರ ಅಂತೇಳಿ ನೋಡ್ತೀವಿ. ಇದರ ಬಗ್ಗೆ ಮಾಹಿತಿ ಸ್ವಲ್ಪ ನೋಡ್ತೋಣ. ಇದು ಎಲ್ಲೋರಾದ 16ನೇ ಸಂಖ್ಯೆಯ ಗುಹೆಯಾಗಿದೆ. ಇದನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ನಿರ್ಮಿಸಲು ಸುಮಾರು 2 ಲಕ್ಷ ಟನ್ ಬಂಡೆಯನ್ನು ತೆಗೆಯಲಾಗಿದೆ ಎಂದು ಅಂದಾಜಿಸಲಾಗಿದೆ ಅಂತ ಬಿಟ್ಕೊಡ್ರಿ. ರಾಷ್ಟ್ರಕೂಟರು ಕೃಷ್ಣ ಕೈಲಾಸವನ್ನೇ ಭೂಮಿಗೆ ತಂದ ಅನ್ನೋದು ಒಂದು ಗಾದೆ ಇದೆ ನೆನ್ಪಿಟ್ಕೊಂಡ್ರೆ. ಅಂದರೆ ಅದ್ಭುತವಾದ ಒಂದು ವಿಷಯ ಇದೆ. ರಾಷ್ಟ್ರಕೂಟ ಕೃಷ್ಣ ಕೈಲಾಸವನ್ನೇ ಭೂಮಿಗೆ ತಂದ ಅನ್ನೋದು ಒಂದು ಅದ್ಭುತವಾದ ವಿಷಯ. ಹಾಗಾದರೆ ನಿರ್ಮಾಣ ಮಾಡಿದ್ದು ಕೃಷ್ಣ ಅಂತೇಳಿ ನೆನ್ಪಿಟ್ಕೊಳ್ತಾ. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ನೋಡಿರಿ, ಕ್ವಶನ್ ನಂಬರ್ 24. ಕೆಳಗಿನಲ್ಲಿ ಯಾರು, ಚೆನ್ನಾಗಿದೆ ಪ್ರಶ್ನೆ. ಕೆಳಗಿನವರಲ್ಲಿ ಯಾರು ಜಬ್ದಿ ವ್ಯವಸ್ಥೆ ಅಥವಾ ದಾಸಾಲ ವ್ಯವಸ್ಥೆಗಳನ್ನು ಪರಿಚಯಿಸಿದರು ಅಂತ ಇದೆ. ರಾಜ ತೋದರಮಲ್ಲ, ರಾಜ ಮಾನ್ಸಿಂಗ್, ಇಲ್ತಮಿಷ್, ಬಲ್ಬನ್. ಅಂದರೆ ಇದು ಜಬ್ದಿ ಪದ್ಧತಿ ಮತ್ತು ದಾಸಾಲ ಪದ್ಧತಿ. ಅಂದರೆ 10 ವರ್ಷಗಳ ಕಾಲ ಅಂತ. ಅಂದರೆ ಅಕ್ಬರ್ ಕಾಲಕ್ಕೆ ರಾಜ ತೋದರಮಲ್ಲ ಕಂದಾಯ ಮಂತ್ರಿ ಆಗಿದ್ದ ಇದನ್ನು ಸ್ಥಾಪನೆ ಮಾಡ್ತಾನೆ. ಅಂದರೆ 1500 ನೋಡಿರಿ, ಇಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ 1571 ಮತ್ತು 1581ರಲ್ಲಿ ಇದನ್ನ ನಿರ್ಮಾಣ ಮಾಡಲಾಗುತ್ತೆ. ಹಾಗಾಗಿ ಇದನ್ನ ಜಬ್ದಿ ಪದ್ಧತಿ, ದಾಸಾಲ ಪದ್ಧತಿ ಅಂತೇಳಿ ಇದನ್ನ ಕರಿತಾ ಹೋಗ್ತೀವಿ. ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಈ ರಾಜ ತೋದರಮಲ್ಲ ಅಂತೇಳಿ ಆನ್ಸರ್ ಮಾಡಿ ಅಕ್ಬರ್ ಕಾಲಕ್ಕೆ ಇದು ಕಂಡು ಬರ್ತಾನೆ. ಆನ್ಸರ್ ಇದೆ. ಅಕ್ಬರ್ ಹಣಕಾಸು ಸಚಿವರಾಗಿದ್ದ ರಾಜ ತೋದರಮಲ್ಲನು ಭೂಮಿಯನ್ನು ಅಳತೆ ಮಾಡಿ ಕಳೆದ 10 ವರ್ಷಗಳ ಇಳುವರಿಯಲ್ಲಿ ಆಧಾರದ ಮೇಲೆ ಕಂದಾಯವನ್ನು ನಡೆಸಲಿದ್ದ ಜಬ್ದಿ ಪದ್ಧತಿ, ದಾಸಾಲ ಪದ್ಧತಿಯನ್ನು ಆರಂಭಿಸಿದ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಅಂತ ಬಂದಾಗ ನೆಕ್ಸ್ಟ್ ಪ್ರಶ್ನೆ, ಯಾವ ಪ್ರಾಂತ್ಯದ ಮೇಲೆ ವಿಜಯದ ನೆನಪಿಗಾಗಿ ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ ಅಂತ ಇದೆ. ಖಂಡಿತವಾಗಿದ್ದು 1571 ಅಥವಾ 72-73ರಲ್ಲಿ ನಿರ್ಮಾಣ ಮಾಡಿದ ಒಂದು ಗುಜರಾತ್ ಮೇಲೆ ದಾಳಿ ಆಗುತ್ತೆ. ಆ ಗುಜರಾತ್ ದಾಳಿಯ ನೆನಪಿಗಾಗಿದ್ದ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾರೆ. ಈ ಬುಲಂದ್ ದರ್ವಾಜ ನಿರ್ಮಾಣ ಮಾಡೋಕ್ಕೆ ಅತಿ ಮುಖ್ಯವಾದ ಒಂದು ಕಾರಣ ಆಗುತ್ತೆ. ಯಾಕಂದರೆ ಗುಜರಾತ್ ವಿಜಯ ಅಂತೇಳಿ ಇದನ್ನು ನಾವು ಕರೀತಾ ಹೋಗ್ತೀವಿ. ಬುಲಂದ್ ದರ್ವಾಜ ಇದು ಗುಜರಾತ್ ವಿಜಯದ ನೆನಪಿಗಾಗಿ ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಇದು ಆನ್ಸರ್ 1 ಅಂತ ಆನ್ಸರ್ ಮಾಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಗೌತಮಿಪುತ್ರ ಶಾತಕರ್ಣಿ ಕುರಿತಾದ ಹೇಳಿಕೆಗಳನ್ನು, ಸರಿಯಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಏಕ ಬ್ರಾಹ್ಮಣ ಅಥವಾ ವಿಶಿಷ್ಟ ಬ್ರಾಹ್ಮಣ ಪದವಿಯನ್ನು ಹೊಂದಿದ್ದ, ತನ್ನನ್ನು ತಾನು ಕ್ಷತ್ರಿಯ ಗರ್ವ ಅಥವಾ ಪ್ರೈಡ್ ನಾಶಕ ಎಂದು ಹೇಳಿಕೊಳ್ತಿದ್ದ. ಅಲ್ಲ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಸಿ ಎ ಮತ್ತು ಬಿ ಮತ್ತು ಎರಡು ತಪ್ಪು, ಡಿ ಎ ಮತ್ತು ಅಂದರೆ ಇಲ್ಲಿ ಎ ಮತ್ತು ಬಿ ಸರಿ. ಹಾಗಾದರೆ ಸರಿಯಾದ ಉತ್ತರವನ್ನು ನಾವು ಹುಡುಕ್ತಾ ಹೋಗೋಣ. ನೋಡಿದ್ದಕ್ಕೆ ಆನ್ಸರ್ ಬಂದು ಆಪ್ಷನ್ ಆಯ್ಕೆ 4 ಇದೆ. ಎ ಮತ್ತು ಬಿ ಎರಡೂ ಸರಿ ಅಂತ. ಯಾಕಂದರೆ ಒಂದು ಹೇಳಿಕೆ ಏನಿದೆ, ಹೇಳಿಕೆ ಸರಿ ಇದೆ. ಯಾಕಂದರೆ ನಾಸಿಕ್ ಶಾಸನ ಪ್ರಕಾರ ಗೌತಮಿಪುತ್ರ ಶಾತಕರ್ಣಿ ಏಕ ಬ್ರಾಹ್ಮಣ ಅಂದರೆ ಅಪ್ರತಿಮ ಬ್ರಾಹ್ಮಣ ಎಂದು ಕರೆಯಲಾಗಿದೆ. ಅವನು ವೈದಿಕ ಧರ್ಮದ ರಕ್ಷಕನಾಗಿದ್ದ ಅಂತ. ಬಿ ಎರಡು ಹೇಳಿಕೆ ಇದು ಸರಿ ಇದೆ. ಇದೇ ಶಾಸನದಲ್ಲಿ ಅವನನ್ನು ಕ್ಷತ್ರಿಯ ದರ್ಪ ಮಾನದ ಮರ್ದನ ಎಂದು ವರ್ಣಿಸಲಾಗಿದೆ. ಅಂದರೆ ಕ್ಷತ್ರಿಯರ ಅಹಂಕಾರವನ್ನು, ಗರ್ವವನ್ನು ಅಡಗಿಸಿದವನು ಎಂದರ್ಥ. ಹಾಗಾಗಿ ಎ ಮತ್ತು ಬಿ ಎರಡು ಹೇಳಿಕೆಗಳು ನಮಗಿಲ್ಲಿ ಸರಿಯಾದ ಉತ್ತರವಾಗ್ತವೆ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಭಾರತದಲ್ಲಿ ಬಡತನ ಮಾಪನ ಮಾಡಲು ರಚಿಸಲ್ಪಟ್ಟಿರುವ ಸಮಿತಿಗಳ ಸರಿಯಾದ ಕಾಲಕ್ರಮವನ್ನು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ವಿ.ಎಂ. ದಾಂಡೇಕರ್ ಮತ್ತು ನೀಲಕಂಠ ರಥ್ ಸಮಿತಿ, ರಂಗರಾಜನ್ ಸಮಿತಿ, ಮತ್ತು ಆಮೇಲೆ ಡಿ.ಟಿ. ಲಕ್ಡಾವಾಲಾ ಸಮಿತಿ ಮತ್ತು ಸುರೇಶ್ ತೆಂಡೂಲ್ಕರ್ ಸಮಿತಿ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ನೇರವಾಗಿ ಹೇಳ್ತೀನಿ ನಿಮಗೆ. ಆನ್ಸರ್ 4 ಇದೆ. ಎ ಸಿ ಡಿ ಬಿ 4 ಆನ್ಸರ್, 4ನೇ ಆಪ್ಷನ್ ಸರಿ ಇದೆ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಯಾವ ರೀತಿ ಅಂತ ಇದ್ರ ಬಗ್ಗೆ ತಿಳ್ಕೊಳ್ತೋಣ. ಭಾರತದ ಬಡತನದ ರೇಖೆಯನ್ನು ನಿರ್ಧರಿಸಲು ನೇಮಕವಾದಂಥ ಸಮಿತಿಗಳ ವರ್ಷಗಳು ಈ ಕೆಳಗಿನಂತಿವೆ. ವಿ.ಎಂ. ದಾಂಡೇಕರ್ ಮತ್ತು ನೀಲಕಂಠ ರಘು ಸಮಿತಿ ಏನಿದೆ ಇದು 1971ರಲ್ಲಿ ತನ್ನ ವರದಿಯನ್ನು ನೀಡಿತು. ಇದರ ಮೊದಲ ಬಾರಿಗೆ ಕ್ಯಾಲೋರಿ ಆಧಾರಿತ ಬಡತನ ಮಾಪನವನ್ನು ಇದರಲ್ಲಿ ಪರಿಚಯ ಮಾಡ್ತಾರೆ. ಮತ್ತು ಸಿ ಇದೆ. ಯಾಕಂದರೆ ಡಿ.ಟಿ. ಲಕ್ಡಾವಾಲಾ ಸಮಿತಿ ಅಂತ ಕರಿತೀವಿ. ಅದು ನೋಡ್ರಿ 1989ರಲ್ಲಿ ರಚಿಸಲಾಗುತ್ತೆ. ಇದು 1993ರಲ್ಲಿ ವರದಿಯನ್ನು ಸಲ್ಲಿಸುತ್ತೆ.
ನಂಬರ್ ಡಿ ಸುರೇಶ್ ತೆಂಡೂಲ್ಕರ್ ಸಮಿತಿ ಅಂತ, ಇದನ್ನು 2005ರಲ್ಲಿ ರಚಿಸಲಾಯಿತು. 2009ರಲ್ಲಿ ಇದು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಬಿ ರಂಗರಾಜನ್ ಸಮಿತಿ ಅಂತ, ಇದು 2012ರಲ್ಲಿ ರಚಿಸಲಾಯಿತು ಮತ್ತು ಇದು 2014ಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಹಾಗಾದರೆ ನೋಡಿರಿ, ಹಾಗಾದ್ರೆ ಭಾಳ ಸುಲಭವಾಗಿದೆ ನೆನ್ಪಿಟ್ಕೊಳ್ಳಿ. DLTR ಎಂಬ ಸಂಕೇತವನ್ನು ನೆನ್ಪಿಟ್ಕೊಳ್ರಿ ನೀವು. ಮೆಮೊರಿಯಬಲ್ ಟ್ರಿಕ್ಸ್. DLTR. ಡಿ ಅಂದರೆ ದಾಂಡೇಕರ್ ಸಮಿತಿ, ಎಲ್ ಅಂದರೆ ಲಕ್ಕಡವಾಲ ಸಮಿತಿ, ಟಿ ಅಂದರೆ ತೆಂಡೂಲ್ಕರ್ ಸಮಿತಿ, ಆರ್ ಅಂದರೆ ರಂಗರಾಜನ್ ಸಮಿತಿ. DLTR ಅನ್ನು ಕೋಡ್ಗಳನ್ನು ನೆನ್ಪಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಈ ಸಮಿತಿಗಳನ್ನು ನೀವು ನೆನ್ಪಿಟ್ಕೊಳಕ್ಕೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡ್ತೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ, ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಭೂ ಹಿಡುವಳಿ ಪದ್ಧತಿ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅನುಷ್ಠಾನಗೊಳಿಸಲಾದ ಪ್ರದೇಶಗಳು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಪಟ್ಟಿ 1ರಲ್ಲಿ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಮದ್ರಾಸ್ ಪ್ರಾಂತ್ಯ, ಮದ್ರಾಸ್, ಬಾಂಬೆ ಮತ್ತು ಪ್ರಾಂತ್ಯ ಮತ್ತು ಬಂಗಾಳ ಪ್ರಾಂತ್ಯ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆನ್ಸರ್ ಯಾವುದು ಅಂತ ನೋಡ್ತಾ ಹೋದರೆ ಆನ್ಸರ್ ಬಂದು ನಮಗೆ ಸರಿಯಾದ ಉತ್ತರ ಒಂದನೇದು ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಏನು ಒಂದು ಅಂದರೆ ಎಗೆ 3 ಇದೆ ನೋಡಿರಿ, ಜಮೀನ್ದಾರಿ ಪದ್ಧತಿ ಇದೆ, ಬಂಗಾಳ ಅಂತ ಇದೆ. ಆಮೇಲೆ ನೆಕ್ಸ್ಟು ಬಿಗೆ 1 ಅಂತ ಇದೆ, ಮಹಲ್ವಾರಿ ಪದ್ಧತಿ, ಪಂಜಾಬ್ ಮತ್ತು ಪ್ರಾಂತ್ಯ ಅಂತ ಇದೆ. ಸಿ ಅಂದರೆ ರೈತವಾರಿ ಪದ್ಧತಿ 2 ಅಂತ ಇದೆ, ಅಂದರೆ ಇದು ನಮಗೆ ಮದ್ರಾಸ್, ಬಾಂಬೆ ಮತ್ತು ಪ್ರಾಂತ್ಯ ಅಂತ ಇದೆ ನೋಡಿ. ಹಾಗಾದರೆ ಎಗೆ 3, ಬಿಗೆ 1, ಸಿಗೆ 2 ಇದು ನಮಗೆ ಸರಿಯಾದ ಉತ್ತರ. ಫಸ್ಟ್ ಆಪ್ಷನ್ ನಮಗೆ ಸರಿಯಾದ ಉತ್ತರ. ಹಾಗಾದರೆ ವಿಶೇಷ ನೋಡೋದ್ರ ಬಗ್ಗೆ, ಜಮೀನ್ದಾರಿ ಪದ್ಧತಿ ಬಂಗಾಳ ಪ್ರಾಂತ್ಯ ಇದರ ಬಗ್ಗೆ ನೋಡೋದಾದರೆ, ಇದನ್ನು 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾರೆ ಜಮೀನ್ದಾರಿ ಪದ್ಧತಿಯನ್ನು. ಮಹಲ್ವಾರಿ ಪದ್ಧತಿ ಪಂಜಾಬ್ ಪ್ರಾಂತ್ಯ, ಇದನ್ನು ಉತ್ತರ ಭಾರತ, ಪಂಜಾಬ್ ಮತ್ತು ಆಗ್ರಾ ನಗರಗಳಲ್ಲಿ ಜಾರಿಗೆ ತರಲಾಗುತ್ತೆ. ಮತ್ತು ರೈತವಾರಿ ಪದ್ಧತಿ ಮದ್ರಾಸ್ ಮತ್ತು ಬಾಂಬೆಯಲ್ಲಿ ಪ್ರಾಂತ್ಯದಲ್ಲಿದೆ. ಹಾಗಾದರೆ ಇದ್ರ ಬಗ್ಗೆ ನೋಡೋದಾದರೆ, ಇದನ್ನು ಥಾಮಸ್ ಮನ್ರೋ ಮದ್ರಾಸ್ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ. ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದ್ರಿ ಇದನ್ನ. ಜಬಾ ಅಂತ ನೆನ್ಪಿಟ್ಕೊ. ಜಬಾ ಅಂದರೆ ಜಮೀನ್ದಾರಿ ಪದ್ಧತಿ ಬಂಗಾಳ ಅಂತ ನೆನ್ಪಿಟ್ಕೊ ಜಬಾ. ಮಪ ಅಂತ ನೆನ್ಪಿಟ್ಕೊಡ್ರಿ ಮಹಲ್ವಾರಿ ಪದ್ಧತಿ ಪಂಜಾಬ್ ಅಂತ. ರೈಮಾ ಅಂತ ನೆನ್ಪಿಟ್ಕೊಡ್ರಿ. ರೈಮಾ ಅಂದರೆ ರೈತವಾರಿ ಪದ್ಧತಿ ಮದ್ರಾಸ್. ಭಾಳ ಈಸಿ ಐತೆ ನೋಡಿ. ಜಬಾ, ಮಪ, ರೈಮಾ. ಜಬಾ, ಮಪ, ರೈಮಾ. ತುಂಬ ಈಸಿಯಾಗಿ ನಿಮಗೆ ನೆನಪಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ. ಭಾಳ ಈಸಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗೆ ಕೊಟ್ಟಿರುವಂಥ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಅಂದರೆ ಹೇಳಿಕೆ 1 ಏನಿದೆ, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರಿಗೆ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಗುವ ಸಂಪನ್ಮೂಲವನ್ನು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದರೆ ಒದಗಿಸುವುದು ಅಂತ ಹೇಳಿದ್ದಾರೆ. ಹಾಗಾದರೆ ಹೇಳಿಕೆ 2, ಗ್ರಾಮೀಣ ಅಭಿವೃದ್ಧಿ ಅಂದರೆ ಗ್ರಾಮೀಣ ಆರ್ಥಿಕತೆ ಸರ್ವಾಂಗೀಣ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದೇನು ಕೊಟ್ಟಿದ್ದಾರೆ, ಹೇಳಿಕೆ 1, ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿಲ್ಲ, ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆನ್ಸರ್ ನೋಡ್ತೋಗೋಣ. ಆಪ್ಷನ್ ಬಂದು 1 ಅಂದರೆ ಹೇಳಿಕೆ 1 ಮತ್ತು 2 ಎರಡು ಸರಿಯಾಗಿವೆ ಅಂತ. ಆನ್ಸರ್ ಬಂದು ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೆಂಗೆ ಅಂತ ನೋಡೋಣ, ಎಕ್ಸ್ಪ್ಲೇನ್ ಮಾಡ್ಕೊಂಬೋಣ ಅದ್ರ ಬಗ್ಗೆ. ಹಾಗಾದರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿರುವ ಜನರಿಗೆ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುವ ಮಾನವ ಸಂಪನ್ಮೂಲ ಒದಗಿಸುವಂಥದ್ದು. ಇದು ಗ್ರಾಮೀಣ ಅಭಿವೃದ್ಧಿಯ ಒಂದು ಮುಖ್ಯ ಉದ್ದೇಶವಾಗಿದೆ. ಕೃಷಿ ಮಾತ್ರವಲ್ಲದೆ ಕೃಷಿಯೇತರ ವಲಯಗಳಾದ ಸಣ್ಣ ಕೈಗಾರಿಕೆಗಳು ಮತ್ತು ಕುಶಲಕಾರ್ಮಿಕರಿಗೆ ಸಂಪನ್ಮೂಲವನ್ನು ಒದಗಿಸುವುದು ಅಭಿವೃದ್ಧಿಯ ಒಂದು ಪೂರಕ. ಸರಿ ಇದೆ ಇದು. ಸೆಕೆಂಡ್ ಹೇಳಿಕೆ, ಗ್ರಾಮೀಣ ಅಭಿವೃದ್ಧಿ ಅಂದರೆ ಗ್ರಾಮೀಣ ಆರ್ಥಿಕತೆ ಸರ್ವಾಂಗೀಣ ಅಭಿವೃದ್ಧಿ ಅಂತ. ಅಂದರೆ ಗ್ರಾಮೀಣ ಅಭಿವೃದ್ಧಿ ಎಂಬುದು ಕೇವಲ ಕೃಷಿಯಲ್ಲ, ಅಲ್ಲಿನ ಸಾಮಾಜಿಕ ಆರ್ಥಿಕ ಮೂಲಭೂತ ಸೌಕರ್ಯಗಳ ಒಟ್ಟಾರೆ ಪ್ರಗತಿಯನ್ನು ಒಳಗೊಂಡಿರ್ತದೆ. ಆದ್ದರಿಂದ ಈ ವ್ಯಾಖ್ಯಾನವು ಸತ್ಯ ಸಂಪೂರ್ಣವಾದ. ಹಾಗಾದರೆ ಎರಡೂ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿ ಮೂಲ ತತ್ವಗಳನ್ನು ಪ್ರತಿಬಿಂಬಿಸುವುದು. ಹಾಗಾದರೆ 1 ಇಲ್ಲಿ ಸರಿಯಾದ ನಮಗೆ ಉತ್ತರ ಆಗುತ್ತೆ. ಎರಡೂ ಸರಿಯಾದ ಇಲ್ಲಿ ಸರಿಯಾದ ಹೇಳಿಕೆ ಆಗ್ತವೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ನೀರಿದ್ದರೆ ನಾಳೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿವೆ ಅಂತ ಹೇಳಿದ್ದಾರೆ. ಅಂದರೆ ಅತಿಯಾದ ಅಂತರ್ಜಲ ಬಳಸುತ್ತಿರುವ ಪ್ರದೇಶಗಳಲ್ಲಿ ನೀರಿನ ಮರುಪೂರಣಕ್ಕೆ ಒತ್ತು ನೀಡುವುದು. ಮತ್ತು ಸೆಕೆಂಡ್ ಏನಂತ ಬಂದಾಗ, ಕೆರೆಗಳಲ್ಲಿ ಅಂತರ್ಜಲ ಮಟ್ಟದ ಮೇಲ್ವಿಚಾರಣೆ, ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನ ಅಳವಡಿಸುವುದು. ಕಡಿಮೆ ಅಂತರ್ಜಲ ಬಳಸುತ್ತಿರುವ ಪ್ರದೇಶಗಳಲ್ಲಿ ಬೋರ್ವೆಲ್ ಹಾಕಲು ಉತ್ತೇಜಿಸುವುದು. ಮತ್ತು ನೀರಿನ ಬಳಕೆ ಸಮತೋಲನ ಬಗ್ಗೆ ಅರಿವು ಮೂಡಿಸುವುದು ಅಂತ ಇದೆ. ಹಾಗಾದರೆ ಆನ್ಸರ್ ಬಂದು ನಮಗೆ 4ನೇ ಆಪ್ಷನ್ A, B, D ಮತ್ತು ಸರಿಯಾಗಿವೆ ಅಂತ. A, B, D ಅಂದರೆ A, B, D ಅಂದರೆ ಸಿ ಇಲ್ಲಿ ತಪ್ಪಾಗುತ್ತೆ. ಅಂದರೆ ಕಡಿಮೆ ಅಂತರ್ಜಲ ಬೋರ್ವೆಲ್ ಹಾಕಲು ಉತ್ತೇಜಿಸುವುದನ್ನು ತಪ್ಪಾಗುತ್ತೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಸರಿಯಾಗಿದ್ದ ಬಗ್ಗೆ ವಿವರಣೆ ನೋಡೋಣ. ಎ ಸರಿಯಾಗಿದೆ ಅಂದರೆ ಇಲ್ಲಿ ಯೋಜನೆ ಮುಖ್ಯ ಉದ್ದೇಶವು ಅಂತರ್ಜಲ ಬಳಸುತ್ತಿರುವ ಪ್ರದೇಶಗಳಲ್ಲಿ ನೀರಿನ ಮರುಪೂರಣಕ್ಕೆ ಒತ್ತು ನೀಡುವುದು ಸರಿ ಇದೆ. ಅಂದರೆ ಇದು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡುವಂಥ ಕೆಲಸ ಅಂತ. ಸರಿಯಾಗಿದೆ. ಬಿ ಸರಿಯಾಗಿದೆ. ಯಾಕಂದರೆ ಅಂತರ್ಜಲ ಮಟ್ಟದ ನಿಖರವಾದ ಮೇಲ್ವಿಚಾರಣೆ, ದತ್ತಾಂಶ ನಿರ್ವಹಣೆಗಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ AI ಬಳಸಿಕೊಳ್ಳುವುದು ಸರಿ ಇದೆ.
ಡಿ ತಪ್ಪಾಗಿದೆ. ಯಾಕಂದರೆ ನೋಡಿ, ಈ ಯೋಜನೆ ಅಂತರ್ಜಲಗೊಳಿಸುವ ಗುರಿ ಹೊಂದಿದೆ. ಆದ್ದರಿಂದ ಬೋರ್ವೆಲ್ ಹಾಕಲು ಉತ್ತೇಜಿಸುವುದು ಇದರ ಉದ್ದೇಶವಲ್ಲ, ಬದಲಿಗೆ ನೀರಿನ ಮಿತ ಬಳಕೆಯನ್ನು ಪ್ರತಿಪಾದಿಸುವುದಾಗಿದೆ. ಡಿ ಇದು ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಬಳಕೆಯನ್ನು ಸಮತೋಲನದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ ಅಂತ ನೋಡ್ತೀವಿ. ಹಾಗಾದರೆ ಅಟಲ್ ಬಿಹಾರಿ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೋಡ್ತಾ ಹೋಗೋಣ. ಏನಂತ ಬಂದಾಗ, ಈ ಯೋಜನೆಯನ್ನು ಭಾರತ ಸರ್ಕಾರವು ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸಲು ಜಾರಿಗೆ ತಂದಿದೆ. ಕರ್ನಾಟಕ ಸೇರಿದಂತೆ ಭಾರತದ 7 ರಾಜ್ಯಗಳಲ್ಲಿ ಇದನ್ನು ಪ್ರಮುಖವಾಗಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನಮಗೆ ಸಹಜವಾಗಿ ತುಂಬ ಅದ್ಭುತವಾದ ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಯಾವ ಪ್ರಶ್ನೆ ಅಂತ ಬಂದಾಗ ನೋಡಿ, ಸಹಜವಾಗಿ ಮುಂದಿನ ಪ್ರಶ್ನೆ ಇದೆ. ಈ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಂದರೆ ಇಲ್ಲಿ ದೇಶಗಳು ಮತ್ತು ಪೆಟ್ರೋಲಿಯಂ ಉತ್ಪಾದನೆ ಬಗ್ಗೆ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಇರಾಕು, ಇರಾನು, ಲಿಬಿಯಾ ಮತ್ತು ಮ್ಯಾನ್ಮಾರ್ ಅಂತ ಇದೆ. ಪಟ್ಟಿ 2ರಲ್ಲಿ ಕಿರ್ಗುಲ್, ನಾಫ್ಟ್ ಇ ಶಾಹ, ಜಲ್ಜೆನ್ ಮತ್ತು ಜಿಂಗು ಅಂತ ಇದೆ. ಅದರ ಆನ್ಸರ್ ಯಾವುದಂತ ಬಂದಾಗ ನೋಡಿರಿ, ಸಹಜವಾಗಿ ನಿಮಗೆ ಆನ್ಸರ್ ಬಂದು ನಿಮಗೆ ಇಲ್ಲಿ ನೋಡಿರಿ, ಭಾಳ ಅದ್ಭುತವಾಗಿ ಪ್ರಶ್ನೆ ಇದೆ. ಇಲ್ಲಿ ಮತ್ತು ಆಪ್ಷನ್ ಕೊಟ್ಟಿದ್ದಾರೆ, ಎ, ಬಿ, ಅದು 1, 2, 3, 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ಆನ್ಸರ್ ಸರಿ ಅಂತ, ಇಲ್ಲಿ ಆನ್ಸರ್ 1 ಏನಿದೆ, ಒಂದನೇದು ಆನ್ಸರ್ ನಮಗೆ ಸರಿ ಇದೆ. ಆಪ್ಷನ್ 1 ನಮಗೆ ಸರಿ ಇದೆ. ಯಾಕಂದರೆ ಎಗೆ 1 ಇದೆ, ಬಿಗೆ 2 ಇದೆ, ಸಿಗೆ 3 ಇದೆ, ಡಿಗೆ 4 ಇದೆ. ಅಂದರೆ ಇಲ್ಲಿ ಇರಾನ್ ಕಿರ್ಗುಲ್ ಅನ್ನೋದು, ಬಿ ಇರಾಕ್ ಕಿರ್ಗುಲ್ ಅನ್ನೋದು, ಇರಾನ್ ಅನ್ನೋದು ನಾಫ್ಟ್ ಇ ಶಾಹ ಅನ್ನೋದು, ಸಿ ಅಂದರೆ ಲಿಬಿಯಾ ಅನ್ನೋದು, ಜಲ್ಜೆನ್ ಅನ್ನೋದು, ಮ್ಯಾನ್ಮಾರ್ ಸಿಂಗು ಇದು ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ನಮಗಿದು ಫಸ್ಟ್ ಆಪ್ಷನ್ ಸರಿ ಇದೆ. ಹಾಗಾದರೆ ನೋಡಿರಿ, 1A 2 ಅಂದರೆ 1A 2B C3 ಸರಿ. ಇರಾನು ಕಿರ್ಗುಲ್ಲು, ಇರಾನು ನಾಫ್ಟ್, ನೋಡಿ ಇರಾಕ್ ಕಿರ್ಗುಲ್ಲು, ಇರಾನ್ ನಾಫ್ಟ್ ಇ ಐಷಾ, ಲಿಬಿಯಾ ಜಲ್ಜೆನ್, ಮ್ಯಾನ್ಮಾರ್ ಅನ್ನೋದು ಸಿಂಗು ಅನ್ನೋದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಪ್ರಶ್ನೆ ನಂಬರ್ 30 ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನಿದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂಥ ಪ್ರಶ್ನೆ ಬಗ್ಗೆ ನಾವು ನೋಡೋದಾದ್ರೆ, ನೆಕ್ಸ್ಟ್ ಬರುವಂಥ ಪ್ರಶ್ನೆ ಯಾವುದಂತ ನೋಡಿದ್ರೆ ಇಂಪಾರ್ಟೆಂಟಾಗಿ ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ ನಾವು. 33ನೇ ಪ್ರಶ್ನೆ ಏನಿದೆ, ಈ ಕೆಳಗಿನ ಕರ್ನಾಟಕದ ಯಾವ ನದಿಯ ವ್ಯವಸ್ಥೆಯು ಕವಲೋಡಿ ನದಿ ವ್ಯವಸ್ಥೆಗೆ ಉತ್ತಮ ಉದಾಹರಣೆಯಾಗಿದೆ ಅಂತ ಇದೆ. ನಂದಿದುರ್ಗ ನದಿ ವ್ಯವಸ್ಥೆ ಮತ್ತು ಮಾಂಚರ ಮತ್ತು ಕಾರಂಜ ನದಿ ವ್ಯವಸ್ಥೆ, ಕಾಳಿ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ ಅಂತ ಇದೆ. ಆನ್ಸರ್ ಬಂದು ನಮಗೆ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಸರ್ ನಂದಿದುರ್ಗ ನದಿ ವ್ಯವಸ್ಥೆ ಸರಿಯಾದ ಉತ್ತರ ಅಂತ ಬಂದಾಗ ನೋಡ್ತಾ ಹೋಗೋಣ. ಮರದ ಕೊಂಬೆಗಳಿಂದ ಕಾಣುವ ನದಿ ವಿನ್ಯಾಸವನ್ನು ಡೆಂಡ್ರಿಟಿಕ್ ಅಥವಾ ಕವಲೋಡಿ ವಿನ್ಯಾಸ ಎನ್ನಲಾಗುತ್ತದೆ. ಕರ್ನಾಟಕದ ಪೂರ್ವಕ್ಕೆ ಹರಿಯುವ ನದಿಗಳು, ವಿಶೇಷವಾಗಿ ನಂದಿದುರ್ಗದ ಬೆಟ್ಟಗಳಲ್ಲಿ ಹುಟ್ಟುವ ನದಿಗಳು, ಉದಾಹರಣೆಗೆ ಪೆನ್ನಾರ್, ಪಾಲಾರ್, ಇವು ವಿನ್ಯಾಸವನ್ನು ಹೊಂದಿವೆ. ಹಾಗಾಗಿ ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ಯಾವುದಂತ ಬಂದಾಗ ನಮಗೆ ನಂದಿದುರ್ಗ ವ್ಯವಸ್ಥೆ ಅಂತ ಕರ್ಕೊಳ್ತೀವಿ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೆಯಿರಂತ ಇದೆ. ಇದು ಯಾವುದಂತ 34ನೇ ಪ್ರಶ್ನೆ. ಪಟ್ಟಿ 1ರಲ್ಲಿ ಕರ್ನಾಟಕದ ಅತಿ ತೇವಾಂಶ ಸ್ಥಳಗಳು, ಪಟ್ಟಿ 2ರಲ್ಲಿ ತಾಲೂಕುಗಳು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಆಮಂಗಾಂವ್, ಮುಂಡ್ರೋಟ್ ಮತ್ತು ಹುಲಿಕಲ್, ಆಗುಂಬೆ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಖಾನಾಪುರ, ತೀರ್ಥಹಳ್ಳಿ, ಹೊಸನಗರ ಮತ್ತು ಮಡಿಕೇರಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ದು ಆನ್ಸರ್ ಸರಿಯಾದ ಉತ್ತರ ಅಂತ ಅಲ್ಲಿ ನೋಡೋದಾದರೆ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾವ್ದು ಆನ್ಸರ್ ಅಂತ ಬಂದಾಗ ನೋಡಿರಿ, ಇಲ್ಲಿ ಪ್ರಮುಖವಾಗಿ ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಪಟ್ಟಿ ಅಂದರೆ ಸರಿಯಾದ ಉತ್ತರ ಬಂದು 3, ಎಗೆ 1, ಬಿಗೆ 4, ಸಿಗೆ 3, ಡಿಗೆ 1 ಅಂತ. ಬಟ್ ಇದನ್ನ ಸರಿಯಾಗಿ ಮ್ಯಾಚ್ ಮಾಡಿದೆ ನೋಡಿ ನಾನು. ಅಂದರೆ ಎಗೆ 1 ಅಂತ ಬಂದಾಗ ನೋಡಿರಿ, ಅಮುಗಾಂವ್ ಅಂತ ಇದೆ, ಕಾನ್ಪುರ ಬೆಳಗಾವಿಯಲ್ಲಿದೆ. ಮೆಂಡ್ರೋಟ್ ಅಂತ ಇದೆ, ಇದು ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಹುಲಿಕಲ್ ಅನ್ನೋದು ಹೊಸನಗರ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಆಗುಂಬೆ ಅನ್ನೋದು ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಹಾಗಾದರೆ ಭಾಳ ಈಸಿಯಾಗಿ ನೆನ್ಪಿಟ್ಕೊಳ್ರಿ. ಆಗುಂಬೆ ಮತ್ತು ಹುಲಿಕಲ್ ಎರಡೂ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದರೂ ಆಗುಂಬೆ ತೀರ್ಥಹಳ್ಳಿ ತಾಲೂಕಿಗೆ ಸೇರುತ್ತದೆ ಮತ್ತು ಹುಲಿಕಲ್ ಹೊಸನಗರ ತಾಲೂಕಿಗೆ ಸೇರ್ತದೆ. ಇದನ್ನು ಸ್ಪಷ್ಟವಾಗಿ ಗುರುತಿಸಿದರೆ ಈ ರೀತಿಯ ಈಸಿಯಾಗಿ ಅರ್ಥ ಮಾಡ್ಕೋಬೋದು ನೋಡಿರಿ. ಆಗುಂಬೆ ಮತ್ತು ಹುಲಿಕಲ್ ಎರಡೂ ಶಿವಮೊಗ್ಗದ ಜಿಲ್ಲೆಯಲ್ಲಿವೆ. ಆಗುಂಬೆ ತೀರ್ಥಹಳ್ಳಿ ತಾಲೂಕಿಗೆ ಸೇರುತ್ತದೆ, ಆದರೆ ಹುಲಿಕಲ್ ಹೊಸನಗರ ತಾಲೂಕಿಗೆ ಸೇರುತ್ತದೆ. ಇದನ್ನು ಸ್ಪಷ್ಟವಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕ್ವಶನ್ ತಪ್ಪಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ನೋಡಿ ಈಸಿಯಾಗಿ ನಾವು ವಿಷಯಗಳನ್ನು ಒಂದೊಂದೇ ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಯಾವ ಪ್ರಶ್ನೆ ಅಂತ ಬಂದಾಗ ಸಹಜವಾಗಿ ಒಂದೊಂದೇ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದಾಗ, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಅಳಿವೆ ಎಸ್ಚುರಿಗಳಲ್ಲಿ ಕೆಳಗಿನ ಯಾವುದು ಸರಿಯಾದ ಕ್ರಮ ಅಂತ ಇದೆ. ತದಡಿ, ಸೀತಾ, ಉದ್ಯಾನವನ, ಗುರುಪುರ ಅಂತ ಇದೆ. ತದಡಿ, ಉದ್ಯಾನವನ, ಸೀತಾ, ಗುರುಪುರ ಅಂತ ಇದೆ. ಸೀತಾ, ತದಡಿ, ಗುರುಪುರ, ಉದ್ಯಾನವನ ಇದೆ. ಸೀತಾ, ತದಡಿ, ಉದ್ಯಾನವನ, ಗುರುಪುರ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಹುಡುಕ್ತಾ ಬಂದಾಗ ಆನ್ಸರ್ ಬಗ್ಗೆ ಈಸಿಯಾಗಿ ಹುಡುಕ್ತಾ ಹೋಗೋಣ. ಆನ್ಸರ್ನ ಈಸಿಯಾಗಿ ಇದು ಆನ್ಸರ್ 1, ತದಡಿ, ಸೀತಾ, ಉದ್ಯಾನವನ, ಗುರುಪುರ ಅಂತ ಇದೆ. ಇದು ವಿವರಣೆ ನೋಡೋಣ. ಕರ್ನಾಟಕದ ಕರಾವಳಿಯಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ನದಿಗಳು ಮತ್ತು ಅವುಗಳ ಅಳಿವೆಗಳಿಗೆ ಕೆಳಗಿನ ಕ್ರಮದಲ್ಲಿ ಬರುತ್ತವೆ. ತದಡಿ ಉತ್ತರ ಕನ್ನಡ ಜಿಲ್ಲೆ ಅಘನಾಶಿನಿಯಲ್ಲಿ ಬರುತ್ತೆ. ಸೀತಾ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ.
ಉದ್ಯಾನವನ ಉಡುಪಿ ಜಿಲ್ಲೆ ಸೀತಾ ನದಿಯ ದಕ್ಷಿಣಕ್ಕಿದೆ. ಕುರುಪುರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ಕಂಡುಬರುತ್ತೆ. ನೋಡಿ, ಸ್ಪಷ್ಟವಾದ ಆನ್ಸರ್ ನಿಮಗೆ ಸಿಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಸುಲಭವಾಗಿ ನಮಗೆ ಮುಂದಿನ ಪ್ರಶ್ನೆ ಸಿಗ್ತಾ ಹೋಗುತ್ತೆ. ನೋಡಿ, ಯಾವುದಂತ ಬಂದಾಗ ಹೊಂದಿಸಿ ಬರೆಯಿರಂತ ಇದೆ. ಪಟ್ಟಿ 1ರಲ್ಲಿ ಮಾರುತಗಳು, ಪಟ್ಟಿ 2ರಲ್ಲಿ ರಾಷ್ಟ್ರಗಳು ಅಂತ ಇದೆ. ಪಟ್ಟಿ 1ರಲ್ಲಿ ಪರ್ಗ್, ಬೋರಾ, ಸಾಂಟಾ ಆನಾ, ಲೂ ಅಂತ ಇದೆ. ಪಟ್ಟಿ 2ರಲ್ಲಿ ಭಾರತ, ಉತ್ತರ ಅಮೇರಿಕಾ, ಇಟಲಿ ಮತ್ತು ದಕ್ಷಿಣ ಅಮೇರಿಕಾ ಅಂತ ಇದೆ. ಹಾಗಾದರೆ ಇದಕ್ಕೆ ಆನ್ಸರ್ ಅಂತ ಬಂದಾಗ ಆಪ್ಷನ್ 1, 2, 3, 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಯಾವುದು ಸರಿಯಾದ ಉತ್ತರ ಅಂತ ಇದೆ. ಹಾಗಾದರೆ ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ಯಾವುದು ಸರಿಯಾದ ಉತ್ತರ ಅಂತೇಳಿ ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 2. ಆಯ್ಕೆ 2 ಸರಿ ಇದೆ. ಯಾಕಂದರೆ ಎಗೆ 4, ಬಿಗೆ 3, ಸಿಗೆ 2, ಡಿಗೆ 1. ಯಾಕೆಂದರೆ ಹೊಂದಾಣಿಕೆ ಬರ್ಗು ದಕ್ಷಿಣ ಆಫ್ರಿಕಾ, ಬೋರಾ ಇಟಲಿ, ಸಾಂಟಾ ಆನಾ ಉತ್ತರ ಅಮೇರಿಕಾ, ಲೂ ಭಾರತ ಅಂತೇಳಿ. ಲೂ ಅನ್ನೋದು ಭಾರತ ಅಂತ ಅಂದ್ಬಿಟ್ಕೊಳ್ತಾ ಹೋಗಿ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಅಲೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವ ಸರಿಯಾಗಿವೆ. ಚಂದ್ರನ ಗುರುತ್ವಾಕರ್ಷಣೆಯ ಸೆಳೆತ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಸೂರ್ಯನ ಗುರುತ್ವಾಕರ್ಷಣೆಯ ಸೆಳೆತ ಉಬ್ಬರವಿಳಿತ ಉಂಟಾಗುವುದಕ್ಕೆ ಪ್ರಮುಖ ಕಾರಣಗಳಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಅಂದರೆ ಇಲ್ಲಿ ಅಲೆಗಳಿಗೆ ಸಂಬಂಧಪಟ್ಟಂಗೆ ಎ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದರೆ ಎಗೆ ಏನು ಆನ್ಸರ್ ಕೊಟ್ಟಿದ್ದಾರೆ? ಚಂದ್ರನ ಗುರುತ್ವಾಕರ್ಷಣೆ ಸೆಳೆತ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಸೂರ್ಯನ ಗುರುತ್ವಾಕರ್ಷಣೆ ಸೆಳೆತ ಉಬ್ಬರವಿಳಿತ ಉಂಟಾಗುವುದಕ್ಕೆ ಪ್ರಮುಖ ಕಾರಣ ಅಂತ ಕೊಟ್ಟಿದ್ದಾರೆ. ಬಿ ಬಂದು ಏನು ಕೊಟ್ಟಿದ್ದಾನೆ? ವಿಶ್ವದ ಅತಿ ಎತ್ತರದ ಅಲೆಗಳು ಕೆನಡಾದ ಬೇ ಆಫ್ ಬಂಡಿ ಅಥವಾ ಬಂಡಿ ಕೊಲ್ಲಿ ಯಲ್ಲಿನ ನೋವಾ ಸ್ಕಾಟಿಯಾದ ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ ಅಂತ ಬಂದಾಗ ಉಬ್ಬರವಿಳಿತಗಳು ಕೆಸರು ಮಡ್ಡಿಯನ್ನು ತೆಗೆದುಹಾಕಲು ಹಾಗೂ ಕಲುಷಿತ ನೀರನ್ನು ತೆಗೆದುಹಾಕಲು ಸಹಾಯಕವಾಗಿವೆ ಅಂತ ಕೊಟ್ಟಿದ್ದಾನೆ. ಡಿ ಏನು ಕೊಟ್ಟಿದ್ದಾನೆ? ಉಬ್ಬರವಿಳಿತಗಳನ್ನು ದ್ವೀಪಗಳು ಮತ್ತು ಅಥವಾ ಕೊಲ್ಲಿಗಳು ಮತ್ತು ಅಳಿವೆಗಳ ನಡುವೆ ಹರಿದಾಗ ಅವುಗಳ ಉಬ್ಬರವಿಳಿತವನ್ನು ಪ್ರವಾಹಗಳು ಎನ್ನಲಾಗುತ್ತದೆ ಅಂತ ಕರೀತಾರೆ. ಅಂದರೆ ಇದಕ್ಕೆ ಆಪ್ಷನ್ ಏನು ಕೊಟ್ಟಾನೆ ಆನ್ಸರ್ ಅಂತ ಬಂದಾಗ ಆನ್ಸರ್ ಈಸಿಯಾಗಿ ನೋಡ್ತಾ ಹೋಗೋಣ. ಆನ್ಸರ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆನ್ಸರ್ ಬಂದು ನೋಡಿರಿ, ಪ್ರಮುಖವಾಗಿ ಇಲ್ಲಿ ಯಾವುದಂತ ಬಂದಾಗ ಈಸಿಯಾಗಿ ಅದನ್ನ ನಾವು ಆನ್ಸರ್ನ ನೋಡ್ತಾ ಹೋಗ್ತೀವಿ. ಆಪ್ಷನ್ ಬಂದು ಇಲ್ಲಿ ಸರಿಯಾದ ಉತ್ತರ 4 ಅಂದರೆ ಎ, ಬಿ, ಸಿ, ಡಿ ಸರಿಯಾಗಿವೆ. ಅಂದರೆ ಉಬ್ಬರವಿಳಿತಗಳು ಚಂದ್ರ ಸೂರ್ಯರ ಗುರುತ್ವಾಕರ್ಷಣೆಯಿಂದ ಸಂಭವಿಸುತ್ತವೆ ಮತ್ತು ಇದು ನೌಕಾಯಾನಕ್ಕೆ ಹಾಗೂ ಹೂಳು ತೆಗೆಯಲು ಸಹಕಾರಿ ಅಂತ ಹೇಳಿ ನಾವು ನೋಡ್ತೀವಿ. ಸ್ನೇಹಿತರೆ, ಮುಂದಿನ ಅದ್ಭುತವಾದ ಪ್ರಶ್ನೆ ನೋಡ್ತಾ ಹೋಗೋಣ. ಎಲ್ ನೀನೋಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಂತೆ ಇದೆ. ಆಪ್ಷನ್ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಉಷ್ಣಾಂಶದ ವ್ಯತ್ಯಾಸಗಳಿಂದಾಗಿ ಉಗಮ ಹೊಂದುತ್ತದೆ. ಬಿ ಮಾನ್ಸೂನ್ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕಂಡುಬಂದಿದೆ. ಸಿ ಸಾಗರ ನೀರಿನ ಉಷ್ಣಾಂಶ ಹೆಚ್ಚುತ್ತಿರುವುದರಿಂದ ಇದರ ಉಗಮದ ಪುನರಾವರ್ತನೆ ಹೆಚ್ಚಾಗಿದೆ. ಡಿ ಪ್ರತಿ ವರ್ಷ ಉಗಮಿಸುತ್ತದೆ ಅಂತ ಇದೆ. ಈ ಮೇಲಿನ ಹೇಳಿಕೆಗಳನ್ನು ಎಷ್ಟು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 4 ಹೇಳಿಕೆಗಳು ಸರಿಯಾಗಿವೆ, ಕೇವಲ 3 ಹೇಳಿಕೆಗಳು ಸರಿಯಾಗಿವೆ, ಕೇವಲ 2 ಹೇಳಿಕೆ ಸರಿಯಾಗಿವೆ, ಕೇವಲ 1 ಹೇಳಿಕೆ ಸರಿಯಾಗಿದೆ. ಅದರ ಆನ್ಸರ್ ನೋಡಿದ್ರೆ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಹಾಗಾದರೆ ಯಾವ್ಯಾವ 3 ಹೇಳಿಕೆಗಳು ಅಂತ ನೋಡಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಆಪ್ಷನ್ 1 ಎ ಆಪ್ಷನ್ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಉಷ್ಣಾಂಶದ ವ್ಯತ್ಯಾಸಗಳಿಂದ ಉಗಮ ಹೊಂದುತ್ತದೆ ಅಂತದೆ. ಇದು ಸರಿ ಇದೆ. ಪೂರ್ವ ಮತ್ತು ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಸಹಜವಾಗಿ ಬಿಸಿಯಾಗುವುದೇ ಎಲ್ ನೀನೋ ಎನ್ನಲಾಗುತ್ತದೆ. ನೆಕ್ಸ್ಟ್ ಬಿ ಏನಿದೆ? ಮಾನ್ಸೂನ್ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕಂಡುಬಂದಿದೆ. ಇದು ಸರಿ ಇದೆ. ಎಲ್ ನೀನೋ ವರ್ಷಗಳಲ್ಲಿ ಭಾರತದಲ್ಲಿ ಸಾಮಾನ್ಯವಾಗಿ ಮಳೆ ಕಡಿಮೆ ಆಗುತ್ತದೆ, ಬರಗಾಲದ ಪರಿಸ್ಥಿತಿ ಉಂಟಾಗಬಹುದು. ಸಿ ನೋಡೋಣ. ಸಾಗರದ ನೀರಿನ ಉಷ್ಣಾಂಶ ಹೆಚ್ಚುತ್ತಿರುವುದರಿಂದ ಇದರ ಉಗಮದ ಪುನರಾವರ್ತನೆ ಹೆಚ್ಚಾಗಿದೆ ಅಂತ. ಇದು ಸರಿ ಇದೆ. ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ಸಾಗರಗಳು ಬಿಸಿಯಾಗುತ್ತಿದ್ದು ಎಲ್ ನೀನೋ ವಿದ್ಯಮಾನಗಳು ಹೆಚ್ಚು ಆಗಾಗ್ಗೆ ಮತ್ತು ತೀವ್ರವಾಗಿ ಸಂಭವಿಸುತ್ತವೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದರೆ ಡಿ ಆಪ್ಷನ್ ಏನಿದೆ? ಪ್ರತಿ ವರ್ಷವೂ ಉಗಮಿಸುತ್ತದೆ. ಇದು ತಪ್ಪು. ಎಲ್ ನೀನೋ ಪ್ರತಿ ವರ್ಷವೂ ಸಂಭವಿಸುತ್ತದೆ. ಇದು ಸಾಮಾನ್ಯವಾಗಿ 2 ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಒಂದು ಅನಿಯಮಿತ ವಿದ್ಯಮಾನವಾಗಿದೆ. ಹಾಗಾಗಿ ಇಲ್ಲಿ ಅದರಿಂದ ಮೊದಲ 3 ಹೇಳಿಕೆಗಳು ಎ, ಬಿ, ಸಿ ಮಾತ್ರ ಸರಿಯಾಗಿವೆ. ಆಯ್ಕೆ 2 ಸರಿಯಾದ ಉತ್ತರ ಅಂತೇಳಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹಾಗಾದರೆ ಒಂದು ಸಣ್ಣ ಸ್ಕಿಲ್ ಇದೆ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಒಂದು ಸಣ್ಣ ಟ್ರಿಕ್ಸ್ ಇದೆ. ಎಲ್ ನೀನೋ ಅನ್ನೋದೇನಿದೆ ಎಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಪುಟ್ಟ ಹುಡುಗ ಎಂದರ್ಥ. ಇದು ಕ್ರಿಸ್ಮಸ್ ಸಮಯದಲ್ಲಿ ಡಿಸೆಂಬರ್ ದಕ್ಷಿಣ ಅಮೆರಿಕದ ಪೆರು ಕರಾವಳಿಯಲ್ಲಿ ಕಾಣಿಸಿಕೊಂಡಿದ್ದರಿಂದ ಇದಕ್ಕೆ ಹೆಸರು ಬಂದಿದೆ. ಇದು ಭಾರತದ ಪಾಲಿಗೆ ಮಳೆ ಕಳ್ಳ ಇದ್ದಂತೆ, ಏಕೆಂದರೆ ಇದು ಮಾನ್ಸೂನ್ ಮಳೆಯನ್ನು ಕಡಿಮೆ ಮಾಡುತ್ತದೆ. ನೆನ್ಪಿಟ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಮಾನ್ಸೂನ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತದೆ. ಹೇಳಿಕೆ 1 ಇಂಡೋ ಪಾಕಿಸ್ತಾನದ ವಾಯುವ್ಯದಲ್ಲಿ ಮೇಲ್ಮೈ ಮೇಲಿನ ಉಷ್ಣವು ತಗ್ಗು ಪ್ರದೇಶದ ಮೇಲ್ಮೈ ಮೇಲೆ ಚಲನಾತ್ಮಕ ತಗ್ಗು ಪ್ರದೇಶದ ರೂಪುಗೊಳ್ಳುತ್ತದೆ. ಹೇಳಿಕೆ 2 ಬೇಸಿಗೆ ಕಾಲದಲ್ಲಿ ಹಿಮಾಲಯ ದಕ್ಷಿಣದ ಇಳಿಜಾರುಗಳಿಂದ ಮೇಲ್ಗಾಳಿಯ ಪಶ್ಚಿಮದ ಪ್ರವಾಹ ಮಾರುತಗಳಿಗೆ ಹಿಂತೆಗೆದುಕೊಳ್ಳಲ್ಪಡುತ್ತದೆ ಅಂತದೆ. ಹಾಗಾದರೆ ಇದಕ್ಕೆ ಏನು ಅಂತ ನೋಡೋದಾದ್ರೆ ಪ್ರಶ್ನೆನ ನೋಡಿಲಿ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿ ಅಂತ ಇದೆ. ಹೇಳಿಕೆ 1, ಹೇಳಿಕೆ 2 ಮತ್ತು 2 ಸರಿ ಮತ್ತು ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ ಅಂತಿದೆ. ಎರಡನೇದು ಹೇಳಿಕೆ 1, ಹೇಳಿಕೆ 2 ಎರಡೂ ಸರಿ. ಹೇಳಿಕೆ
ಹೇಳಿಕೆ 2 ಹೇಳಿಕೆ 1 ವಿವರಿಸುವುದಿಲ್ಲ ಅಂತಾರೆ. ಹೇಳಿಕೆ 1 ಸರಿ ಆದರೆ ಹೇಳಿಕೆ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ತಪ್ಪು ಆದರೆ ಹೇಳಿಕೆ 2 ಸರಿ ಅಂತ ಕೊಡಿ. ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ಆದರೆ ಈಸಿ ಮಾಡ್ಕೊಂಬರೋಣ ಇದನ್ನು. ನೋಡಿ, ಉತ್ತರ ಏನಂದರೆ ಹೇಳಿಕೆ 1 ಉತ್ತರ ಸರಿ ಇದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಒಂದು ಹೇಳಿಕೆ ಅಂದರೆ ಇಲ್ಲಿ ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ ಅಂತಿದೆ. ಹಾಗಾದರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಹೇಳಿಕೆಗಳನ್ನು ಸ್ವಲ್ಪ ನೋಡೋಣ. ಹೇಳಿಕೆ 1 ಏನು ಹೇಳುತ್ತೆ? ಇಂಟರ್ ಟ್ರಾಪಿಕಲ್ ಕನ್ವರ್ಜೇಷನ್ ಝೋನ್ಸ್ ಅಂತ ಇದೆ. ಬೇಸಿಗೆಯಲ್ಲಿ ಗಂಗಾ ಬಯಲು ಪ್ರದೇಶದ ಮೇಲೆ ಚಲಿಸುತ್ತದೆ ಅಂತ. ಇದು ಸರಿ ಇದೆ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಜೂನ್ ತಿಂಗಳಲ್ವಾ, ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಭೂಭಾಗವು ಅತಿಯಾಗಿ ಕಾಯುತ್ತದೆ. ಇದರಿಂದಾಗಿ ಕಡಿಮೆ ಒತ್ತಡ ಪಟ್ಟಿಯಾದ ITCZ ಉತ್ತರ ಕಡೆಗೆ ಅಂದರೆ ಗಂಗಾ ಬಯಲು ಪ್ರದೇಶದ ಕಡೆಗೆ ಸರಿಯುತ್ತದೆ. ಇದನ್ನು ಮಾನ್ಸೂನ್ ಟ್ರಿಪ್ ಅಂತ ಕರಿತೀವಿ. ಓಕೆನಾ. ಹೇಳಿಕೆ 2 ಏನಿದೆ? ಬೇಸಿಗೆ ಕಾಲದಲ್ಲಿ ಹಿಮಾಲಯ ದಕ್ಷಿಣ ಭಾಗದ ಮೇಲೆ ಮೇಲ್ಮಟ್ಟದ ಪಶ್ಚಿಮ ಜೆಟ್ ಪ್ರವಾಹಗಳು ಹಿಂತೆಗೆದುಕೊಳ್ಳುತ್ತದೆ ಅಂತಿದೆ. ಇದು ಸರಿ ಇದೆ. ಯಾಕಂದರೆ ಚಳಿಗಾಲದಲ್ಲಿ ಭಾರತದ ಉತ್ತರ ಭಾಗದಲ್ಲಿರುವ ಬೀಸುವ ಈ ಪಶ್ಚಿಮ ಜೆಟ್ ಪ್ರವಾಹಗಳು ಅಂದರೆ ವೆಸ್ಟರ್ನ್ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಬೇಸಿಗೆ ಶಾಖದ ಕಾರಣದಿಂದಾಗಿ ಹಿಮಾಲಯ ಉತ್ತರಕ್ಕೆ ಅಂದರೆ ಇವು ಟಿಬೆಟ್ ಪ್ರಸ್ಥಭೂಮಿ ಕಡೆಗೆ ಚಲಿಸುತ್ತವೆ ಅನ್ನೋದು. ಹಾಗಾದರೆ ಸಂಬಂಧ ನೋಡ್ತಾ ಹೋಗೋಣ. ಪಶ್ಚಿಮದ ಜೆಟ್ ಪ್ರವಾಹಗಳು ಹಿಮಾಲಯದ ದಕ್ಷಿಣದ ಉತ್ತರಕ್ಕೆ ಸರಿದಾಗ ಮಾತ್ರ ITCZಗೆ ಭಾರತದ ಭೂಭಾಗದ ಮೇಲೆ ಬರಲು ದಾರಿ ಸಿಗುತ್ತವೆ. ಈ ಬದಲಾವಣೆಯು ದಕ್ಷಿಣ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದಿಂದ ಬರುವ ಮಾನ್ಸೂನ್ ಮಾರುತಗಳನ್ನು ಭಾರತದ ಕಡೆಗೆ ಸೆಳೆಯಲು ಸಹಾಯ ಮಾಡ್ತವೆ. ಹಾಗಾಗಿ ಹೇಳಿಕೆ 2 ಸರಿಯಾಗಿದೆ ಮತ್ತು ಹೇಳಿಕೆ ಅನ್ನು ವಿವರಿಸುತ್ತದೆ ಅನ್ನೋದು ನಾವು ಕಲ್ಕೊತಾ ಹೋಗ್ತೀವಿ. ಹಾಗಾದರೆ ನಮ್ಮ ನೆನಪಿಟ್ಕೊಳ್ಳಿ. ಒಂದು ಸಣ್ಣ ಟ್ರಿಕ್ಸ್ ಇದೆ ನೋಡಿ. ITCZ ಎಂದರೆ ಗಾಳಿಯ ಸಂಗಮ ಸ್ಥಾನ ಎಂದು ಇಲ್ಲಿ ಇರುತ್ತದೆ. ಇಲ್ಲಿ ಮಾರುತಗಳು ನುಗ್ಗಿ ಬರುತ್ತವೆ. ಜೆಟ್ ಸ್ಟ್ರೀಮ್ಗಳಂದ್ರೆ ಏನು? ಗೇಟ್ ಕೀಪರ್ ಇದ್ದಂತೆವು. ಚಳಿಗಾಲದಲ್ಲಿ ದಕ್ಷಿಣಕ್ಕಿರುವವು ಬೇಸಿಗೆಯಲ್ಲಿ ಉತ್ತರಕ್ಕೆ ಸರಿದು ಮಾನ್ಸೂನ್ ಮಾರುತಗಳಿಗೆ ಗೇಟ್ ಓಪನ್ ಮಾಡಿಕೊಳ್ಳುತ್ತವೆ. ಇದು ನಮಗೆ ಸ್ಪಷ್ಟವಾದ ಉತ್ತರ ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಸ್ನೇಹಿತರೆ, ಪ್ರಶ್ನೆ ನಂಬರ್ 40ಕ್ಕೆ ಹೋಗೋಣ. ಭಾರತದ ಸರೋವರಗಳಿಗೆ ಸಂಬಂಧಿಸಿದಂತೆ ಪಶ್ಚಿಮದಿಂದ ನೋಡಿ, ಭಾಳ ಅದ್ಭುತವಾದ ಪ್ರಶ್ನೆ ಇದೆ. ಪಶ್ಚಿಮದಿಂದ ಪೂರ್ವಕ್ಕೆ ಹಂಚಿಕೆಯಾಗಿರುವ ಸರಿಯಾದ ಕ್ರಮವನ್ನು ಯಾವುದು ಅಂತ ಕೊಟ್ಟಿದ್ದಾರೆ. ಸಾಂಬಾರ್ ಸರೋವರ, ಉಲಾರ್ ಸರೋವರ, ಪುಲಿಕಾಟ್ ಸರೋವರ, ಕೊಲಿಯರ್ ಸರೋವರ. ಉಲಾರ್ ಸರೋವರ, ಸಾಂಬಾರ್ ಸರೋವರ, ಪುಲಿಕಾಟ್ ಸರೋವರ, ಕೊಲಿಯರ್ ಸರೋವರ. ಸಾಂಬಾರ್ ಸರೋವರ, ಉಲಾರ್ ಸರೋವರ, ಕೊಲಿಯರ್ ಸರೋವರ, ಪುಲಿಕಾಟ್ ಸರೋವರ. ಉಲಾರ್ ಸರೋವರ, ಸಾಂಬಾರ್ ಸರೋವರ, ಕೊಲಿಯರ್ ಸರೋವರ, ಪುಲಿಕಾಟ್ ಸರೋವರ. ನೋಡಿ, ಒಂಥರ ಹಿಂಸೆ ಕೊಡುತ್ತೆ ಅಲ್ವಾ? ಹಾಗಾದರೆ ಇದರ ಒಂದು ಸರೋವರಗಳ ಸ್ಥಾನ ಕ್ರಮವಾಗಿ ನೋಡೋದಾದರೆ ಪೂರ್ವದಿಂದ ಪಶ್ಚಿಮಕ್ಕೆ ನೋಡ್ತಾ ಹೋಗೋಣ. ಉಲಾರ್ ಸರೋವರ ಫಸ್ಟ್ ಬರುತ್ತೆ. ಇದು ಜಮ್ಮು ಕಾಶ್ಮೀರದಲ್ಲಿದೆ. ಇದು ಪಟ್ಟಿಯಲ್ಲಿರುವ ಸರೋವರಗಳ ಪೈಕಿ ಅತಿ ಹೆಚ್ಚು ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕಿದೆ. ಇದು ಅಂದರೆ ಸಾಂಬಾರ್ ಸರೋವರ. ನೆಕ್ಸ್ಟ್ ಇದು ರಾಜಸ್ಥಾನದಲ್ಲಿ. ಇದು ಉಲಾರ್ ಸರೋವರಕ್ಕಿಂತ ಸ್ವಲ್ಪ ಪೂರ್ವಕ್ಕೆ ಬರುತ್ತದೆ. ಕೊಲ್ಲಿಯರ್ ಸರೋವರ ಏನಿದೆ ಇದು ಆಂಧ್ರ ಪ್ರದೇಶದಲ್ಲಿದೆ. ಕೃಷ್ಣ ಗೋದಾವರಿ ನದಿಗಳ ನಡುವೆ ಬರುತ್ತೆ. ಇದು ಪುಲಿಕಾಟ್ ಸರೋವರಕ್ಕಿಂತ ಸ್ವಲ್ಪ ಹೆಚ್ಚು ಪಶ್ಚಿಮ ಭಾಗಕ್ಕೆ ಒಳನಾಡಿದೆ. ಮತ್ತು ಇನ್ನು ಪುಲಿಕಾಟ್ ಸರೋವರ ಇದು ಆಂಧ್ರ ಪ್ರದೇಶದ ತಮಿಳುನಾಡು ಗಡಿಯಲ್ಲಿದೆ. ಇದು ಬಂಗಾಳ ಕೊಲ್ಲಿಯ ತೀರಕ್ಕೆ ಹೊಂದಿಕೊಂಡಿರುವಂಥ ಈ ಪಟ್ಟಿಯಲ್ಲಿ ಅತ್ಯಂತ ಪೂರ್ವಕ್ಕೆ ಬರುವಂಥ ಭಾಗ. ಹಾಗಾದರೆ ನೆನ್ಪಿಟ್ಕೊಳ್ಳೋಕೆ ಸಣ್ಣ ಒಂದು ಟ್ರಿಕ್ಸ್ ಇದೆ ನೋಡಿ. ಜಮ್ಮು ಕಾಶ್ಮೀರ ಅಂದರೆ ಉಲ್ಲಾರು, ರಾಜಸ್ಥಾನ ಸಾಂಬಾರು, ಆಂಧ್ರ ಪ್ರದೇಶದ ಒಳನಾಡು ಕೊಲ್ಲೇರು, ಕರಾವಳಿ ಪುಲಿಕಾಟ್ ಅಂತ. ಹಾಗಾದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗಿ. ಉಲ್ಲಾರು, ಸಾಂಬಾರು, ಕೊಲ್ಲೇರು, ಪುಲಿಕಾಟು. ಉಲ್ಲಾರ್ ಕಂಡು ಬರೋದು ಜಮ್ಮು ಕಾಶ್ಮೀರ ಕಂಡು ಬರೋದು ಯಾವುದ್ರಿ? ಉಲ್ಲಾರ್ ಅಲ್ವಾ? ಸಾಂಬಾರ್ ಕಂಡು ಬರೋದಿಲ್ಲ ಅಂತ ಬಂದಾಗ ನೋಡಿರಿ, ರಾಜಸ್ಥಾನ ಸಾಂಬಾರು, ಆಂಧ್ರ ಪ್ರದೇಶ ಕೊಲ್ಲೇರು, ಕರಾವಳಿ ಪುಲಿಕಾಟ್. ಹಾಗಾದರೆ ಯಾವುದ್ರಿ? ಉಲ್ಲಾರ್, ಸಾಂಬಾರ್, ಕೊಲ್ಲೇರ್, ಪುಲಿಕಾಟ್. ಭಾಳ ಈಸಿಯಾಗಿ ಇದನ್ನ ನೆನ್ಪಿಟ್ಕೋಬೋದಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿರಿ, 41ನೇ ಪ್ರಶ್ನೆ. ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿ ರಚನೆಗೆ ಕಾಲಾವಧಿ ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ ಅಂತಿದೆ. ಹಾಗಾದರೆ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಒಂದು ಆಪ್ಷನ್ ಏನಂದರೆ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 50% ಮಹಿಳಾ ಸದಸ್ಯರಾಗಿರಬೇಕು. 2, ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 20% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸದಸ್ಯರಿರಬೇಕು. ಆಪ್ಷನ್ 3 ಬಂದು ಸಮಿತಿಯಲ್ಲಿ ಗರಿಷ್ಠ 20 ಜನ ಸದಸ್ಯರಿರಬೇಕು. ಆಪ್ಷನ್ 4 ಬಂದು ಸಮಿತಿಯ ಯಾವೊಬ್ಬ ಸದಸ್ಯರಿಗೂ ಗೌರವಧನ ಸಂಭಾವನೆ ಇರುವುದಿಲ್ಲ. ಆಪ್ಷನ್ ಪಿ ಬಂದು ಅಂದರೆ 5ನೇದು ಬಂದು ನಾಮನಿರ್ದೇಶಕ ಸದಸ್ಯಗಳ ಅವಧಿಯ ನಾಮನಿರ್ದೇಶನಗೊಂಡ ದಿನದಿಂದ 30 ದಿನಗಳವರೆಗಿರುತ್ತದೆ ಅಂತಿದೆ. ಹಾಗಾದರೆ ಆಪ್ಷನ್ 1, 2, 3, 4 ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಆನ್ಸರ್ ನೋಡೋದಾದ್ರೆ ನಾವು ಯಾವುದಂತ ಬಂದಾಗ ಇಲ್ಲಿ ಆಪ್ಷನ್ 3 ಏನಿದೆ 1, 2, 4 ಮತ್ತು 5 ಅಂತ ಸರಿ ಇದೆ. 1, 2, 4, 5. ಹಾಗಾದರೆ ಇಲ್ಲಿ 3 ಆಪ್ಷನ್ ಸರಿ ಇಲ್ಲ ಅಂತ ನೋಡೋಣ. ಯಾಕೆ ಅಂತ ನೋಡೋಣ, ಎಕ್ಸ್ಪ್ಲೇನ್ ಮಾಡೋಣ. 1, ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 50% ಮಹಿಳೆಯರ ಸದಸ್ಯರಿರಬೇಕು. ಇದು ಸರಿ. ಯಾಕಂದರೆ ಮಹಿಳೆಯರ ಸಬಲೀಕರಣ ಮತ್ತು ನೀರಿನ ನಿರ್ವಹಣೆಯಲ್ಲಿ ಅವರ ಪಾತ್ರಕ್ಕಾಗಿ ನಿಯಮವಿದೆ.
ಸೆಕೆಂಡು, ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆಯಲ್ಲಿ 20% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸದಸ್ಯರಿರಬೇಕು ಅಂತ ಇದು ಸದಸ್ಯರಿಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 20% ಮೀಸಲಾತಿ ಇರುತ್ತದೆ. ಸಮಿತಿಯಲ್ಲಿ ಥರ್ಡ್ ಏನಿದೆ, ಸಮಿತಿಯಲ್ಲಿ ಗರಿಷ್ಠ 20 ಜನ ಸದಸ್ಯರಿರಬೇಕು ಅಂತ ಇದು ತಪ್ಪಿದೆ. ಯಾಕಂದರೆ ಸಾಮಾನ್ಯವಾಗಿ ಈ ಸಮಿತಿ 6ರಿಂದ 12 ಸದಸ್ಯರನ್ನು ಒಳಗೊಂಡಿರುತ್ತೆ. ನೋಡಿ, ಈ ಸಮಿತಿ ಕೇವಲ 6ರಿಂದ 12 ಸದಸ್ಯರನ್ನು ಒಳಗೊಂಡಿರುತ್ತೆ. ಗ್ರಾಮ ಪಂಚಾಯತಿ ಸದಸ್ಯರು ಬಳಕೆದಾರರ ಗುಂಪುಗಳನ್ನು ಸೇರಿಕೊಂಡು. ಮತ್ತು 4, ಸಮಿತಿ ಯಾವೊಬ್ಬ ಸದಸ್ಯರಿಗೂ ಗೌರವಧನ ಸಂಭಾವನೆ ಇರುವುದಿಲ್ಲ. ಇದು ಸರಿಯಿದೆ. ಯಾಕಂದರೆ ಇದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತ ಮತ್ತು ಸಮುದಾಯದ ಆಧಾರಿತ ಸೇವೆಯಾಗಿದೆ. ನಂಬರ್ 5ನೇದು ಬಂದು ನಾಮನಿರ್ದೇಶಿತ ಸದಸ್ಯರ ಅವಧಿಯಲ್ಲಿ ನಾಮನಿರ್ದೇಶನಗೊಂಡ ದಿನದಿಂದ 30 ದಿನಗಳವರೆಗೆ ಇದು ಸರಿ ಇದೆ. ಯಾಕಂದರೆ ಇದು ಸಾಮಾನ್ಯ ಅವಧಿ ಎಷ್ಟಂದರೆ 30 ತಿಂಗಳು, ಅಂದರೆ 2.5 ವರ್ಷ ಇರುತ್ತದೆ. ಹಾಗಾದ್ರೆ ನೆನ್ಪಿಟ್ಕೊಳ್ರಿ. ಅಧ್ಯಕ್ಷ ಯಾರು ಇರ್ತಾರೆ ಅದಕ್ಕೆ ಅಂದರೆ ಈ ಸಮಿತಿಗೆ ಅಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಥವಾ ಸಮಿತಿಯ ಆಯ್ಕೆ ಆಗಿರ್ತಾರೆ. ಮಹಿಳಾ ಮೀಸಲಾತಿ 50%, SC/ST 20, ಸಮಿತಿ ಅವಧಿ 30 ತಿಂಗಳು, ಸಂಭಾವನೆ ಇರುವುದಿಲ್ಲ. ಭಾಳ ಈಸಿಯಾಗಿ ನಾವು ನೆನ್ಪಿಟ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿರಿ, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ 1993ಗಳ ಅನುಸಾರವಾದ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗೊಳಪಟ್ಟು ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಯಾವುದೇ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸಲು ಯಾವ ಪ್ರಾಧಿಕಾರವು ಅಧಿಕಾರವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ತಾಲೂಕು ತಹಶೀಲ್ದಾರ್, ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಡೆಪ್ಯೂಟಿ ಕಮಿಷನರ್ ಅಂತ ಇದೆ. ಭಾಳ ಈಸಿ ಆನ್ಸರ್ ಇದು. ಆನ್ಸರ್ ಯಾವುದಂತ ಬಂದಾಗ ನಮಗೆ ಇದು ಆನ್ಸರ್ 4 ಬಂದು ಡೆಪ್ಯೂಟಿ ಕಮಿಷನರ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಯಾಕೆ ಅಂತ ಇದು ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 4 ಏನಿದೆ, ಇದರ ಪ್ರಕಾರ ಒಂದು ಗ್ರಾಮ ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಯಾವುದೇ ಪ್ರದೇಶವನ್ನು ಪಂಚಾಯತ್ ಪ್ರದೇಶ ಎಂದು ಅಧಿಕಾರಿಗಳಿಗೆ ಅಂದರೆ ಘೋಷಿಸುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ, ಡೆಪ್ಯೂಟಿ ಕಮಿಷನರ್ಗೆ ಇರುತ್ತದೆ. ಇದ್ರ ವಿಷಯ ನೋಡೋಣ. ಘೋಷಣೆ: ಜಿಲ್ಲಾಧಿಕಾರಿಗಳು ಅಧಿಕೃತ ಗೆಜೆಟ್ನಲ್ಲಿ ಸೂಚನೆಯನ್ನು ಹೊರಡಿಸಿದ ಮೂಲಕ ಒಂದು ಪ್ರದೇಶವನ್ನು ಪಂಚಾಯತ್ ಪ್ರದೇಶವನ್ನು ಘೋಷಿಸುತ್ತಾರೆ. ಜನಸಂಖ್ಯೆ ಮಾನದಂಡ ಅಂತ ಬಂದಾಗ 5,000ರಿಂದ 7,000 ಜನಸಂಖ್ಯೆ ಇರುವ ಪ್ರದೇಶವನ್ನು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ತರಲಾಗುತ್ತದೆ. ಮಲೆನಾಡು ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ 2,500 ಸಂಖ್ಯೆ ಇದ್ದರೂ ಓಕೆ. ಹೆಸರು ನಿರ್ಧಾರ ಮಾಡುವಂಥ ಕೆಲಸ ಇದು. ಪಂಚಾಯತ್ ಪ್ರದೇಶಕ್ಕೆ ಯಾವ ಹೆಸರಿಡಬೇಕು ಎಂಬುದು ಸಹ ಜಿಲ್ಲಾಧಿಕಾರಿಗಳೇ ನಿರ್ಧಾರ ಮಾಡ್ತಾರೆ. ನೆನ್ಬಿಟ್ಕೊಳ್ಳಿ ಅಂತ ಈಜಿ ನೋಡ್ರಿ. ಹಾಗಾದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಶ್ರೇಣಿ ಬಗ್ಗೆ ನೋಡ್ತಾ ಹೋಗೋಣ. ನಾವು ಜಿಲ್ಲಾ ಮಟ್ಟ ಅಂತ ಬಂದಾಗ ಜಿಲ್ಲಾ ಪಂಚಾಯತ್, ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ಇರ್ತಾರೆ. ತಾಲೂಕು ಮಟ್ಟ ಅಂತ ಬಂದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ, EO ಇರ್ತಾರೆ. ಗ್ರಾಮ ಮಟ್ಟ ಅಂತ ಬಂದಾಗ ಗ್ರಾಮ ಪಂಚಾಯತ್, ಇಲ್ಲಿ ಗ್ರಾಮಾಭಿವೃದ್ಧಿ ಅಧಿಕಾರಿ PDO ಇರ್ತಾರೆ. ಹಾಗಾಗಿ ಗಮನಿಸಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಜ್ಯ ಚುನಾವಣಾ ಆಯೋಗ ಅಥವಾ ಜಿಲ್ಲಾ ಪಂಚಾಯತ್ CEO ಎಂಬ ಆಯ್ಕೆಗಳನ್ನು ನೀಡಲಾಗುತ್ತದೆ. ಅದರ ಪ್ರಶ್ನೆಗಳ ಪ್ರದೇಶದ ಘೋಷಣೆ ಅಥವಾ ಸೀಮಾ ನಿರ್ಣಯದ ಅಧಿಕಾರ ಯಾವಾಗಲೂ ಕಂದಾಯ ಇಲಾಖೆದ ಮುಖ್ಯಸ್ಥರಿಗೆ ಇರುತ್ತದೆ, ಅಂದರೆ DC ಇರುತ್ತದೆ. ನೆನ್ಪಿಟ್ಕೊಳ್ತಾ ಹೋಗಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಅದ್ಭುತವಾದ ಪ್ರಶ್ನೆ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ತೆರಿಗೆ, ಫೀಸು ಮತ್ತು ದರಗಳು 2025 ರಂತೆ ಖಾತಾ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ತೆರಿಗೆ ಮತ್ತು ದರವನ್ನು ವಿಧಿಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಿಸುವ ಸ್ಥಿರಾಸ್ತಿಗಳ ದಾಖಲೆಗಳನ್ನೇ ಖಾತಾ ಅಂತ ಕರಿತೀವಿ. 100% ಇದು 1ನೇ ಆಪ್ಷನ್ ಸರಿ ಇದೆ. ಅದರ ಥರ್ಡ್ ಆಪ್ಷನ್ ನೋಡ್ತಾ ಹೋಗೋಣ. 3 ಆಪ್ಷನ್ಗಳನ್ನು. ತೆರಿಗೆ ಮತ್ತು ದರವನ್ನು ವಿಧಿಸುವುದಕ್ಕಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ವಹಿಸುವ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ದಾಖಲೆ ತಪ್ಪಾಗುತ್ತೆ. ತೆರಿಗೆ ಸಂಗ್ರಹಣೆ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ವಹಿಸುವ ತೆರಿಗೆ ಸಂಗ್ರಹ, ವಸೂಲಾತಿ ಮತ್ತು ಡಿಮ್ಯಾಂಡ್ ರಿಜಿಸ್ಟರ್ ಇದು ಸಹ ತಪ್ಪಾಗುತ್ತೆ. ತೆರಿಗೆ ಸಂಗ್ರಹದ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ವಹಿಸುವ ತೆರಿಗೆ ದರ, ವಸೂಲಾತಿ ದರ, ದಂಡದ ದಾಖಲೆ ರಿಜಿಸ್ಟರ್ ಆಗುತ್ತೆ. ಹಾಗಾದ್ರೆ ಆನ್ಸರ್ ಯಾವುದಂತ ಬಂದಾಗ ನಿಮಗೆ ಆಪ್ಷನ್ 1 ಸರಿಯಾಗಿದೆ ಅಂತ ನೆನಪಿಟ್ಕೊಳ್ರಿ. ಖಾತಾ ಎಂದರೆ ತೆರಿಗೆ ಮತ್ತು ದರವನ್ನು ವಿಧಿಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ವಹಿಸುವ ಸ್ಥಿರಾಸ್ತಿಗಳ ದಾಖಲೆ ಅಂತ ಕರ್ಕೊಳ್ತೀವಿ. ಮತ್ತು ಇದು ನೋಡೋದಾದರೆ ಪರೀಕ್ಷಾ ದೃಷ್ಟಿ ನೆನಪಿಟ್ಕೊಳ್ಳೋ ಒಂದು ಸಣ್ಣ ಟ್ರಿಕ್ಸ್ ಇದೆ ನೋಡಿ. ಖಾತಾ, ಗ್ರಾಮ ಪಂಚಾಯಿತಿ, ಸ್ಥಿರಾಸ್ತಿ ಮತ್ತು ತೆರಿಗೆ ಉದ್ದೇಶ ಅಂತ ನೆನಪಿಟ್ಕೊಂಬಿಡಿ. ನೆಕ್ಸ್ಟ್ ಕ್ವಶನ್ ಬಂದು 44ನೇ ಕ್ವಶನ್. ಹೇಳಿಕೆ 1. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಅದರಲ್ಲಿ ನೋಡಿರಿ, ಹೇಳಿಕೆ 2 ಏನಿದೆ, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಸದಸ್ಯರುಗಳನ್ನು ಹುದ್ದೆಯಿಂದ ರಾಜ್ಯಪಾಲರು ವಜಾ ಮಾಡುತ್ತಾರೆ ಅಂತ ಇದೆ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಇದೆ. ಹೇಳಿಕೆ 1, ಹೇಳಿಕೆ 2 ಸರಿ, 2 ತಪ್ಪು. ಹೇಳಿಕೆ ಸರಿ, ಹೇಳಿಕೆ ತಪ್ಪು. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಭಾಳ ಈಸಿಯಾಗಿ ಸಿಗುತ್ತೆ ನಮಗೆ. ಆನ್ಸರ್ ಯಾವುದಂತ ಬಂದಾಗ ಆಪ್ಷನ್ 4, ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ ಅಂತ. ಯಾಕೆ ಅಂತ ನೋಡ್ತಾ ಹೋಗೋಣ. ಹೇಳಿಕೆ 1 ಸರಿ, ಹೇಳಿಕೆ ಯಾಕೆ ತಪ್ಪು ಅಂತ ಬಂದಾಗ ವಿವರಣೆ ನಮಗೆ ಕೊಡ್ತಾ ಹೋಗ್ತೀವಿ. ಏನಂತ ಬಂದಾಗ ನೋಡಿರಿ, ರಾಜ್ಯ ಯೋಜನಾ ಆಯೋಗದ ಈಗ ಇದನ್ನು ರಾಜ್ಯ ಪರಿವರ್ತನಾ ಸಂಸ್ಥೆ ಎಂದು ನಾಮಕರಣ ಮಾಡಲಾಗಿದೆ. ಪದನಿಮಿತ್ತ ಅಧ್ಯಕ್ಷರು ಆಯಾ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ.
ನೇಮಕಾತಿ ಆಯೋಗದ ಉಪಾಧ್ಯಕ್ಷರು ಮತ್ತು ಇತರ ತಜ್ಞ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಮುಖ್ಯಮಂತ್ರಿಯವರಿಗೆ ಇರುತ್ತದೆ. ರಾಜ್ಯಪಾಲರು ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದರೂ ಈ ರೀತಿಯ ನಾಮಕರಣ ಮಂಡಳಿಗಳ ನೇಮಕಾತಿಯಲ್ಲಿ ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮವಾಗಿರುತ್ತದೆ. ನೆನಪಿರಲಿ, ಕೇಂದ್ರದಲ್ಲಿ ನೀತಿ ಆಯೋಗ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರುವಂತೆಯೇ ರಾಜ್ಯದಲ್ಲಿ ರಾಜ್ಯ ಯೋಜನಾ ಮಂಡಳಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರುತ್ತಾರೆ. ಹಾಗಾದರೆ ಸಾಮಾನ್ಯವಾಗಿ ಇಂತಹ ಆಡಳಿತಾತ್ಮಕ ನೇಮಕಾತಿಗಳನ್ನು ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡುತ್ತದೆ, ರಾಜ್ಯಪಾಲರಲ್ಲ. ನೆನಪಿಟ್ಕೊಳ್ಳಿ. ಹಾಗಾದರೆ ಆನ್ಸರ್ ಏನು? ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ ಅಂತ. ಹಾಗಾದರೆ ಹೇಳಿಕೆ 1 ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷತೆ ಮತ್ತು ರಾಜ್ಯಪಾಲ ನೇಮಕ ಮಾಡ್ತಾರಂತಲ್ಲ, ಹಾಗಾದರೆ ತಪ್ಪಾಗುತ್ತೆ. ಯಾಕೆಂದರೆ ಆಯಾ ಮುಖ್ಯಮಂತ್ರಿಗಳನ್ನ ಮಾಡ್ಕೊಳ್ತಾರೆ. ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂದರೆ ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷ ಸದಸ್ಯರು ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಾದರೆ ನಮಗೆ ಸರಿಯಾಗಿರುತ್ತೆ. ನೆನಪಿಟ್ಕೊಳ್ರಿ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಚುನಾಯಿತ ಮಹಿಳಾ ಸದಸ್ಯರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಕ್ಕೆ ಸೇರಿದ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ಸಹಜವಾಗಿ ಆನ್ಸರ್ ಇದು ಆಯ್ಕೆ 2 ಇದೆ. ಯಾಕಂದರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಾರೆ ಅಂತ ನೋಡ್ತಾ ಹೋಗ್ತೀವಿ. ಯಾಕೆ ಅಂತ ನೋಡೋದಾದರೆ ಇಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ ಪ್ರಕಾರ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ 3 ಸ್ಥಾಯಿ ಸಮಿತಿ ಇರ್ತವೆ. ಅವುಗಳಲ್ಲಿ ಒಂದು ಸಾಮಾನ್ಯ ಸ್ಥಾಯಿ ಸಮಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರೆ, ಹಣಕಾಸು ಲೆಕ್ಕ ಪರಿಶೋಧನಾ ಪರಿಷತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಗ್ರಾಮ ಪಂಚಾಯತಿ ನ್ಯಾಯಿಕ ಸಮಿತಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಾರೆ. ನೋಡಿರಿ, ಕ್ವಶನ್ ಏನು ಕೇಳಿದರೆ ನಿಮಗೆ ಭಾಳ ಅದ್ಭುತವಾಗಿ ಕೇಳಿದರೆ ಗ್ರಾಮ ಪಂಚಾಯತಿಯ ಸಾಮಾಜಿಕ ನ್ಯಾಯ ಸಮಿತಿ ಅಂತ. ಹಾಗಾದರೆ ಎಷ್ಟು ಸಮಿತಿಗಳು ಇರ್ತವೆ ಅಂತ ಹೇಳಿದ್ದು ನಿಮಗೆ? 3 ಸಮಿತಿ. ಒಂದು ಸಾಮಾನ್ಯ ಸ್ಥಾಯಿ ಸಮಿತಿ, ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಇನ್ನೊಂದು ಹಣಕಾಸು ಲೆಕ್ಕ ಪರಿಶೋಧನಾ ಸಮಿತಿ, ಅದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಮೂರನೇದು ಸಾಮಾಜಿಕ ನ್ಯಾಯ ಸಮಿತಿಗೆ ಇವರು ಉಪಾಧ್ಯಕ್ಷರಾಗಿರ್ತಾರೆ ಅನ್ನೋದು ಅದ್ಭುತವಾದ ವಿಷಯ. ಹಾಗಾದರೆ ಗಮನಿಸಿ, ಒಂದು ಗಮನ ಇರಲಿ. ಸಾಮಾಜಿಕ ನ್ಯಾಯ ಸಮಿತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ನೋಡಿಕೊಳ್ಳುತ್ತದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಯಾವಾಗಲೂ ಉಪಾಧ್ಯಕ್ಷರು ವಹಿಸಿರ್ತಾರೆ. ಒಂದು ವೇಳೆ ಉಪಾಧ್ಯಕ್ಷರು ಲಭ್ಯವಿಲ್ಲದಿದ್ದರೆ, ಆ ಸ್ಥಾನ ಖಾಲಿ ಇದ್ದರೆ ಸಮಿತಿಯ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಳ್ಳುತ್ತಾರೆ ಅನ್ನೋದು ನಮಗೆ ಉತ್ತರವಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಅದ್ಭುತವಾದ ಪ್ರಶ್ನೆ ಯಾವುದಂತ ಬಂದಾಗ ಸಂವಿಧಾನದ 71ನೇ ತಿದ್ದುಪಡಿ ಕಾಯ್ದೆ 1992 ಈ ಕೆಳಗಿನ ಯಾವ ಭಾಷೆಗಳನ್ನು ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರಿಸಲು ತಿದ್ದುಪಡಿ ಮಾಡಲ್ಪಟ್ಟಿದೆ ಅಂತ ಇದೆ. ಕೊಂಕಣಿ, ಮಣಿಪುರಿ ಮತ್ತು ಯಾವುದಂತ ಬಂದಾಗ ನೇಪಾಳಿ, ಇನ್ನೊಂದು ತುಳು ಅಂತ ಇದೆ. ಆಪ್ಷನ್ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಹಾಗಾದರೆ ಭಾಳ ಈಸಿ ಇದೆ ನೋಡ್ಕೊಳ್ಳೋಕ್ಕೆ. ಯಾವುದಂತ ಬಂದಾಗ ಆನ್ಸರ್ ನಮಗೆ ಸರಿಯಾದ ಉತ್ತರ 1. ಯಾಕಂದರೆ A, B, C ಮಾತ್ರ ಸರಿಯಾಗಿದೆ. ಸಂವಿಧಾನದ 71ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ 1992 ಮೂಲಕ 8ನೇ ವೇಳಾಪಟ್ಟಿಗೆ ಅಂದರೆ 8ನೇ ಶೆಡ್ಯೂಲ್ ಮೂರು ನಾವು ಭಾಷೆಗಳನ್ನು ಸೇರಿಸಿದ್ದೀವಿ. ಯಾವಂದರೆ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಅಂತ. ಹಾಗಾದರೆ ತುಳು ಭಾಷೆಗೆ ಪ್ರಸ್ತುತ ಭಾರತೀಯ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿ ಸೇರ್ಪಡೆಗೊಂಡಿಲ್ಲ. ನೆನಪಿಡಲು ಸುಲಭವಾದ ಟ್ರಿಕ್ಸ್ ಇದೆ ನೋಡಿ. ಯಾವುದಂತ ಬಂದಾಗ ನಮಕ್ ಅಂತ ನೆನ್ಪಿಟ್ಕೊಳ್ರಿ. ನಾ ಅಂದರೆ ನೇಪಾಳಿ, ಮಾ ಅಂದರೆ ಮಣಿಪುರಿ, ಕೆ ಅಂದರೆ ಕೊಂಕಣಿ ಅಂತ. ಇದನ್ನು ನೆನ್ಪಿಟ್ಕೊಳ್ತಾ ಹೋಗಿ. 71ನೇ ತಿದ್ದುಪಡಿ 1967ನಲ್ಲಿ ಸಿಂಧಿ ಭಾಷೆ ಸೇರಿಸಲಾಯಿತು. 92ನೇ ತಿದ್ದುಪಡಿ 2003ರಲ್ಲಿ ಬೋಡೋ, ಡೋಗ್ರಿ ಮತ್ತು ಮೈಥಿಲಿ, ಸಂತಾಲಿ ಭಾಷೆಗಳನ್ನು ಸೇರಿಸಲಾಯಿತು. ಪ್ರಸ್ತುತ 8ನೇ ವೇಳಾಪಟ್ಟಿಯಲ್ಲಿ ಒಟ್ಟು 22 ಭಾಷೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂದರೆ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ನೋಡಿ, ಭಾರತದ ಒಕ್ಕೂಟದ ವಿರುದ್ಧ ಹೂಡಲಾಗಿರುವ ಪ್ರಕರಣದ ಪರ ವಕಾಲತ್ತು ವಹಿಸುವುದು, ತನ್ನ ಕರ್ತವ್ಯ ನಿರ್ವಹಣೆಗಾಗಿ ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಿರುವುದು ಮತ್ತು ಇವರು ಸಂಸತ್ತಿನ ಉಭಯ ಸದನಗಳ ಚರ್ಚೆಗಳಲ್ಲಿ ಭಾಗವಹಿಸುವುದಕ್ಕೆ ಹಕ್ಕನ್ನು ಹೊಂದಿರುತ್ತಾರೆ. ಇವರು ಸಂಸತ್ತಿನ ಅಧಿವೇಶನಗಳಲ್ಲಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ಅಂತಿದೆ. ಆಪ್ಷನ್ 1, 2, 3, 4 ಅಂತ ಕೊಟ್ಟಿದ್ದಾರೆ. ಯಾವ ಸರಿ ಅಂತ ಕೊಟ್ಟಿದ್ದಾಗ ಆನ್ಸರ್ ಯಾವುದಂತ ಬಂದಾಗ ನೋಡಿ, ಸರಿಯಾದ ಉತ್ತರ 2 ಮತ್ತು 3 ಏನಿದೆ ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ. 2 ಮತ್ತು 3 ಅನ್ನೋದು ಸರಿ. ಅಂದರೆ 2 ಮತ್ತು 3 ಸರಿಯಾದ ಉತ್ತರ. ಯಾಕೆ ಅಂತ ನೋಡೋದಾದರೆ ಹೇಳಿಕೆಗಳು ನೋಡ್ತಾ ಹೋಗೋಣ. 1ನೇ ಹೇಳಿಕೆ ಅಂತ ಬಂದಾಗ ಭಾರತದ ಒಕ್ಕೂಟದ ವಿರುದ್ಧ ಹೂಡಲಾಗಿರುವ ಪ್ರಕರಣಗಳಲ್ಲಿ ವಾದ ಮಂಡಿಸುವುದು, ಇದು ಹೇಳಿಕೆ ತಪ್ಪಾಗಿದೆ. ಯಾಕಂದರೆ ಅಟಾರ್ನಿ ಜನರಲ್ ಅವರು ಸರ್ಕಾರದ ವಿರುದ್ಧ ಯಾವುದೇ ಪ್ರಕರಣದಲ್ಲಿ ವಾದ ಮಾಡುವಂತಿಲ್ಲ ಅಥವಾ ಸಲಹೆ ನೀಡುವಂತಿಲ್ಲ. ಅದು ಅವರ ಸರ್ಕಾರದ ಪರವಾಗಿ ವಾದ ಮಂಡಿಸುವವರು ಅಷ್ಟೇ. ಸೆಕೆಂಡ್ ಬಂದಾಗ ತನ್ನ ಕರ್ತವ್ಯ ನಿರ್ವಹಣೆಗಾಗಿ ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು ಅಂತ. ಈ ಹೇಳಿಕೆ ಸರಿಯಾಗಿದೆ. ಯಾಕಂದರೆ ಭಾರತದ ಯಾವುದೇ ನ್ಯಾಯಾಲಯದ ಪ್ರಕರಣದ ಶ್ರವಣದ ಹಕ್ಕನ್ನು ಅವರು ಹೊಂದಿರುತ್ತಾರೆ ಖಂಡಿತವಾಗಿ. ಥರ್ಡ್ ಯಾವುದಂದರೆ
ಇವರು ಸಂಸತ್ತಿನ ಉಭಯ ಸದನಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಈ ಹೇಳಿಕೆ ಸರಿಯಾಗಿದೆ. ಯಾಕಂದರೆ ಇವರು ಸಂಸತ್ತಿನ ಉಭಯ ಸದನಗಳ ನಡವಳಿಕೆಗಳಲ್ಲಿ ಭಾಗವಹಿಸುವುದು, ಮಾತಾಡ್ಬೋದು. ಫೋರ್ತ್ ಏನಿದೆ, ಇವರು ಸಂಸತ್ತಿನ ಅಧಿವೇಶನದಲ್ಲಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಈ ಹೇಳಿಕೆ ತಪ್ಪಾಗಿದೆ. ಯಾಕೆಂದರೆ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕಿದ್ದರೂ ಅವರಿಗೆ ಮತದಾನ ಮಾಡುವ ಅಧಿಕಾರ ಇರುವುದಿಲ್ಲ. ಹಾಗಾದರೆ ಇವರ ಹೇಳಿಕೆ 2 ಮತ್ತು 3 ಮಾತ್ರ ಸರಿಯಾಗಿದೆ. ಆಗ ಆಯ್ಕೆ 2 ಸರಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಕೆಲವು ವಿಷಯ ನೆನ್ಪಿಟ್ಕೊಳ್ರಿ ನೀವು. ಅಟಾರ್ನಿ ಜನರಲ್ ಬಗ್ಗೆ ಸಂವಿಧಾನ ವಿಧಿ 76ನೇ ವಿಧಿಯಲ್ಲಿ ಕಂಡುಬರ್ತಾರೆ. ಇವರು ನೇಮಕಾತಿ ಭಾರತ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಇವರ ಎಲಿಜಿಬಿಲಿಟಿ ಏನಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಇವರು ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಸ್ಥಾನಮಾನ ಅಂದರೆ ಭಾರತ ಸರ್ಕಾರದ ಉನ್ನತ ಕಾನೂನು ಅಧಿಕಾರಿಯಾಗಿ ಇವರು ಕೆಲಸ ಮಾಡ್ತಾ ಹೋಗ್ತಾರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಸಹಜವಾಗಿ ನೋಡಿ, ಇಲ್ಲಿ ಜನಗಣತಿಗೆ ಸಂಬಂಧಿಸಿದಂತೆ ಸಂವಿಧಾನಿಕ ಅವಕಾಶಗಳು ಎಲ್ಲಿ ಉಲ್ಲೇಖಿತವಾಗಿವೆಂತೆ. 1. 2ನೇ ಅನುಸೂಚಿ ವಿಧಿ 846 ಕೇಂದ್ರ ಪಟ್ಟಿ. 2. 2ನೇ ಅನುಸೂಚಿ ವಿಧಿ 246 ರಾಜ್ಯ ಪಟ್ಟಿ. 3. 6ನೇ ಅನುಸೂಚಿ ವಿಧಿ 247 ಕೇಂದ್ರ ಪಟ್ಟಿ. 4. 6ನೇ ಅನುಸೂಚಿ ವಿಧಿ 247 ರಾಜ್ಯ ಪಟ್ಟಿ ಅಂತ ಕೊಟ್ಟರೆ ಅದ್ಭುತವಾದ ಪ್ರಶ್ನೆ ಆಗಿದೆ. ಇದಕ್ಕೆ ಆನ್ಸರ್ ಏನಿದೆ ಅಂದರೆ ಉತ್ತರ ಸರಿಯಾದ 1. 7ನೇ ಅನುಸೂಚಿ 246 ಕೇಂದ್ರ ಪಟ್ಟಿ ಅಂತ ನೋಡ್ರಿ. 7ನೇ ಅನುಸೂಚಿ 246 ಕೇಂದ್ರ ಪಟ್ಟಿ ಹೆಂಗೆ ಅಂತ ನೋಡ್ತಾ ಹೋಗೋಣ. 7ನೇ ಅನುಸೂಚಿ ಶೆಡ್ಯೂಲ್ ಏನಿದೆ, ಇದು ಭಾರತ ಸಂವಿಧಾನದ ಜನಗಣತಿ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವ ಪ್ರಮುಖ ಅಂಶಗಳಿದೆ ನೋಡ್ರಿ. 7ನೇ ಅನುಸೂಚಿ ಏನಿದೆ, ಶೆಡ್ಯೂಲ್ 7 ಏನಿದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರವನ್ನು ಹಂಚುವ 3 ಪಟ್ಟಿಗಳನ್ನು ಒಳಗೊಂಡಿದೆ. ಜನಗಣತಿಯ ಕೇಂದ್ರ ಪಟ್ಟಿ ಅಡಿಯಲ್ಲಿ ಬರುವ ವಿಷಯವಾಗಿದೆ. ಆದರೆ ವಿಧಿ 246 ಇದೆಯಲ್ವಾ, ಇದು ಆರ್ಟಿಕಲ್ 246. ಈ ವಿಧಿ ಅಡಿಯಲ್ಲಿ ಸಂಸತ್ತು ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ರೂಪಿಸುವ ಅಧಿಕಾರ ಹೊಂದಿದೆ. ಕ್ರಮ ಸಂಖ್ಯೆ 7ನೇ ಅನುಸೂಚಿ ಕೇಂದ್ರ ಪಟ್ಟಿ ಕ್ರಮ ಸಂಖ್ಯೆ 69 ಜನಗಣತಿ ಬಗ್ಗೆ ಉಲ್ಲೇಖಿಸುತ್ತದೆ. ಹಾಗಾದರೆ ಹೆಚ್ಚುವರಿ ಮಾಹಿತಿ ಬಗ್ಗೆ ಭಾರತದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸುತ್ತದೆ. ಇದನ್ನು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ರಿಜಿಸ್ಟರ್ ಜನರಲ್ ಸೆಷನ್ಸ್ ಕಮಿಷನ್ ಕಾರ್ಯಾಲಯವು ನಿರ್ವಹಿಸುತ್ತದೆ. 1872 ಮೊದಲ ಬಾರಿಗೆ ಅನೌಪಚಾರಿಕವಾಗಿ ಸ್ಥಾಪನೆ ಮಾಡಿದ್ವಿ ಮತ್ತು 1881 ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಜನಗಣತಿಯನ್ನು ನಾವು ಆರಂಭಿಸಿದ್ವಿ. ಇದು ಮಾಹಿತಿ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಅದ್ಭುತವಾದ ಪ್ರಶ್ನೆಗಳ ಜೊತೆ ಮಾತಾಡ್ತಾ ಹೋಗೋಣ ನಾವು. ಮುಂದಿನ ಯಾವುದು ಪ್ರಶ್ನೆ ಅಂತ ಬಂದಾಗ ಸಹಜವಾಗಿ ಸ್ನೇಹಿತರೆ ಅದ್ಭುತವಾದ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೋಣ. ಮುಂದಿನ ಪ್ರಶ್ನೆ ಯಾವ್ದಂತ ಬಂದಾಗ ನೋಡಿ, ಕೊಟ್ಟಿರುವ ಜೋಡಿಗಳನ್ನು ತಪ್ಪಾದವುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏನು ಪ್ರಶ್ನೆ ಕೊಟ್ಟಾರ ನೋಡ್ತಾ ಹೋಗೋಣ. ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಹೈಕೋರ್ಟ್ ಮತ್ತು ಪೀಠ ಬೆಂಚ್ ಕೊಟ್ಟಿದ್ದಾರೆ. ಅಲಹಾಬಾದ್, ಲಕ್ನೋ, ಕರ್ನಾಟಕ, ಧಾರವಾಡ ಮತ್ತು ಕಲಬುರಗಿ ಅಥವಾ ಗುಲ್ಬರ್ಗ ಅಂತ ಕೊಟ್ಟಾರೆ. ಮಧ್ಯಪ್ರದೇಶ, ಗ್ವಾಲಿಯರ್ ಮತ್ತು ಇಂದೋರ್ ಅಂತ ಕೊಟ್ಟಾರೆ. ಮದ್ರಾಸ್, ಕೊಯಮತ್ತೂರು ಅಂತ ಕೊಟ್ಟಾರೆ. ಹಾಗಾದರೆ ಇದರ ಆನ್ಸರ್ ಆ್ಯಕ್ಚುಲಿ ಮದ್ರಾಸ್, ಕೊಯಮತ್ತೂರು ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ನೋಡಿ, ಇದರಲ್ಲಿ ಆನ್ಸರ್ ತಪ್ಪಾಗಿರೋದು 1 ಅಲಹಾಬಾದ್, ಇದು ಸಂಚಾರಿ ಪೀಠ ಲಕ್ನೋದಲ್ಲಿದೆ, ಇದು ಸರಿ ಇದೆ. 2 ಕರ್ನಾಟಕ, ಇದು ಸಂಚಾರಿ ಪೀಠ ಧಾರವಾಡ ಮತ್ತು ಕಲಬುರಗಿ ಜಿಲ್ಲೆಗಳು, ಇದು ಸರಿ ಇದೆ. 3 ಮಧ್ಯಪ್ರದೇಶ, ಇದು ಸಂಚಾರಿ ಪೀಠ ಗ್ವಾಲಿಯರ್ ಮತ್ತು ಇಂದೋರ್ನಲ್ಲಿ, ಇದು ಸರಿ ಇದೆ. 4 ಮದ್ರಾಸ್ ಇದೆಯಲ್ಲ, ಮದ್ರಾಸ್ ಹೈಕೋರ್ಟ್ ಸಂಚಾರಿ ಪೀಠವಿರುವುದು ಮದುರೈಯಲ್ಲಿ, ಕೊಯಮತ್ತೂರು ಅಲ್ಲ. ಹಾಗಾದ್ದರಿಂದ ಇದು ನಮಗೆ ತಪ್ಪಾದ ಉತ್ತರ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸಣ್ಣ ಸ್ಕಿಲ್ ಇದೆ ನೋಡ್ರಿ. ತಮಿಳುನಾಡು ಹೈಕೋರ್ಟನ್ನು ಪೀಠವನ್ನು ನೆನ್ಪಿಟ್ಕೊಳ್ಳಲು ಮದ್ರಾಸ್ ಪೀಠವು ಅಂತ ನೆನ್ಪಿಟ್ಕೊಳ್ರಿ. ಅಂದರೆ ಮದುರೈ ಅಂತ, ಮದುರೈ ಅಂತ ನೆನ್ಪಿಟ್ಕೊಳ್ಳಿ. ತುಂಬ ಈಸಿಯಾಗಿ ನೆನಪಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1 ರಾಜ್ಯಪಾಲರು ರಾಜ್ಯ ಶಾಸಕಾಂಗ ಅವಿಭಾಜ್ಯದ ಅಂಗ ಅಂತ ಆನ್ಸರ್. ಹಾಗಾದರೆ ನೋಡ್ರೆ 1 ಅದರಲ್ಲಿ ರಾಜ್ಯ, 2ನೇದು ಬಿ ಬಂದು ರಾಜ್ಯ ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನು ನಾಮನಿರ್ದೇಶಕರನ್ನಾಗಿ ಮಾಡುತ್ತಾರೆ. 3 ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ರಾಜ್ಯ ವಿಧಾನಸಭೆಗೆ ಒಬ್ಬ ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಡಿ ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ಅಂತ ಇದೆ. ಅದರ ಆನ್ಸರ್ ಯಾವುದು ಅಂತ ಬಂದಾಗ ಆನ್ಸರ್ ಬಗ್ಗೆ ನೋಡ್ತೋಣ. ಸೆಕೆಂಡ್ ಆನ್ಸರ್ ಏನಿದೆ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಸೆಕೆಂಡ್ ಉತ್ತರ ಅಂತ ಬಂದಾಗ ಅದಕ್ಕೆ ಸ್ವಲ್ಪ ವಿಷಯ ನೋಡ್ಕೊಳ್ಳೋಣ. ಯಾಕೆ ಅಂತ ಬಂದಾಗ ಇಲ್ಲಿ ABD ಮಾತ್ರ ಸರಿ ಅಂತ ಹೇಳ್ತೇವೆ. ಹಾಗಾದರೆ ಸಿ ತಪ್ಪು ಅಂತ ಹೇಳ್ತಾರೆ. ನೋಡ್ತೋಣ ಯಾಕಂತೇಳಿ. ರಾಜ್ಯಪಾಲರು ಎ ಆಪ್ಷನ್ ಬಂದು ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ, ಇದು ಸರಿ. ಸಂವಿಧಾನದ ವಿಧಿ 168 ಪ್ರಕಾರ ರಾಜ್ಯ ಶಾಸಕಾಂಗವು ರಾಜ್ಯಪಾಲರು ಮತ್ತು 2 ಸದನಗಳನ್ನು ಕೆಲವು ರಾಜ್ಯಗಳಲ್ಲಿ 1 ಸದನ ಒಳಗೊಂಡಿರುತ್ತದೆ. ಬಿ ರಾಜ್ಯ ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ, ಇದು ಸರಿ ಇದೆ. ಕಲೆ, ಸಾಹಿತ್ಯ, ವಿಜ್ಞಾನ, ಸಹಕಾರಿ ಚಳವಳಿ, ಸಮಾಜ ಕ್ಷೇತ್ರಗಳಲ್ಲಿ ಪರಿಣಿತರಾದವರನ್ನು ರಾಜ್ಯಪಾಲ ನೇಮಕ ಮಾಡ್ತಾರೆ. ಸಿ ಆಂಗ್ಲೋ ಇಂಡಿಯನ್ಸ್ ಸಮುದಾಯದಿಂದ ರಾಜ್ಯ ವಿಧಾನಸಭೆಗೆ ಒಬ್ಬ ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ, ಇದು ತಪ್ಪಿದೆ. ಯಾಕಂದರೆ ಈ ಹಿಂದೆ ಅವಕಾಶವಿತ್ತಾದರೆ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಏನಿದೆ ಇದರ ಪ್ರಕಾರ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ. ಡಿ ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುತ್ತಾರೆ, ಇದು ಸರಿ. ವಿಧಾನದ
ಸಂವಿಧಾನದ ವಿಧಿ 213 ಅಡಿಯಲ್ಲಿ ರಾಜ್ಯಪಾಲರಿಗೆ ಈ ಅಧಿಕಾರವಿದೆ. ಅದರಿಂದ ಸಿ ಹೊರತುಪಡಿಸಿ ಹೇಳಿಕೆಗಳು ತುಂಬ ಇದೆ. ಹಾಗಾದರೆ ಒಂದು ಸಣ್ಣ ಸ್ಕಿಲ್ ಇದೆ ನೋಡಿ. ಶಾಸಕಾಂಗದ ಅಧಿಕಾರಿಗಳನ್ನ ನೆನಪಿಟ್ಟುಕೊಳ್ಳಲು 168, 213 ನೆನಪಿಟ್ಕೊಳ್ರಿ. 168, 211 ನೆನಪಿಟ್ಕೊಳ್ರಿ. ಯಾಕಂದರೆ 168 ಶಾಸಕಾಂಗದ ಅಂಗವಾಗುವ ಬಗ್ಗೆ ತಿಳಿಸಿದರೆ 213 ಸುಗ್ರೀವಾಜ್ಞೆ ಬಗ್ಗೆ ತಿಳಿಸುತ್ತದೆ. 104ನೇ ತಿದ್ದುಪಡಿಯಿಂದಾಗಿ ಆಂಗ್ಲೋ ಇಂಡಿಯನ್ ನೇಮಕಾತಿ ಈಗ ಇತಿಹಾಸ ಎಂದು ನೆನಪಿರಲಿ. ಬನ್ನಿ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸಂವಿಧಾನದ 330ನೇ ವಿಧಿ ಪ್ರಕಾರ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳೆಂದು ಮೀಸಲಿರಿಸಬಹುದು ಅಂತ ಇದೆ. ಆಪ್ಷನ್ 1 ಕ್ರಮವಾಗಿ 84, 87, ಆಪ್ಷನ್ 2 ಕ್ರಮವಾಗಿ 52, 27, ಆಪ್ಷನ್ 3 ಕ್ರಮವಾಗಿ 72, 37, ಕ್ರಮವಾಗಿ 65, 45 ಅಂತ ಇದೆ. ಆನ್ಸರ್ ನೋಡೋದಾದರೆ ಒಂದು ಕ್ರಮವಾಗಿ 84, 47 ಅಂತ ನೆನಪಿಟ್ಕೊಳ್ರಿ ಸರ್. ಯಾಕೆ 84, 47 ಅಂತ ಬಂದಾಗ ಭಾರತ ಸಂವಿಧಾನದ ವಿಧಿ 330ರ ಪ್ರಕಾರ ಲೋಕಸಭೆಯಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST ಸ್ಥಾನಗಳಿಗೆ ಪರಿಶಿಷ್ಟ ಜಾತಿ 84, ಪರಿಶಿಷ್ಟ ಪಂಗಡ 47, ಒಟ್ಟು ಮೀಸಲಾತಿ ಸ್ಥಾನಗಳು 84, 47, 131 ಸ್ಥಾನಗಳು, ಒಟ್ಟು 543 ಸ್ಥಾನಗಳಲ್ಲಿ ಅಂತ ನೆನಪಿಟ್ಕೊಳ್ರಿ. ವಿಧಿ 330 ಲೋಕಸಭೆಯಲ್ಲಿ SC ST ಮೀಸಲಾತಿ ಬಗ್ಗೆ ಹೇಳಿದರೆ, ವಿಧಿ 332 ರಾಜ್ಯಸಭೆಯಲ್ಲಿ SC ST ಮೀಸಲಾತಿ ಬಗ್ಗೆ ಹೇಳುತ್ತೆ. ಕಳೆದ ಬಾರಿ 104 ಸಂವಿಧಾನ ತಿದ್ದುಪಡಿ ಮೂಲಕ ಮೀಸಲಾತಿಯನ್ನು 230 ಜನವರಿ 25ವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಸಣ್ಣ ಸ್ಕಿಲ್ ಇದೆ ನೋಡಿ. ಇದನ್ನು ನೆನಪಿಟ್ಕೊಳ್ಳೋಕ್ಕೆ 84, 47 ಎಂಬ ಸಂಖ್ಯೆಯನ್ನು ಒಂದು ಮೊಬೈಲ್ ಸಂಖ್ಯೆ ಆರಂಭಿಕ ಅಂಕಿಗಳಿಂದ ನೆನಪಿಟ್ಕೊಳ್ಳಿ. SC ದೊಡ್ಡದು ಅಂದರೆ 84, ST ಚಿಕ್ಕದು 47 ಮನದಲ್ಲಿಟ್ಕೊಂಡು ಮಾಡಿಕೊಳ್ಳಿ. ಅಂದರೆ ನೆನಪಿಟ್ಕೊಳ್ಳಿ 84, 47 ಅಂತ ನೆನಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಪ್ರಶ್ನೆ ನಂಬರ್ 52. ಪಟ್ಟಿ 1 ಪಟ್ಟಿ 2ರೊಂದಿಗೆ ಸಂಕೇತಗಳೊಂದಿಗೆ ಆಧರಿಸಿ ಹೊಂದಿಸಿ ಬರೆಯರಂತ ಇದೆ. ಇಲ್ಲಿ ಸಭಾಧ್ಯಕ್ಷರು ಮತ್ತು ಪಟ್ಟಿ 1ರಲ್ಲಿ ಸಭಾಧ್ಯಕ್ಷರು ಕೊಟ್ಟರೆ, ಪಟ್ಟಿ 2ರಲ್ಲಿ ಲೋಕಸಭೆ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಶಿವರಾಜ್ ಪಾಟೀಲ್, JMC ಬಾಲಯೋಗಿ, ಮೀರ್ ಕುಮಾರ್, ಓಂ ಬಿರ್ಲಾ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಏನಿದೆ ಅಂದರೆ 17ನೇ ಲೋಕಸಭೆ, 15ನೇ ಲೋಕಸಭೆ, 10ನೇ ಲೋಕಸಭೆ, 16ನೇ ಲೋಕಸಭೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಸರ್ ಯಾವುದಂತ ಬಂದಾಗ ನೋಡಿರಿ, ಆನ್ಸರ್ 3ನೇದು ಎಗೆ ಅಂದರೆ A3, B4, C2, D1. ಆದರೆ ನಾವು ಸ್ಪಷ್ಟವಾಗಿ ಆನ್ಸರ್ ನೋಡ್ತಾ ಹೋಗೋಣ. ಶಿವರಾಜ್ ಪಾಟೀಲ್ ಬಂದು 10ನೇ ಲೋಕಸಭೆ, JMC ಬಾಲಯೋಗಿ ಬಂದು 12ನೇ ಲೋಕಸಭೆ, ಮೀರಾ ಕುಮಾರ್ ಬಂದು 15ನೇ ಲೋಕಸಭೆ, ಓಂ ಬಿರ್ಲಾ ಬಂದು 17ನೇ ಲೋಕಸಭೆ. ಆದರೆ ನೆನಪಿಡೋದು ಸಣ್ಣ ಟ್ರಿಕ್ಸ್ ಆಯ್ತು ನೋಡಿ. ಓಂ ಬಿರ್ಲಾ ಪ್ರಸ್ತುತ ಇತ್ತೀಚಿನ ಅವಧಿಯ ಅಂದು ನಮಗೆ ತಿಳಿದಿರಲಿ. ಹಾಗಾಗಿ 17ನೇ ಲೋಕಸಭೆ ಇವರಿಗೆ ಸಂಬಂಧಪಟ್ಟಿದ್ದು. ಮೀರ್ ಕುಮಾರ್ ಭಾರತದ ಮೊದಲ ಮಹಿಳಾ ಸಭಾಧ್ಯಕ್ಷರು. ಇವರು UPA ಸರ್ಕಾರದ ಅವಧಿಯಲ್ಲಿ ಅಂದರೆ 15ನೇ ಲೋಕಸಭೆಯಲ್ಲಿ ಕಾರ್ಯನಿರ್ವಹಿಸಲ್ಪಟ್ಟಿದ್ದರು. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ರೇಖಾಚಿತ್ರದಲ್ಲಿ ಸರಿಯಾದ ಜಾಗದಲ್ಲಿ ಸಂಖ್ಯೆಯನ್ನು ಗುರುತಿಸಿ ಅಂತ ಇದೆ. ಆನ್ಸರ್ ಬಂದು ನಮಗೆ ಇದು 78 ಅಂತ ಆನ್ಸರ್ ಮಾಡ್ತಾ ಹೋಗಿ. ಭಾಳ ಈಸಿ ಇದೆ. ಯಾಕಂದರೆ ಈ ಒಂದು ರೇಖಾಚಿತ್ರದ ಸಂಖ್ಯೆಗಳು ಗಡಿಯಾರದ ದಿಕ್ಕಿನಲ್ಲಿ ಅಂದರೆ ಕ್ಲಾಕ್ ವೈಸ್ ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಅನುಸರಿಸುತ್ತಿವೆ. ಪ್ರತಿ ಹಂತದಲ್ಲೂ ಹಿಂದಿನ ಸಂಖ್ಯೆಯನ್ನು 2ರಿಂದ ಗುಣಿಸಿ ಅದಕ್ಕೆ 2ನ್ನು ಕೂಡಿಸಲಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 8 × 2 + 2 ದರ್ಶಿಕೊಟ್ಟು 16 + 2 18 ನೋಡಿ. ಮತ್ತೆ 18 × 2 + 2 36 + 2 ಅಂದರೆ 38, 38 × 2 +2 76 + 2 78. ಹಾಗಾದರೆ ಇದು ಆನ್ಸರ್ 78 ಅಂತ. ಮತ್ತೆ ಭಾಳ ಈಸಿಯಾಗಿ ನಮಗೆ ಫೈಂಡ್ ಮಾಡ್ಕೊಬೋದು ನೋಡಿರಿ. ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಎಯು ವಯಸ್ಸು ಬಿನ ವಯಸ್ಸಿನ ಎಂಟರಷ್ಟಿದೆ ಇದೆ. ಮತ್ತು ನೋಡಿ ಪ್ರಶ್ನೆ ಅಂದರೆ ಇದೆ ಮತ್ತು ಸಿಯ ವಯಸ್ಸು ಬಿಯ ವಯಸ್ಸಿನ 5ರಷ್ಟಿದೆ. AB ವಯಸ್ಸಿನ ಒಟ್ಟು ಮೊತ್ತ 54 ವರ್ಷಗಳು. AB ಸಿಯ ವಯಸ್ಸಿನ ಒಟ್ಟು ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಯಸ್ಸನ್ನು ಕಂಡುಹಿಡಿಯಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅನುಪಾತವನ್ನು ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿದ್ರೆ ಆನ್ಸರ್ ಬಂದು ನೇರವಾಗಿ ಆನ್ಸರ್ ನೋಡ್ತಾ ಹೋಗ್ತಾನೆ. ನಿಮಗೆ ಆನ್ಸರ್ ಯಾವುದಂತ ಬಂದಾಗ ನೋಡಿದು 84 ಉತ್ತರ ಆಗುತ್ತೆ. ನೀವು ಅನುಪಾತ ಮೂಲಕವೂ ಇದನ್ನು ಬೇಗ ಬಿಡಿಸ್ಬೋದು. ಫಾರ್ ಎಕ್ಸಾಂಪಲ್ A:B:C ತರಿಸಿಕೊಟ್ಟು 8:1:5 ಅನ್ನು ಮಾಡಿದರೆ ಕೊಟ್ಟಿರುವ A + B 9 ಭಾಗಗಳು ತರಿಸಿಕೊಟ್ಟು 54 ಅಂದರೆ 1 ಭಾಗ ಅಂದರೆ 6. ಕೊಟ್ಟಿರುವ ಒಟ್ಟು ಭಾಗಗಳು 8 + 1 + 5 ತರಿಸಿಕೊಟ್ಟು 14 ಭಾಗಗಳು. ಹಾಗಾಗಿ 14 × 6 ಅನ್ನು ಮಾಡಿದರೆ 86 ಅಂತ ಆನ್ಸರ್ ಈಸಿಯಾಗಿ ನೀವು ಕಂಡುಹಿಡ್ಕೋಬೋದು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು A ದಿಂದ Z ವರೆಗೆ ಇಂಗ್ಲೀಷ್ ವರ್ಣಮಾಲೆಗೆ ಕ್ರಮವಾಗಿ ಅವಿಭಾಜ್ಯ ಸಂಖ್ಯೆಯನ್ನು ನಿಯೋಜಿಸಿದರೆ ಆಗ ಮ್ಯಾಟ್ ಎಂಬುದನ್ನು ಹೀಗೆ ಬರೆಯಬಹುದು. 31 16 67, 41 1 67, 37 2 71, 41 2 71. ಹಾಗಾದರೆ ನೋಡಿ, ಭಾಳ ಈಸಿ ಇದೆ ಇದು. A ಇಂದ Z ವರೆಗಿನ ಇಂಗ್ಲೀಷ್ ವರ್ಣಮಾಲೆಗೆ ಕ್ರಮವಾಗಿ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ನಿಯೋಜಿಸಿದರೆ ಆಗ ಮ್ಯಾಟ್ ಎಂಬುದು ಬರೀಬೋದು. ಹೆಂಗಂದರೆ
ಹಂತ ಹಂತವಾಗಿ ಪರಿಹಾರ ಹೇಳ್ತಾ ಹೋಗಿ ನೋಡಿ. ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳನ್ನು ನಾವು ಸ್ಥಾನಗಳನ್ನು ತಿಳಿಬೇಕು. ಎಮ್ ಅಂದರೆ 13, ಎ ಅಂದರೆ 1, ಟಿ ಅಂದರೆ 20. ಕ್ರಮವಾಗಿ ಈ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯನ್ನು ಬರೀಬೇಕಾಗುತ್ತೆ. ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಅಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ 2, 3, 5, 7, 11 ಇತ್ಯಾದಿ. 1ನೇ ಅವಿಭಾಜ್ಯ ಸಂಖ್ಯೆ A2, 13ನೇ ಅವಿಭಾಜ್ಯ ಸಂಖ್ಯೆ M41, 21ನೇ ಅವಿಭಾಜ್ಯ ಸಂಖ್ಯೆ T71. ಹಾಗಾದರೆ ಈ ಮ್ಯಾಟ್ ಅಕ್ಷರಗಳಿಗೆ ಸಂಖ್ಯೆಯಲ್ಲಿ ಅನ್ವಯಿಸಿದರೆ M13ನೇ ಅಕ್ಷರ 13ನೇ ಅವಿಭಾಜ್ಯ ಸಂಖ್ಯೆ ಯಾವುದಂತ ಬಂದಾಗ M41. ಎ ಇದು 1ನೇ ಅಕ್ಷರ, ಮೊದಲ ಅವಿಭಾಜ್ಯ ಸಂಖ್ಯೆ 2. ಗಮನಿಸಿ, ಎ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದರಿಂದ A2 ಅಂತ ನೆನ್ಪಿಟ್ಕೊಳ್ರಿ. ಟಿ ಇದು 20ನೇ ಅಕ್ಷರ, 20ನೇ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ 41. ಹಾಗಾದರೆ ಇಲ್ಲಿ ನಾವು ಟಿ ಅದರಿಂದ 71 ಅಂತೇಳಿ ನಾವು ಅಂದರೆ 41 ನಂತರ ಬರೋದು ಯಾವ್ದು ರೀ? 71 ಅಲ್ವಾ? 71. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ 4, 2, 71 ಅಂತೇಳಿ ನೀವು ಇದನ್ನ ಈಸಿಯಾಗಿ ನೆನ್ಪಿಟ್ಕೋಬೋದು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಅಂದರೆ 56 ಪ್ರಶ್ನೆ ಏನಿದೆ. ಕೆಲವು ಹಸುಗಳು ಮತ್ತು ಬಾತುಕೋಳಿಗಳಿಗೆ ಬಾತುಕೋಳಿ ಒಟ್ಟು ಕಾಲುಗಳ ಸಂಖ್ಯೆ 14 ಸಮಾನವಾಗಿದ್ದು ತಲೆಗಳ ಸಂಖ್ಯೆ 2ರಷ್ಟಿದೆ. ಆಗ ಹಸುಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. 5, 6, 7, 8 ಕೊಟ್ಟಿದ್ದಾರೆ. ಇದನ್ನ ನೀವೇ ಸ್ವಲ್ಪ ಕಂಡುಕೊಡೋಕ್ಕೆ ಟ್ರೈ ಮಾಡಿ. ನಾನು ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗ ನೀವು 56, 57, 58 ಪ್ರಶ್ನೆಗಳನ್ನು ನೀವೇ ಬಿಡುತ್ತಾ ಹೋಗಿ. 59ನೇ ಪ್ರಶ್ನೆ ನೀವೇ ಬಿಡಿಸ್ತಾ ಹೋಗಿ. ಯಾಕಂದರೆ ಇದು ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಂಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ನಮಗಿರಲ್ಲ. ಹಾಗಾಗಿ ಅದನ್ನ ನೀವೇ ಬಿಡಿಸ್ತಾ ಹೋಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಸ್ನೇಹಿತರೆ, ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಏನಂತ ಬಂದಾಗ ಈ 60ನೇ ಕ್ವಶನಿಗೆ ಆಪ್ಷನ್ ಬಂದು 3 ಇದೆ. 61ನೇ ಕ್ವಶನಿಗೆ ಆಪ್ಷನ್ ಬಂದು ಎಷ್ಟಿದೆ ಅಂದರೆ ಒಂದಿದೆ ನೋಡ್ರಿ. ಆಪ್ಷನ್ ಯಾವುದಿದೆ? 1ನೇ ಆಪ್ಷನ್ ಸರಿಯಾದ ಉತ್ತರ ಅಂತ ಹೇಳ್ತೀವಿ. 5,000 ಅಂತ ಇದೆ. ಇದು ನಮಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ 62ನೇ ಪ್ರಶ್ನೆ ಏನಿದೆ ಅದಕ್ಕೆ 2 ಆನ್ಸರ್ 195 ಸರಿಯಾಗುತ್ತದೆ. ಮತ್ತು 63ನೇ ಪ್ರಶ್ನೆ ಬಂದು ಇದಕ್ಕೆ ಆನ್ಸರ್ ಬಂದು ನಿಮಗೆ 2 ಅನ್ನೋದೇನು 80 ಅನ್ನೋದು ಇದು ನಮಗೆ ಸರಿಯಾಗುತ್ತೆ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪ್ರಶ್ನೆ ಬಂದು ಯಾವುದಂತ ಬಂದಾಗ ಸಹಜವಾಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಪ್ರಶ್ನೆ ನೋಡಿ, ಪ್ರಶ್ನೆ ಬಂದು ನಮಗೆ ನೋಡಿ ಪ್ರಮುಖವಾಗಿ ಯಾವುದಂತ ಬಂದಾಗ ನಿಮಗೆ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ನಂಬರ್ 64ಕ್ಕೆ ಆನ್ಸರ್ ಯಾವುದಂದರೆ ಕೇವಲ ತೀರ್ಮಾನ 2 ಮಾತ್ರ ಸತ್ಯವಾಗಿದೆ ಅಂತ. 64ನೇ ಪ್ರಶ್ನೆ. ಇನ್ನು 65ನೇ ಪ್ರಶ್ನೆಗೆ ಹೋಗೋಣ ನಾವು. 65ನೇ ಪ್ರಶ್ನೆಗೆ ಆನ್ಸರ್ ಯಾವುದಂದರೆ ಡಿ ಇದು ಸರಿಯಾದ ಉತ್ತರ. 3ನೇ ಆಪ್ಷನ್ ಏನಿದೆ ಇದು ಡಿ ನಮಗೆ ಸರಿಯಾದ ಉತ್ತರವಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂದರೆ ಸ್ನೇಹಿತರೆ, ಮುಂದಿನ ಅದ್ಭುತವಾದ ಪ್ರಶ್ನೆ ನೋಡ್ತಾ ಹೋಗೋಣ ನಾವು. ಯಾವುದಂತ ಬಂದಾಗ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಅದರಲ್ಲಿ ಈ ಶ್ರಮ ಪೋರ್ಟಲ್ ಅಸಂಘಟಿತ ಮತ್ತು ಸಂಘಟಿತ ಉದ್ಯೋಗದ ಅಂತರವನ್ನು ಕಡಿಮೆ ಮಾಡುವುದು. ಮತ್ತು ನೆಕ್ಸ್ಟು ಬಿ, ಈ ಶ್ರಮ ಪೋರ್ಟಲ್ ಸಾಮಾಜಿಕ ಭದ್ರತೆಗಳನ್ನು ಅಸಂಘಟಿತ ಕಾರ್ಮಿಕರಿಗೆ ವಿಸ್ತರಿಸುವುದು. ಈ ಶ್ರಮ ಪೋರ್ಟಲ್ ಅಸಂಘಟಿತ ಕಾರ್ಮಿಕರನ್ನು ರಾಷ್ಟ್ರೀಯ ದತ್ತಾಂಶ ಸಂಗ್ರಹವಾಗಿ ಸೇವೆ ಸಲ್ಲಿಸುವುದು. ಈ ಶ್ರಮ ಪೋರ್ಟಲ್ದೊಂದಿಗೆ 10 ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅಂತರ್ಗತಗೊಳಿಸುವುದು ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ನೇರವಾಗಿ ನಮಗೆ ಆಯ್ಕೆ 1 ಎಂದೇನಿದೆ A, B, C, D ಸರಿಯಾಗಿವೆ. ಯಾಕೆ ಅಂತ ಬಂದಾಗ ನೋಡ್ತಗೋಣ. ಈ ಶ್ರಮ ಪೋರ್ಟಲ್ ಅಸಂಘಟಿತ ಮತ್ತು ಸಂಘಟಿತ ಉದ್ಯೋಗದ ಅಂತರವನ್ನು ಕಡಿಮೆ ಮಾಡುವುದು ಯೋಜನೆ ಒಂದು ಆಶಯವಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರನ್ನು ಅಧಿಕೃತ ಡೇಟಾಬೇಸ್ಗೆ ತರುವ ಮೂಲಕ ಅವರನ್ನು ಸಂಘಟಿತ ವ್ಯವಸ್ಥೆಗೆ ಸೌಲಭ್ಯ ಹತ್ತಿರ ತರುವುದು ಇದರ ಒಂದು ಉದ್ದೇಶ. ಈ ಶ್ರಮ ಪೋರ್ಟಲ್ ಸಾಮಾಜಿಕ ಭದ್ರತೆಗಳನ್ನು ಅಸಂಘಟಿತ ಕಾರ್ಮಿಕರಿಗೆ ವಿಸ್ತರಿಸುವುದು ಅಂತ ಇದೆ. ಇದು ಸರಿ ಇದೆ. ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಪ್ರಯೋಜನಗಳನ್ನು ಕಾರ್ಮಿಕರಿಗೆ ತಲುಪಿಸುವುದೇ ಈ ಪೋರ್ಟಲ್ನ ಮುಖ್ಯ ಗುರಿಯಾಗಿದೆ. ಮತ್ತು ಸಿ ಏನಿದೆ, ಈ ಶ್ರಮ ಪೋರ್ಟಲ್ ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ದತ್ತಾಂಶ ಸಂಗ್ರಹವಾಗಿ ಸೇವೆ ಸಲ್ಲಿಸುತ್ತದೆ. ಇದು ಸರಿ ಇದೆ. ಯಾಕಂದರೆ ಇದು ಭಾರತದ ಮೊದಲ ರಾಷ್ಟ್ರೀಯ ಮಟ್ಟದ ಅಸಂಘಟಿತ ಕಾರ್ಮಿಕರ ದತ್ತಾಂಶವಾಗಿದೆ. ಮತ್ತು ಈ ಶ್ರಮ ಪೋರ್ಟಲ್ನೊಂದಿಗೆ ಏನಿದೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅಂತರ್ಗತಗೊಳಿಸಲಾಗಿದೆ. ಇದು ಸರಿ ಇದೆ. ಯಾಕಂದರೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಏನಿದೆ PMSBY ಸೇರಿದಂತೆ ವಿವಿಧ ಯೋಜನೆಗಳನ್ನು ಇದರ ಅಡಿಯಲ್ಲಿ ಬರುತ್ತವೆ. ಇದು ಸರಿಯಾದ ಉತ್ತರ 1 A, B, C, D ಸರಿಯಾಗಿವೆ ಅಂತ. ನೆನಪಿಡಬೇಕಾದ ಕೆಲವೊಂದು ಅಂಶ ಇದೆ ನೋಡಲಿ. ಈ ಶ್ರಮ ಕಾರ್ಡನ್ನು ನೋಂದಾಯಿಸಿದ ಕಾರ್ಮಿಕರಿಗೆ 12 ಅಂಕಿಗಳ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲಾಗುತ್ತದೆ. ಮತ್ತು 16ರಿಂದ 59 ವಯಸ್ಸಿನ ಯಾವುದೇ ಅಸಂಘಟಿತ ಕಾರ್ಮಿಕರಲ್ಲಿ ನೋಂದಾಯಿಸಿಕೊಳ್ಳಬಹುದು. ಅಪಘಾತ ವಿಮಾ ಇದೆ ಸಹಿತ ಇಲ್ಲಿ. ನೋಂದಾಯಿತ ಕಾರ್ಮಿಕರಿಗೆ ಅಪಘಾತದಿಂದ ಮರಣ ಹೊಂದಿದರೆ 2 ಲಕ್ಷ ಮತ್ತು ಶಾಶ್ವತ ಅಂಗವೈಕಲ್ಯಕ್ಕೆ 1 ಲಕ್ಷ ಪರಿಹಾರವನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. DILRMP ಅನ್ನು ವಿಸ್ತರಿಸಿ ಅಂತ ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗಾದ್ರೆ ಅಂತ ಬಂದಾಗ
ಇದಕ್ಕೆ ಆನ್ಸರ್ ಯಾವುದಂತ ಬಂದಾಗ ನೋಡಿರಿ, ಇಲ್ಲಿ ಆಪ್ಷನ್ 2 ಏನಿದೆ ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಇಲ್ಲಿ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಜೇಷನ್ ಪ್ರೋಗ್ರಾಮ್ ಅಂತ ಕರ್ಕೊಳ್ತೀವಿ. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಜೇಷನ್ ಪ್ರೋಗ್ರಾಮ್ ಅಂತ ಕರಿತು ಹೋಗ್ತೀವಿ. ಇದ್ರ ಉದ್ದೇಶ ಏನಾಗಾದ್ರೆ ಅಂದರೆ ಭೂ ದಾಖಲೆಗಳ ನಿರ್ವಹಣೆಯನ್ನು ಆಧುನೀಕರಿಸುವುದು ಮತ್ತು ಭೂ ವಿವಾದಗಳ ಕಡಿಮೆಯನ್ನು ಮಾಡುತ್ತಕ್ಕಂಥದ್ದು ಮತ್ತು ಆಸ್ತಿ ಹಕ್ಕುಗಳ ಪಾರದರ್ಶಕತೆಯನ್ನು ಹೆಚ್ಚಿಸುವುದು ಮತ್ತು ಈ ಯೋಜನೆ ಮುಖ್ಯ ಗುರಿ. ಇದರ ಹಿನ್ನೆಲೆ ಬಗ್ಗೆ ಮಾತಾಡಬೇಕಂದ್ರೆ ಈ ಯೋಜನೆಯನ್ನು ಮೊದಲು 2008ರಲ್ಲಿ ರಾಷ್ಟ್ರೀಯ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮ NLRMP ಎಂದು ಪ್ರಾರಂಭಿಸಲಾಯಿತು. ನಂತರ ಇದನ್ನು ಡಿಜಿಟಲ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ DILRMP ಎಂದು ಮರುನಾಮಕರಣ ಮಾಡಲಾಯಿತು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಬಜೆಟ್ 2026-27ರಂತೆ ಮೀನುಗಾರಿಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಫಸ್ಟ್ ಬಂದು ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ. ಪಿ. ಮೀನುಗಾರಿಕಾ ಸಂಪರ್ಕ ರಸ್ತೆ ನಿರ್ವಹಣಾ ಕಾಮಗಾರಿ ರು. 50 ಕೋಟಿ. ಸಿ. ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರು ಅದರ ಜೊತೆಗೆ ಇಲ್ಲಿ ಮತ್ತು ಮತ್ಸ್ಯ ದರ್ಶನಗಳ ಸ್ಥಾಪನೆ ಅಂತ ಇದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆನ್ಸರ್ ಬಂದು ನಮಗೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಭಾಳ ಈಸಿ ಇದೆ ಆನ್ಸರ್ ಯಾವುದಂತ ಬಂದಾಗ ಇಲ್ಲಿ 3ನೇ ಆಪ್ಷನ್ ಸರಿ ಇದೆ. ಎ ಮತ್ತು ಬಿ ಮಾತ್ರ ಸರಿ ಇದೆ ಅಂತ. ಯಾಕೆಂದರೆ ಎ ಮತ್ತು ಬಿ ಮಾತ್ರ ಯಾಕೆ ಸರಿ ಅಂತ ನೋಡ್ತಾ ಹೋಗೋಣ. ಯಾಕಂತ ಬಂದಾಗ ಇಲ್ಲಿ ನೀಲಿ ಕ್ರಾಂತಿ ಅಂತ ಒಂದೈತೆ ನೋಡಿರಿ. ಇದು ಒಳನಾಡು ಮೀನುಗಾರಿಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಸಬ್ಸಿಡಿ ಅಂದರೆ ಇಲ್ಲಿ ಇದು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಇದು ಆನ್ಸರ್ ಬಂದು ಯಾವುದು ಸರಿ ಇದೆ ಅಂದರೆ ಎ ಬಿ ಹೇಳಿಕೆಗಳು ಸರಿಯಾಗಿವೆ ಅಂತ. ಎ ಬಿ ಹೇಳಿಕೆಗಳು. ಹಾಗಾದರೆ ಸಿ ತಪ್ಪಾಗಿದೆ. ಯಾಕಂದರೆ ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಚಿಕ್ಕಮಗಳೂರಿನಲ್ಲಿ ಮತ್ಸ್ಯ ದರ್ಶನ ಸ್ಥಾಪನೆ ಆಗಿದೆ. ಅದು ಇವರೇನು ಕೊಟ್ಟಿದ್ದಾರೆ ಅಂದರೆ ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರಿನಲ್ಲಿ ಮತ್ಸ್ಯ ದರ್ಶನ ಸ್ಥಾಪನೆ ಆಗಿದೆ. ಈ ಹೇಳಿಕೆ ಭಾಗಶಃ ತಪ್ಪಾಗಿದೆ. ಯಾಕಂದರೆ ಬಜೆಟ್ನಲ್ಲಿ ಮತ್ಸ್ಯ ದರ್ಶನಗಳನ್ನು ಬೇರೆ ಪ್ರಮುಖ ನಗರಗಳಲ್ಲಿ ಅಥವಾ ವಿಭಿನ್ನ ಸಂಖ್ಯೆಯಲ್ಲಿ ಘೋಷಿಸಲಾಗಿರುತ್ತೆ. ಸಾಮಾನ್ಯವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಹಂತವಾಗಿ ಮಾಡಲಾಗುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಆಯ್ಕೆ ತಪ್ಪು ಅಂತ ಹೇಳ್ತೀವಿ. ಹಾಗಾದರೆ ಎ ಮತ್ತು ಬಿ ಮಾತ್ರ ಸರಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಅದ್ಭುತವಾದ ಪ್ರಶ್ನೆಗಳನ್ನು ವಾಣಿಜ್ಯ ಬ್ಯಾಂಕುಗಳ ವಿಲೀನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಅಡ್ಡಸಾಲುಗಳು ಪರಿಗಣಿಸಿ ಅಂತ ಇದೆ. ಕ್ರಮ ಸಂಖ್ಯೆ 1, 2, 3 ಅಂದರೆ ABCD ಕೊಟ್ಟಿದ್ದಾರೆ. ಅದರಲ್ಲಿ ಸಿಂಡಿಕೇಟ್ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಂಧ್ರ ಬ್ಯಾಂಕು, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಅದರ ವಾಣಿಜ್ಯ ಬ್ಯಾಂಕು ಮತ್ತು ಈ ಬ್ಯಾಂಕಿನ ವಿಲೀನ ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಇಂಡಿಯನ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಅದರ ಆನ್ಸರ್ ಯಾವುದು ಅಂತ ಬಂದಾಗ ಈ ಆನ್ಸರ್ ಅಂತ ಬಂದಾಗ ನೋಡ್ತಾ ಹೋಗೋಣ. ಇಲ್ಲಿ ಇದು ಆನ್ಸರ್ ಬಂದು ಸರಿಯಾದ ಆಯ್ಕೆ 2. ಎ ಮತ್ತು ಬಿ ಮಾತ್ರ ತಪ್ಪು ಸರಿ ಇದೆ ಅಂತ. ಎ ಮಾತ್ರ ಬಿ ಮಾತ್ರ ಸರಿ ಇದೆ. ಎ ಅಂದರೆ ಯಾವುದು ಅಂತ ಬಂದಾಗ ನೋಡಿ, ಈ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಒಂದಿಗಿದೆ. ಇನ್ನೊಂದು ಯಾವುದು ಅಂತ ಬಂದಾಗ ಎ ಮತ್ತು ನಿಮಗೆ ಬಿ ಮಾತ್ರ ಅಂತೇಳಿದೆ. ಬಿ ಅಂತ ಬಂದಾಗ ಕಾರ್ಪೊರೇಷನ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಜೊತೆಗೆ ವಿಲೀನ ಆಗಿದೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋಣ. ಸಿಂಡಿಕೇಟ್ ಬ್ಯಾಂಕ್ ಏನಿದೆ ಕೆನರಾ ಬ್ಯಾಂಕ್ ಒಂದಿಗೆ ವಿಲೀನಗೊಂಡಿದೆ, ಇದು ಸರಿ ಇದೆ. ಕಾರ್ಪೊರೇಷನ್ ಬ್ಯಾಂಕ್ ಇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಸರಿ ಇದೆ, ಇದು ಸರಿ ಇದೆ. ಆಂಧ್ರ ಬ್ಯಾಂಕ್ ಇದು ಕೂಡ ಯೂನಿಯನ್ ಬ್ಯಾಂಕ್ ಜೊತೆ ವಿಲೀನಗೊಂಡಿದೆ. ಆದರೆ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ನೀಡಲಾಗಿದೆ ಮತ್ತು ಇದು ತಪ್ಪಾಗುತ್ತೆ. ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದೇನಿದೆ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಂದಿಗೆ ವಿಲೀನಗೊಂಡಿದೆ. ಆದರೆ ಇಲ್ಲಿ ಇಂಡಿಯನ್ ಬ್ಯಾಂಕ್ ಅಂತ ನೀಡಲ್ಲ, ಇದು ತಪ್ಪಾಗಿದೆ. ಹಾಗಾದರೆ ಕೆನರಾ ಬ್ಯಾಂಕು ನೆನ್ಪಿಟ್ಕೊಳ್ಳಿ, ಭಾಳ ಈಸಿ ಇದೆ. ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು, ಕೆನರಾ ಅಂದರೆ ಸಿಂಡಿಕೇಟ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಆಂಧ್ರ ಪ್ರದೇಶ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂದರೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಇಂಡಿಯಾ ಬ್ಯಾಂಕ್ ಅಂದರೆ ಅಲಹಾಬಾದ್ ಬ್ಯಾಂಕ್ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ತುಂಬ ಇದು ಸರಿಯಾದ ಹೊಂದಾಣಿಕೆ ಆಗುತ್ತೆ, ನೆನ್ಪಿಟ್ಕೊಳ್ರಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಕರ್ನಾಟಕ ರಾಜ್ಯ 4ನೇ ಮಾನವ ಅಭಿವೃದ್ಧಿ ವರದಿ 2022 ಮುಖ್ಯ ವಿಷಯ ಏನಂದರೆ, ಒಂದು ಸುಸ್ಥಿರ ಯೋಗಕ್ಷೇಮದ ಕಡೆಗೆ ಅಂತರವನ್ನು ಕಡಿಮೆ ಮಾಡುವುದು. 2ನೇದು ಸಮಾನತೆಯಿಂದ ಕೂಡಿದ ಮಾನವ ಅಭಿವೃದ್ಧಿಯ ವೇಗ ಸಮರ್ಥನೆ ಮಾಡ್ತಕ್ಕಂಥದ್ದು. ಇನ್ನು 3ನೇದು ಒಳಗೊಂಡ ಮಾನವ ಅಭಿವೃದ್ಧಿ. 4ನೇದು ಎಲ್ಲ ಜಿಲ್ಲೆಗಳಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಇದು ಆಪ್ಷನ್ 1 ಸುಸ್ಥಿರ ಯೋಗಕ್ಷೇಮದ ಕಡೆಗೆ ಅಂತರವನ್ನು ಕಡಿಮೆ ಮಾಡತಕ್ಕಂಥದ್ದು. ಯಾಕಂದರೆ ಪ್ರಮುಖ ಅಂಶ ಅಂತ ಬಂದಾಗ ಇದು ಕರ್ನಾಟಕದ 4ನೇ ಮಾನವ ಅಭಿವೃದ್ಧಿ ವರದಿಯಾಗಿದೆ. ಧ್ಯೇಯವಾಕ್ಯ ಸುಸ್ಥಿರ ಯೋಗಕ್ಷೇಮದ ಕಡೆಗೆ ಅಂತರವನ್ನು ಕಡಿಮೆ ಮಾಡುವುದು ಎಂಬುದು ಈ ವರದಿಯ ಒಂದು ಉದ್ದೇಶ ಆಗುತ್ತೆ. ಮತ್ತು ಇನ್ನೊಂದು ಉದ್ದೇಶ ಅಂತ ಬಂದಾಗ ಈ ಒಂದು ಅಭಿವೃದ್ಧಿ ಅಡಿಯಲ್ಲಿ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸುವುದು ಮತ್ತು ಪರಿಸರಕ್ಕೆ ಪೂರಕವಾದ ಸುಸ್ಥಿರ ಜೀವನ ಮಟ್ಟವನ್ನು ಉತ್ತೇಜಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ನಮಗೆ ಒಂದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಒಂದು, ಈ ಕೆಳಗಿನವುಗಳಲ್ಲಿ ನೀತಿ ಆಯೋಗದ ಕಾರ್ಯಗಳು ಯಾವುವು ಅಂತ ಕೊಟ್ಟಿದ್ದಾರೆ. 1 ಎ ದೂರದೃಷ್ಟಿ ಮತ್ತು ಸನ್ನಿವೇಶ ಯೋಜನೆ, 2 ಕೇಂದ್ರೀಕೃತ ಯೋಜನೆ, 3ನೇದು ಸಾಮರ್ಥ್ಯ ನಿರ್ವಹಣೆ. ಈ ಕೆಳಗಿನ ನೀಡಿದ ಆಯ್ಕೆಗಳನ್ನು ಸೂಕ್ತವಾದ ಆಧರಿಸಿ ಅಂತಿದೆ. ಎ ಮತ್ತು ಬಿ ಸರಿಯಾಗಿದೆ, ಬಿ ಮತ್ತು ಸಿ ಸರಿಯಾಗಿದೆ, ಎ ಮತ್ತು ಸಿ ಸರಿಯಾಗಿದೆ, ಎ ಬಿ ಸಿ ಸರಿಯಾಗಿದೆ ಅಂತಿದೆ. ಆನ್ಸರ್ ಯಾವುದು ಅಂತ ಬಂದಾಗ ಇದ್ರ ವಿಶ್ಲೇಷಣೆ
ನೋಡಿ, ಸರಿಯಾದ ಆಯ್ಕೆ 4 ಎ ಬಿ ಸಿ 4 ಸರಿಯಾಗಿವೆ. ಯಾಕಂದರೆ ಈ ನೀತಿ ಆಯೋಗ ಅನ್ನೋದೇನಿದೆ ಜನವರಿ 1, 2015 ಯೋಜನಾ ಆಯೋಗದ ಬದಲಾಗಿ ಸ್ಥಾಪಿಸಲಾಯಿತು. ಇದು ಈ ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ನಾವು ಇದನ್ನು ಕಾರ್ಯನಿರ್ವಹಣೆ ಮಾಡ್ತೀವಿ. ಯಾಕಂದರೆ 3 ಆಪ್ಷನ್ ನಮಗಿಲ್ಲಿ ಸರಿಯಾಗಿವೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ. ಪ್ರಶ್ನೆ ನಂಬರ್ 72, ನನ್ನ ವೃತ್ತಿ ನನ್ನ ಆಯ್ಕೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದವರು ಯಾರಂತ ಕೊಟ್ಟಿದ್ದಾರೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೃತ್ತಿ ತರಬೇತಿ ಕೌಶಲ್ಯ ಅಭಿವೃದ್ಧಿ ನಿಗಮ, ಕೈಗಾರಿಕಾ ಸಂಪರ್ಕ ಕೋಶ, ಕೈಗಾರಿಕಾ ವೃತ್ತಿ ತರಬೇತಿ ಸಂಸ್ಥೆ ಅಂತ ಇದೆ. ಹಾಗಾದರೆ ಆನ್ಸರ್ ಬಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಇದು KSDC ಅನ್ನೋ ಸರಿಯಾದ ಉತ್ತರ. ಅಂದರೆ ನನ್ನ ವೃತ್ತಿ ನನ್ನ ಆಯ್ಕೆ ಬಗ್ಗೆ ಮಾತಾಡಬೇಕಂದ್ರೆ ಎಂಬುದು ಕೌಶಲ್ಯ ಕರ್ನಾಟಕ ಅಭಿವೃದ್ಧಿ ನಿಗಮ ಹಮ್ಮಿಕೊಂಡಿರುವ ಒಂದು ಮಹತ್ವದ ಕಾರ್ಯಕ್ರಮ. ಇದರ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನತೆಗೆ ಅವರ ಆಸಕ್ತಿ ಮತ್ತು ಕೌಶಲ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ವೃತ್ತಿ ಮಾರ್ಗದರ್ಶನವನ್ನು ನೀಡುವ ಕಾರ್ಯಕ್ರಮ ಇದಾಗಿದೆ. ಹೆಚ್ಚಿನ ಮಾಹಿತಿ ಬಗ್ಗೆ ಮಾತಂದರೆ ಇದು ವಿಶೇಷವಾಗಿ ಗ್ರಾಮೀಣ ಭಾಗದ ಯುವಕರಿಗೆ ವಿವಿಧ ವೃತ್ತಿ ಅವಕಾಶಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಅವರಿಗೆ ಅಗತ್ಯವಿರುವ ಕೌಶಲ್ಯ ತರಬೇತಿ ನೀಡುವಂಥ ಕೆಲಸ ಮಾಡುತ್ತೆ. ನೋಡಿ, ಒಂದು ನೆನಪಿಟ್ಕೊಳ್ರಿ, ನನ್ನ ಕೌಶಲ್ಯವೇ ನನ್ನ ಆಯ್ಕೆ ಅನ್ನೋದು ಕೌಶಲ್ಯ ಎಂದರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಎಂದು ಸುಲಭವಾಗಿ ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ, ಭಾರತದ ರಿಸರ್ವ್ ಬ್ಯಾಂಕ್ ಪ್ರಕಾರ ಉದ್ದೇಶಪೂರ್ವಕವಾಗಿ ಬಾಕಿದಾರ ಕೆಳಗಿನ ಯಾವ ಲಕ್ಷಣಗಳಿಂದ ಹೊಂದಿರುತ್ತಾಳೆ ಅಂತ. ಅದರಲ್ಲಿ ಆಪ್ಷನ್ ಎ, ಸಾಕಷ್ಟು ನಗದಿನ ಹರಿವಿದ್ದರೂ ಉದ್ದೇಶಪೂರ್ವಕವಾಗಿ ಪಾವತಿಸಿ ಮಾಡದಿರುವುದು, ದಾಖಲೆಗಳನ್ನು ನಕಲು ಮಾಡುವುದು, ಸಾಲ ಪಡೆದವನ ಮೋಸ ವಹಿವಾಟುಗಳು, ಬ್ಯಾಂಕಿನ ಒಪ್ಪಿಗೆ ಮೇರೆಗೆ ಭದ್ರತಾ ಪತ್ರಗಳನ್ನು ವಿಲೇವಾರಿ ಮಾಡುವುದು. ಹಾಗಾದರೆ ಎ, ಬಿ ಅಂದರೆ 1, 2, 3, 4 ಆಪ್ಷನ್ ಇದೆ. ಯಾವ ಸರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ವಿಷಯಕ್ಕೆ ಹೋಗೋಣ ನಾವು. ಆಪ್ಷನ್ 1 ಏನಿದೆ, ಎ ಮತ್ತು ಸಿ ಮಾತ್ರ ಸರಿ ಇದೆ ನೋಡಿರಿ. 1 ಅಂದರೆ ಸಾಕಷ್ಟು ನಗದಿನ ಹರಿವಿದ್ದರೂ ಉದ್ದೇಶಪೂರ್ವಕವಾಗಿ ಪಾವತಿ ಮಾಡದಿರುವುದು 1. ಸಿ, ಸಾಲ ಅಂದರೆ ಇಲ್ಲಿ ಒಂದು ನೋಡ್ರಿ, 1 ಸಿ ಅಂದರೆ ಸಾಲ ಪಡೆದವನ ಮೋಸ ವಹಿವಾಟುಗಳು ಅಂತ ಇದೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಮುಖ ಕಾರ್ಯಗಳ ಬಗ್ಗೆ ನೋಡೋದಾದರೆ ದೇಶದ ನಗದು ಸಂಪನ್ಮೂಲ ಉಸ್ತುವಾರಿಗೆ ಪಾವತಿ ಮಾಡುವುದು ಅಂತಂದರೆ ಇದು ಸರಿಯಾಗಿದೆ. ಯಾಕಂದರೆ RBI ಸರ್ಕಾರದ ಬ್ಯಾಂಕ್ ಆಗಿ ನೋಡಿರಿ. ಒಂದು ಸೆಕೆಂಡು, ಸ್ವಲ್ಪ ಇಲ್ಲಿ ನಮಗೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಕ್ವಶನ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಇದು 1 ಮತ್ತು ಸಿ ಮಾತ್ರ ಸರಿ ಇದೆ. ಎ ಮತ್ತು ಸಿ ಮಾತ್ರ ಸರಿ ಇದೆ ಅಂತ ಅರ್ಥ. ಅಂದರೆ ಏನಂದರೆ ನಗದು ಭಾಳ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಯಾವುದಂತ ಬಂದಾಗ. ಸಾಕಷ್ಟು ನಗದು ನೋಡಿರಿ, ಇಲ್ಲಿ ಭಾಳ ಈಸಿ ಇದೆ. ದೇಶದ ನಗದು ಸಂಪನ್ಮೂಲ ಉಸ್ತುವಾರಿಗೆ ಪಾವತಿ ಮಾಡುವುದಂದರೆ ಇದು ಸರಿಯಾಗಿದೆ. RBI ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಗದು ಚಲಾವಣೆಗೂ ಪಾವತಿ ಮಾಡ್ತದೆ. ಆದರೆ ಇಲ್ಲಿ ಸೆಕೆಂಡು ಸಾರ್ವಜನಿಕ ಸಾಲ ಮಾಡುವುದು ಅಂತ ಇದು ನೋಡಿರಿ. ಇದು ಯಾಕಂದರೆ ತಪ್ಪಾಗುತ್ತೆ ಇದು. ಹಾಗಾಗಿ ಇಲ್ಲಿ ನಾವು ಆನ್ಸರ್ಸ್ ನೋಡೋದಾದರೆ 1 ಮತ್ತು ಸಿ ಮಾತ್ರ ಇದು ಸರಿಯಾದ ಉತ್ತರ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ನಾವು ನೆಕ್ಸ್ಟ್ ಮತ್ತೆ ವಿಷಯಕ್ಕೆ ಹೋಗೋಣ. ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಾವು ಪ್ರಶ್ನೆ ಯಾವುದಂತ ಬಂದಾಗ, ಲಿಂಗ ಸಂಬಂಧಿ ಅಸಮಾನತೆಯ ಸೂಚ್ಯಂಕವು ಕೆಳಗಿನ ಯಾವುದರಲ್ಲಿ ಲಿಂಗ ಅಸಮಾನತೆಯನ್ನು ಮಾಡುತ್ತದೆ ಅಂತ. ಸಾಕ್ಷರತೆ ಸಬಲೀಕರಣ ಮತ್ತು ಆರ್ಥಿಕ ಸ್ಥಿತಿಗತಿ, ಸಂತಾನೋತ್ಪತ್ತಿ ಆರೋಗ್ಯ ಸಬಲೀಕರಣ ಮತ್ತು ಆರ್ಥಿಕ ಸ್ಥಿತಿಗತಿ, ಜೀವನ ಮಟ್ಟ, ಸಾಕ್ಷರತೆ ಮತ್ತು ಸಾಮಾಜಿಕ ಸ್ಥಿತಿಗತಿ, ಶಿಕ್ಷಣ, ಜೀವನ ಮಟ್ಟ ಮತ್ತು ಸಬಲೀಕರಣ ಅಂತ ಇದೆ. ಅದರ ಆನ್ಸರು ಸರಿಯಾಗಿ ಬಂದಾಗ ಇಲ್ಲಿ ಸೆಕೆಂಡು ನೋಡಿ ಯಾವುದಂತ ಬಂದಾಗ ಸಹಜವಾಗಿ ಈಸಿಯಾಗಿ ನೋಡ್ತಾ ಹೋಗ್ತೀವಿ ನಾವು. ಯಾವುದಂತ ಬಂದಾಗ ಈ ಸೆಕೆಂಡ್ ಆಪ್ಷನ್ ಬಂದು ಸಂತಾನೋತ್ಪತ್ತಿ ಆರೋಗ್ಯ ಸಬಲೀಕರಣ ಮತ್ತು ಆರ್ಥಿಕ ಸ್ಥಿತಿ ಅಂತ ಕರ್ಕೊಳ್ತೀವಿ. ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಆರೋಗ್ಯವಂತ ಮಹಿಳೆಯರಲ್ಲಿ ಸಬಲೀಕರಣವೇ ಆರ್ಥಿಕ ಶಕ್ತಿ ಅಂತ. ಆರೋಗ್ಯ ಅಂದರೆ ಸಂತಾನೋತ್ಪತ್ತಿ ಆರೋಗ್ಯ, ಸಬಲೀಕರಣ ಅಂದರೆ ಸಬಲೀಕರಣ, ಆರ್ಥಿಕ ಸ್ಥಿತಿ ಅಂದರೆ ಆರ್ಥಿಕ ಸ್ಥಿತಿಗತಿಗಳು. ಇದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಮುಂದಿನ ಅದ್ಭುತವಾದ ಪ್ರಶ್ನೆಗೆ ಹೋಗೋಣ. ಅದ್ಭುತವಾದ ಪ್ರಶ್ನೆ ಯಾವಂತ ಬಂದಾಗ 75, ಗಾಂಧೀಜಿಯವರ ಮೇಲೆ ಕೆಳಗಿನ ಯಾವ ಲೇಖಕರು ಮತ್ತು ಸತ್ಯಾಗ್ರಹ ಚಳುವಳಿಗಳು ಪ್ರಾರಂಭಿಸಲು ಪ್ರಭಾವ ಬೀರಿದವು ಅಂತ ಇದೆ. ಲಿಯೋ ಟಾಲ್ಸ್ಟಾಯ್, ಜಾನ್ ರಸ್ಕಿನ್, ಕ್ಯಾಲಿಯನ್ ಬ್ಯಾಕ್, ವೈಚಂದ್ ಬಾಯ್ ಅಂತ ಇದೆ. ಸರಿಯಾದ ಉತ್ತರವನ್ನು ನೋಡ್ತಾ ಹೋದಾದರೆ ಸರಿಯಾದ ಉತ್ತರ ಬಂದು ನೋಡಿ 4ನೇ ಆಪ್ಷನ್ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಎ, ಬಿ, ಡಿ ಮಾತ್ರ. ಎ, ಬಿ, ಡಿ ಅಂದರೆ ಯಾವುದಂತ ಬಂದ, ಎ ಅಂದರೆ ಲಿಯೋ ಟಾಲ್ಸ್ಟಾಯ್, ಬಿ ಅಂದರೆ ಜಾನ್ ರಸ್ಕಿನ್, ಡಿ ಅಂದರೆ ದಾಯಿಚಂದ್ ಬಾಯಿ ಅಂತ. ಹಾಗಾದರೆ ಅದರ ಬಗ್ಗೆ ಸ್ವಲ್ಪ ನೋಡೋಣ. ಲಿಯೋ ಟಾಲ್ಸ್ಟಾಯ್ ಅಂದರೆ ದಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು ಎಂಬ ಕೃತಿಯು ಗಾಂಧೀಜಿಯವರ ಮೇಲೆ ಅಹಿಂಸೆ ಮತ್ತು ಪ್ರೀತಿಯ ತತ್ವದ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಟಾಲ್ಸ್ಟಾಯ್ ಫಾರ್ಮನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಜಾನ್ ರಸ್ಕಿನ್ ಅವರು ಅಂಟು ದಿ ಲಾಸ್ಟ್ ಎಂಬ ಪುಸ್ತಕ ಏನಿದೆ ಗಾಂಧೀಜಿಯವರ ಸರ್ವೋದಯ ಎಲ್ಲರ ಏಳಿಗೆ ಎಂಬ ಪರಿಕಲ್ಪನೆ ನೀಡುತ್ತೆ. ದೈಹಿಕ ಶ್ರಮದ ಮಹತ್ವವನ್ನು ಗಾಂಧೀಜಿ ಇಲ್ಲಿಂದ ಕಲಿತಾರೆ. ಮತ್ತು ಇನ್ನೊಂದು ರಾಯ್ಚಂದ್ ಬಾಯಿ ಅವರು ಬರೆದಿರ್ತಕ್ಕಂಥ ಶ್ರೀಮದ್ ರಾಧಾಚಂದ್ರ ಅಂತ ಕರ್ಕೊಳ್ತೀವಿ ಆ್ಯಕ್ಚುಲಿ ಇವರನ್ನು. ಗಾಂಧೀಜಿಯವರು ಇವರನ್ನು ತಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಕರು ಎಂದು ಪರಿಗಣಿಸಿದರು. ಕಠಿಣ ಪರಿಸ್ಥಿತಿಯಲ್ಲಿ ಅಹಿಂಸೆ ಮತ್ತು ತಾಳ್ಮೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಇವರು ಪ್ರಯಾಣ ಮಾಡ್ತಾರೆ. ಹಾಗಾದರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವುದಂತ ಬಂದಾಗ ಎ, ಬಿ, ಡಿ ನೆನ್ಪಿಟ್ಕೊಟ್ಟು. ಹಾಗಾದರೆ ಯಾವುದಲ್ಲ ಅಂತ ಬಂದಾಗ ಈಸಿಯಾಗಿದೆ ನಮಗೆ.
ಅದು ಕ್ಯಾಲೆನ್ ಬ್ಯಾಕ್ ಅವ್ರದ್ದು ಆಪ್ಷನ್ ಅಲ್ಲ, ಬಾಕಿ ಎಲ್ಲ ಸರಿ ಇದೆ ಅಂತ. ಹಾಗಾದರೆ 4 ಆಪ್ಷನ್, 4ನೇದು A B D ಸರಿ ಇದೆ. ಉತ್ತರ ನೋಡ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಮುಂದಿನ ಪ್ರಶ್ನೆ 76. ಕೆಳಗಿನವರಲ್ಲಿ ಶಿವಾಜಿ ಉತ್ತರಾಧಿಕಾರಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಶಿವಾಜಿ ಸೆಕೆಂಡು, ಸಂಭಾಜಿ, ಸಾಹು, ರಾಜಾರಾಮ ಅಂತ ಇದೆ. ಹಾಗಾದರೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಭಾಳ ಈಸಿ ಇದೆ. ಶಿವಾಜಿ ಮರಣ ಹೊಂದಿದ ಮೇಲೆ ಅಧಿಕಾರಕ್ಕೆ ಬರೋದು ಅವನ ಮಗ ಸಂಭಾಜಿ ಅಧಿಕಾರಕ್ಕೆ ಬರ್ತಾನೆ. ಸಂಭಾಜಿ ಮರಣ ಹೊಂದಿದ ಮೇಲೆ ಅಧಿಕಾರಕ್ಕೆ ಬರೋದು ಈ ಶಿವಾಜಿಯ ಏನು ಸೋಯರಬಾಯಿ ಮಗ ಏನಿದ್ದಾನೆ ಅವನು ರಾಜಾರಾಮ್ ಅಂತ ಏನು ಕರಿತೀವಿ, ರಾಜಾರಾಮ್ ಅಧಿಕಾರಕ್ಕೆ ಬರ್ತಾನೆ. ರಾಜಾರಾಮ್ ಮರಣ ಹೊಂದಿದ ಅಧಿಕಾರ ಬರೋದು ಶಿವಾಜಿ ಸೆಕೆಂಡ್ ಅಂತ ಅಧಿಕಾರಕ್ಕೆ ಬರ್ತಾನೆ. ಶಿವಾಜಿ ಸೆಕೆಂಡ್ ಮರಣ ಹೊಂದಿದ ಮೇಲೆ ಸಾವು ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಸಂಭಾಜಿ ಅಂದ್ಬಿಟ್ಕೊಡ್ರಿ. ಸಂಭಾಜಿ ಅನ್ನೋ ಬರುವಂಥ ವ್ಯಕ್ತಿ ರಾಜಾರಾಮ್. ಸಂಭಾಜಿ ಬಿ ಆಪ್ಷನ್ ಹುಡುಕ್ರಿ. ಹಾಗಾದರೆ ಬಿ ಆಪ್ಷನ್ನಲ್ಲಿದೆ. ಹಾಗಾದರೆ ಸೆಕೆಂಡ್ ಬಿ ಆಪ್ಷನ್ ಸರಿ ಇದೆ. ಆಮೇಲೆ ನೆಕ್ಸ್ಟ್ ಯಾವುದು ಸರಿ ಇದೆ ನೋಡಿರಿ. ಹಾಗಾದರೆ ಬಿ ಹುಡುಕ್ತಾ ಹೋಗಿ. ಭಾಳ ಈಸಿ ನಿಮಗೆ ಆನ್ಸರ್ಸ್ನ ನೋಡ್ತಾ ಹೋಗ್ತೀವಿ. ಯಾಕೆಂತ ಬಂದಾಗ BDAC ಆನ್ಸರ್ ಸರಿ ಆಗುತ್ತೆ ನೋಡಿರಿ. BDAC ಹಾಗಾದರೆ ಆನ್ಸರ್ ಮಾಡಿರಿ. 2 ಅನ್ನೋದೇನಿದೆ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಫಸ್ಟ್ ಬರೋದು ಬಿ ಅಂದರೆ ಅರ್ಥ ಮಾಡ್ಕೊಳ್ರಿ ಸಂಭಾಜಿ. ಆಮೇಲೆ ಡಿ ಏನಪ್ಪ ಅಂದ್ರೆ ರಾಜಾರಾಮ್ ಬರ್ತಾನೆ. ಆಮೇಲೆ ನೆಕ್ಸ್ಟ್ ಶಿವಾಜಿ ಸೆಕೆಂಡ್ ಬರ್ತಾನೆ. ಆಮೇಲೆ ಸಿ ಅಂದರೆ ಸಾವು ಅಧಿಕಾರಕ್ಕೆ ಬರ್ತಾನೆ. ಭಾಳ ಈಸಿಯಾಗಿ ಉತ್ತರ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಬೇಕಾದರೆ ನಿಮಗೆ ಈಸಿಯಾಗಿ ಇದನ್ನ ಫೈಂಡ್ ಔಟ್ ಮಾಡೋಕ್ಕೆ ಈ ಕೆಲವೊಂದು ಟ್ರಿಕ್ಸ್ಗಳನ್ನ ಕಲಿತಾ ಹೋಗಿ, ಓಕೆನಾ. ಯಾಕಂದರೆ ಸಂಭಾಜಿ ಮಹಾರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವರು 1680ರಿಂದ 89ರವರೆಗೂ ಅಧಿಕಾರ ಮಾಡ್ತಾರೆ. ಶಿವಾಜಿ ಹಿರಿಯ ಮಗ ಇವರು ಯಾರಂತ ಬಂದಾಗ ಸಾಯಿಬಾಯಿ ಭೋಸ್ಲೆ ಮಗನಾಗಿ ಅಧಿಕಾರ ಮಾಡ್ತಾರೆ. ಇನ್ನು ಸಂಭಾಜಿ ಮರಣ ಮೇಲೆ ಈ ಕಡೆಗೆ ರಾಜಾರಾಮ್ ಅಧಿಕಾರಕ್ಕೆ ಬರ್ತಾರೆ 1689 17. ಸಂಭಾಜಿ ಮರಣ ನಂತರ ಶಿವಾಜಿ ಎರಡನೇ ಮಗ ರಾಜಾರಾಮ್ ಅಧಿಕಾರಕ್ಕೆ ಬರ್ತಾನೆ. ಆಮೇಲೆ ನೆಕ್ಸ್ಟು ಶಿವಾಜಿ ಅಂತ ಬಂದಾಗ ಇಲ್ಲಿ ಶಿವಾಜಿ ಸೆಕೆಂಡ್ ಇತ್ತು 1700ರಿಂದ 1708. ರಾಜಾರಾಮ್ ಮರಣ ನಂತರ ಅವನ ಪತ್ನಿ ತಾರಾಬಾಯಿ ಮತ್ತು ತಮ್ಮ ಪುಟ್ಟ ಮಗ ಶಿವಾಜಿ ಸೆಕೆಂಡ್ ಪಟ್ಟ ಬರ್ತಾನೆ. ರಾಜಾರಾಮ್ ಪ್ರತಿನಿಧಿಯಾಗಿ ಅಧಿಕಾರ ಮಾಡ್ತಾನೆ. ಛತ್ರಪತಿ ಸಾವು ಏನಂತ 1708ರಿಂದ 1749 ಮಧ್ಯೆ ಮಾಡ್ತಾನೆ. ಮೊಘಲರ ಸೆರೆಯಿಂದ ಬಿಡುಗಡೆಯಾದ ನಂತರ ಸಂಭಾಜಿಯ ಮಗನಾದ ಸಾವು ತಾರಾಬಾಯಿಯನ್ನು ಸೋಲಿಸಿ ಮರಾಠ ಸಾಮ್ರಾಜ್ಯವನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಮಾಡ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 77. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ತೀರ್ಥಂಕರು, ಪಟ್ಟಿ 2ರಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಅವುಗಳು ಸ್ವಲ್ಪ ನೋಡ್ತಾ ಹೋಗೋಣ ನಾವು. ಅಜಿತನಾಥ ಯಾವುದಂತ ಬಂದಾಗ ನೋಡಿರಿ ಭಾಳ ಈಸಿ ಇದೆ. ಸಂಭವನಾಥ, ಪದ್ಮಂಬ ಮತ್ತು ಅಭಿನಂದನಾಥ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ ಕೊಟ್ಟಿದ್ದಾರೆ. ಇದು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನಮಗೆ 2 ಈಸಿ ಸಿಗ್ತವೆ. ಯಾವಂತ ಬಂದಾಗ ಅಜಿತನಾಥನ ಆನೆ ಅಂತ ನೆನ್ಪಿಟ್ಕೊಳ್ರಿ. ಅಜಿತನಾಥ ಅಂದರೆ A3 ನೆನ್ಪಿಟ್ಕೊಳ್ರಿ. A3 ಹೋಗಿ A3 ಹಾಗಾದರೆ ಆಪ್ಷನ್ A3ಗೆ ಸೆಕೆಂಡ್ ಆನ್ಸರ್ ಇದೆ. 100% A3 ಎಲ್ಲೂ ಇಲ್ಲ. ಹಾಗಾಗಿ ಇದು ಸೆಕೆಂಡ್ ಆನ್ಸರ್ ಸರಿ ಆಗುತ್ತೆ. B1 ನೋಡಿರಿ. B1 ಯಾಕಂದರೆ ಸಂಭವನಾಥ ಕುದುರೆ ಅಂತ ಆನ್ಸರ್ ಇದೆ. ಸಂಭವನಾಥ ಕುದುರೆ ಒಂದು ಹಾಗಾದರೆ B1 ಇದೆ. C4 ನೋಡ್ಕೊಟ್ರೆ ಹಾಗಾದರೆ ಪದ್ಮಪ್ರಭಾ ಅಂತ ಏನಿದೆ C4 ಕೆಂಪು ಕಮಲ ಅಂತ ಕರ್ಕೊಳ್ತೀವಿ. ಇನ್ನು ಅಭಿನಂದನಾಥ ಏನಿದೆ ಅದು ಕೋತಿ ಅಂತ ಕರ್ಕೊಳ್ತೀವಿ. ಅಭಿನಂದನಾಥ ಯಾವುದ್ರಿ ಕೋತಿ ಅಂತ. ಹಾಗಾದರೆ ಈಸಿಯಾಗಿ ಆನ್ಸರ್ಸನ್ನು ನಾವು ಇದನ್ನ ಕಂಡ್ಕೋಬೋದಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆಯನ್ನು. 78ನೇ ಪ್ರಶ್ನೆ 2025-26ನೇ ಸಾಲಿನ ಕೇಂದ್ರ ಮುಂಗಡ ಪತ್ರದಂತೆ ಸರ್ಕಾರದ ಆದಾಯದ ಮೂಲಗಳನ್ನು ಅವುಗಳ ಕೊಡುಗೆಯ ಅನುಸಾರ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸರಿಯಾದ ಉತ್ತರವನ್ನು ಗುರುತಿಸಿ. ಇಳಿಕೆ ಕ್ರಮದಲ್ಲಿ ಜೋಡಿಸಬೇಕಂತೆ. GST ಸರಕು ಸೇವಾ ತೆರಿಗೆ, ಕಾರ್ಪೊರೇಷನ್ ತೆರಿಗೆ, ಆದಾಯ ತೆರಿಗೆ, ಅಬಕಾರಿ ಸುಂಕ ತೆರಿಗೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನೋಡಿರಿ, ಇಲ್ಲಿ ನಾವು ನೋಡೋದಾದರೆ ಸರಿಯಾದ ಉತ್ತರ ಬಂದಾಗ ಇದು ಆಪ್ಷನ್ 3 ಆಗುತ್ತೆ. ಯಾಕಂದರೆ ACBD ಸರಿಯಾದ ಉತ್ತರ ಆಗುತ್ತೆ. ACBD. ಎ ಅಂದರೆ ಅರ್ಥ ಮಾಡ್ಕೊಳ್ಳಿ GST ಸರಕು ಮತ್ತು ಸೇವಾ ತೆರಿಗೆ, ಸಿ ಅಂದರೆ ಆದಾಯ ತೆರಿಗೆ, ಬಿ ಅಂದರೆ ನೀವು ಕಾರ್ಪೊರೇಟ್ ತೆರಿಗೆ, ಡಿ ಅಂದರೆ ಅಬಕಾರಿ ಸುಂಕ ತೆರಿಗೆ ಅಂತ ಈಸಿಯಾಗಿ ನೋಡ್ತಾ ಹೋಗೋಣ. ಇಲ್ಲಿ ಒಂದನೇದು GST ಅಂದರೆ 18 ಇದು ತೆರಿಗೆ ಆದಾಯದಲ್ಲಿ ಅತಿ ದೊಡ್ಡ ಪಾಲು ಹೊಂದಿದೆ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದು. 18% ನೋಡಿರಿ. ಆಮೇಲೆ ಆದಾಯ ತೆರಿಗೆ ಅಂತ ಇದೆ. ಇದು ಇನ್ಕಮ್ ಟ್ಯಾಕ್ಸ್ 17%. ಪ್ರಸ್ತುತ ಸಾಲಿನಲ್ಲಿ ಆದಾಯ ತೆರಿಗೆಯಲ್ಲಿ ಸಂಗ್ರಹವು ಕಾರ್ಪೊರೇಟ್ ತೆರಿಗೆಗಿಂತ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಥರ್ಡ್ ಬಂದು ಕಾರ್ಪೊರೇಟ್ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರ್ಕೊಳ್ತೀವಿ. ಇದು 17%. ಇದು ಆದಾಯ ತೆರಿಗೆಯೊಂದಿಗೆ ತೀವ್ರ ಪೈಪೋಟಿಯಲ್ಲಿದ್ದರೂ ಇತ್ತೀಚೆಗೆ ಟ್ರೆಂಡಿನಲ್ಲಿ 2ನೇ ಅಥವಾ 3ನೇ ಸ್ಥಾನದಲ್ಲಿರುತ್ತದೆ. ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ ಅಂತ ಕರ್ಕೊಳ್ತೀವಿ. ಇದು 5%. ಇದು ಪಟ್ಟಿ ಮಾಡಲಾದ ಇತರ ತೆರಿಗೆಗಳಿಂದ ಕಡಿಮೆ ಪಾಲನ್ನು ಹೊಂದಿರುತ್ತದೆ. ಅದರಿಂದ ಇಳಿಕೆ ಕ್ರಮವು GST ತೆರಿಗೆ, ಕಾರ್ಪೊರೇಟ್ ತೆರಿಗೆ ನೆನ್ಪಿಟ್ಕೊಳ್ರಿ. GST ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಅಬಕಾರಿ ಸುಂಕ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಹಾಗಾಗಿ ನೆನ್ಪಿರೋದು ಸಣ್ಣ ಒಂದು ಟ್ರಿಕ್ಸ್ ಐತೆ ನೋಡಿ. ಇದನ್ನು ನೀವು GICE ಅಂದರೆ G ಅಂದರೆ GST, I ಅಂದರೆ ಇನ್ಕಮ್ ಟ್ಯಾಕ್ಸ್, ಸಿ ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್, ಇ ಅಂದರೆ ಎಕ್ಸೈಸ್ ಡ್ಯೂಟಿ ಅಂತ GICE ಅಂತ ನೆನ್ಪಿಟ್ಕೊಳ್ರಿ. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ದಿ ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕಾನೈಸ್ಡ್ ಸ್ಯಾನಿಟೈಸೇಷನ್ ಎಕೋಸಿಸ್ಟಮ್
ನಮಸ್ತೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿವೆ ಅಂತ. ಈ ಯೋಜನೆಯು ಪೌರ ಕಾರ್ಮಿಕರಿಗೆ ಸುರಕ್ಷತೆ ಮತ್ತು ಘನತೆ ಒದಗಿಸುವ ಭರವಸೆ ನೀಡುತ್ತದೆ. ಈ ಯೋಜನೆಯು ಅಪಾಯಕಾರಿ ಸ್ವಚ್ಛಗೊಳಿಸುವಿಕೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸುರಕ್ಷಿತವಾಗಿ ಸ್ವಚ್ಛಗೊಳಿಸುವ ಪ್ರೋತ್ಸಾಹಿಸುತ್ತದೆ. ಈ ಯೋಜನೆಯು ಮೋರಿ ಮತ್ತು ಶೌಚಗುಂಡಿ ಸ್ವಚ್ಛಗೊಳಿಸುವ ಕೆಲಸಗಾರರಿಗೆ ಹಣಕಾಸಿನ ನೆರವು ನೀಡುತ್ತದೆ. ಈ ಯೋಜನೆಯು ಮೋರಿ ಮತ್ತು ಶೌಚಗುಂಡಿ ಸ್ವಚ್ಛ ಕೆಲಸದಲ್ಲಿ ತೊಡಗಿಯವರನ್ನು ಅಧಿಕೃತಗೊಳಿಸುವ ಮತ್ತು ಪುನರ್ವಸತಿ ಕಲ್ಪಿಸುತ್ತದೆ. ಹಾಗಾದರೆ ಇದರಲ್ಲಿ 1, 2, 3, 4 ಹಾಗಾದರೆ ಕೊಟ್ಟಿರುವಂಥವುಗಳನ್ನು ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಉತ್ತರ ನೋಡೋದಾದರೆ ಆನ್ಸರ್ ಬಂದು ನಮಗೆ ಪ್ರಮುಖವಾಗಿ ಸರಿಯಾದ ಉತ್ತರ 4 A, B, C ಮಾತ್ರ ಸರಿಯಾಗಿರುತ್ತೆ. ಯಾಕೆ A, B, C ಸರಿಯಾಗಿರುತ್ತೆ ಅಂದರೆ A, B, C, D ತಪ್ಪಾಗುತ್ತೆ. ಯಾಕೆ ಅಂತ ನೋಡೋಣ. ಈ ಯೋಜನೆಯು ನಗರ ಮತ್ತು ಗ್ರಾಮೀಣ ನೈರ್ಮಲ್ಯ ಕಾರ್ಮಿಕರಲ್ಲಿ ಸಮಾನತೆ ತರುತ್ತದೆ. ಈ ಯೋಜನೆಯು ಮೂಲ ಕೇಂದ್ರ ಬಿಂದು ಸುರಕ್ಷತೆ ಮತ್ತು ಯಾಂತ್ರೀಕರಣವಾಗಿದೆ ಹೊರತು ಕೇವಲ ಸಮಾನತೆ ತರುವುದಿಲ್ಲ. ಅದರಿಂದ ಇದು ಪ್ರಮುಖ ಉದ್ದೇಶಗಳಲ್ಲಿ ಸೇರುವುದಿಲ್ಲ. ಆ ಕಾರಣಕ್ಕಾಗಿ ಮೇಲಿನ 3 ಉದ್ದೇಶವು ಸರಿಯಾಗಿವೆ ಅಂತೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆನಾ. ಹಾಗಾದರೆ ನೋಡಿರಿ, ನೆನ್ಪಿಟ್ಕೊಳ್ಳಿ, ನಮಸ್ತೆ ಎಂದರೆ ಗೌರವದಿಂದ ವಂದಿಸುವುದು. ನೈರ್ಮಲ್ಯ ಕಾರ್ಮಿಕರಿಗೆ ಗೌರವ ಮತ್ತು ಸುರಕ್ಷತೆ ಸೇಫ್ಟಿ ನೀಡುವುದೇ ಈ ಯೋಜನೆಯ ತಿರುಳು ಎಂದು ನೆನ್ಪಿಟ್ಕೊಳ್ಳಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಸ್ನೇಹಿತರೆ, ಮುಂದಿನ ಅದ್ಭುತವಾದ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 80. ಶುಚಿ ಯೋಜನೆ ಮುಖ್ಯ ಉದ್ದೇಶ ಏನಂದರೆ 10-18ನೇ ವಯಸ್ಸಿನ ಶಾಲಾ ಮಕ್ಕಳಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸುವುದು. 10-16ನೇ ವಯಸ್ಸಿನ ಶಾಲಾ ಮಕ್ಕಳಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸುವುದು. 10-18ನೇ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಮಾರಾಟ ಮಾಡುವುದು. 10-16ನೇ ವಯಸ್ಸಿನ ಎಲ್ಲ ಅಂದರೆ ಶಾಲಾ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಮಾರಾಟ ಮಾಡುವುದು ಅಂತ ಇದೆ. ಅದರ ಆನ್ಸರ್ ಯಾವುದು ಅಂತ ಬಂದಾಗ ನೋಡಿರಿ, ಆಪ್ಷನ್ 1 10-18 ವಯಸ್ಸಿನ ಶಾಲಾ ಹೆಣ್ಣು ಮಕ್ಕಳಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸುವಂಥ ಕೆಲಸ. ಅಂದರೆ ಶುಚಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ರಿ. ಕರ್ನಾಟಕ ಸರ್ಕಾರವು ಈ ಯೋಜನೆಯನ್ನು ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಜಾರಿಗೆ ತಂದಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಹಾಗೂ ಗ್ರಾಮೀಣ ಪ್ರದೇಶದ 10-18 ವರ್ಷದ ವಯಸ್ಸಿನ ಕಿಶೋರಿಯರಿಗೆ ಸಂಬಂಧಪಟ್ಟಿದ್ದು. ಪ್ರಮುಖ ಅಂಶ ಅಂದರೆ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ಮತ್ತು ಋತುಸ್ರಾವದ ಸಮಯದಲ್ಲಿ ಇದು ಏನು ಕೆಲಸ ಮಾಡುತ್ತೆ ಅಂದರೆ ನೈರ್ಮಲ್ಯ ಕಾಪಾಡಿಕೊಳ್ಳುವಂಥ ಪ್ರೋತ್ಸಾಹ, ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವಿತರಿಸುವಂಥ ಕೆಲಸ ಮಾಡುತ್ತೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಕಾಲ ನಿಂತಿದ್ದ ಈ ಯೋಜನೆ ಇತ್ತೀಚೆಗೆ ಸರ್ಕಾರವು ಮತ್ತೆ ಸಕ್ರಿಯವಾಗಿ ಜಾರಿಗೆ ತರುವಂಥ ಕೆಲಸ ಮಾಡಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ವಯೋಮಿತಿ 10-18 ಅಂತ ನೆನ್ಪಿಟ್ಕೊಳ್ರಿ. ಉದ್ದೇಶ ಉಚಿತ ವಿತರಣೆ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆ ಹೋಗೋಣ. 81. ಪ್ರಸ್ತುತ ಮತದಾರರ ಪಟ್ಟಿಯ ವಿಶೇಷ ಸಾರಾಂಶ ಪರಿಷ್ಕರಣೆ SSRU ಸುದ್ದಿಯಲ್ಲಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಮತದಾರರ ಪಟ್ಟಿಯು SSR ಪ್ರಕ್ರಿಯೆ ಹೊಸ ಮತದಾರರ ಸೇರ್ಪಡೆಗಾಗಿ ಮಾತ್ರ ಪರೀಕ್ಷಿಸಲಾಗುತ್ತದೆ. ಮತದಾರರ ಪಟ್ಟಿಯ ನೈಜ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿಯ ಪ್ರಕರಣಕ್ಕಿಂತಲೂ ಮೊದಲೇ ಪ್ರಾರಂಭವಾಗಿರುತ್ತದೆ. SSRನಲ್ಲಿ ಬೂತ್ ಮಟ್ಟದ ಅಧಿಕಾರಿಯು BLO ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಕಡ್ಡಾಯವಲ್ಲ. ಸೇರ್ಪಡೆ, ತೆಗೆದುಹಾಕುವಿಕೆ, ತಿದ್ದುಪಡಿ ಕಾರ್ಯಗಳನ್ನು ಮತದಾರರ ನೋಂದಣಿ ಅಧಿಕಾರಿಯು ERO ನಡೆಸುತ್ತಾರೆ. ಇವುಗಳಲ್ಲಿ ಹೇಳಿಕೆಗಳು ಯಾವ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಮೇಲಿನ ಎಲ್ಲವೂ 3 ಹೇಳಿಕೆಗಳು ಮಾತ್ರ, 2 ಹೇಳಿಕೆಗಳು ಮಾತ್ರ, 1 ಹೇಳಿಕೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಆಗ ಆನ್ಸರ್ ನೋಡೋದಾದರೆ ಇವುಗಳು ಯಾವುದಂತ ಬಂದ ಆಯ್ಕೆ 1 ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ. ಯಾಕೆಂದರೆ ನೋಡಿ, ಭಾಳ ಅದ್ಭುತವಾದ ಕಾನ್ಸೆಪ್ಟ್ ಇದು. ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಮತದಾರರ ಪಟ್ಟಿ SSR ಪ್ರಕ್ರಿಯೆ ಕೂಡ ಮತದಾರರ ನೋಂದಣಿಗಾಗಿ ಮಾತ್ರ ನಡೆಸಲಾಗುತ್ತದೆ. ಅಂದರೆ ಈ ಹೇಳಿಕೆ ಅರ್ಹ ನಾಗರಿಕತೆ ಮತದಾರರಿಗೆ ನೋಂದಣಿ ಮತ್ತು ಎಲ್ಲ ಹೇಳಿಕೆಗಳು ಸರಿಯಾಗಿವೆ ನೋಡಿ, ನೆನ್ಪಿಟ್ಕೊಳ್ರಿ. ಹಾಗಾಗಿ 3 ಹೇಳಿಕೆಗಳನ್ನು ನೀಡಿರುವ 4 ಹೇಳಿಕೆಗಳು ABCD ಮತದಾರರ ಪಟ್ಟಿಯ ಪರಿಷ್ಕರಣಾ ಪ್ರಕ್ರಿಯೆಯ ಸತ್ಯಾಂಶಗಳನ್ನು ಅದರಿಂದ ಆಯ್ಕೆ 1 ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಆನ್ಸರ್ ಮಾಡ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು 2025ರಲ್ಲಿ ಹಣಕಾಸು ವಲಯ ಮೌಲ್ಯೀಕರಣದ ಕಾರ್ಯಕ್ರಮ FSAPಯನ್ನು ಜಂಟಿಯಾಗಿ ಕೈಗೊಂಡ ಸಂಸ್ಥೆಗಳಾವು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ವಿಶ್ವ ಬ್ಯಾಂಕ್ ಮತ್ತು IMF, ವಿಶ್ವ ಆರ್ಥಿಕ ವೇದಿಕೆ ಮತ್ತು ADB, ವಿಶ್ವ ಬ್ಯಾಂಕ್ ಮತ್ತು ADB ಮತ್ತು ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಇದರಲ್ಲಿ ನೋಡಿರಿ, ಪ್ರಶ್ನೆಗೆ ಆಯ್ಕೆ 1 ವಿಶ್ವ ಬ್ಯಾಂಕ್ ಮತ್ತು IMF ಅಂತ. ಯಾಕೆ ಅಂತ ಬಂದಾಗ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಮತ್ತು IMF ಇಂದ ಸೇರ್ಕೊಂಡಿದ್ದಾವೆ. ನೋಡ್ಕೊಳ್ರಿ, ಈ FSAP ಅಂದರೆ ಹಣಕಾಸು ವಲಯದ ಮೌಲ್ಯೀಕರಣ ಕಾರ್ಯಕ್ರಮ ಅಂತ, ಫೈನಾನ್ಷಿಯಲ್ ಸೆಕ್ಟರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಕರ್ಕೊಳ್ತೀವಿ. ಎಂಬುದು ದೇಶದ ಹಣಕಾಸು ವ್ಯವಸ್ಥೆಗಳ ಸ್ಥಿರತೆಯನ್ನು ಪರೀಕ್ಷಿಸುವ ಒಂದು ಸಮಗ್ರ ಕಾರ್ಯಕ್ರಮವಾಗಿದೆ. ಇದನ್ನು 1990ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈ ಜಂಟಿ ತೊಗೊಂಡ ಅಭಿವೃದ್ಧಿಶೀಲ ಮತ್ತು ಉದಯೋನ್ಮುಖ ಮಾರುಕಟ್ಟೆಗಳ ದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಏನಿದೆ ಇದನ್ನ ಜಂಟಿಯಾಗಿ ಕಾರ್ಯನಿರ್ವಹಿಸುವ ಉದ್ದೇಶ ಏನು ಗೊತ್ತಾಗಿದ್ದು, ಒಂದು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ, ವಿಮೆ ಮತ್ತು ಹಣಕಾಸು ಮಾರುಕಟ್ಟೆಗಳಲ್ಲಿನ ನ್ಯೂನತೆಗಳನ್ನು ಗುರುತಿಸುವುದು ಹಾಗೂ ಆರ್ಥಿಕ ಬಿಕ್ಕಟ್ಟುಗಳನ್ನು ತಡೆಯಲು ಸಲಹೆ ನೀಡುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂದರೆ SAFR ಅನ್ನೋದೇನಿದೆ ಏನಾಗಾದ್ರೆ ಇದು ವಿಸ್ತರಿಸಿ ಬರೀ ಅಂತ ಕೇಳಿದರೆ. ಹಾಗಾದರೆ ಏನು ವಿಸ್ತರಿಸಿ ಬರೆಯೋದು ಆನ್ಸರ್ ಅಂತ ಬಂದಾಗ ಆಯ್ಕೆ 2 ಅನ್ನೋದೇನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಯಾಕೆಂದರೆ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫಾರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಅಂತ ಕರ್ಕೊಳ್ತೀವಿ. ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ.
ಇದರ ಬಗ್ಗೆ ಸ್ವಲ್ಪ ನೋಡೋಣ. ಸಫಾರ್ ಅಂದರೆ ಇದು ಭಾರತದ ಪ್ರಮುಖ ನಗರಗಳಲ್ಲಿ ವಾಯು ಗುಣಮಟ್ಟವನ್ನು ಅಳೆಯುವ ಮತ್ತು ಮುನ್ಸೂಚನೆ ನೀಡುವಂಥ ಒಂದು ರಾಷ್ಟ್ರೀಯ ಉಪಕ್ರಮವಾಗಿದೆ. ಸ್ಥಾಪನೆಯಾಗಿದ್ದು ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಅದೇನಿದೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸನ್ನು ಅಭಿವೃದ್ಧಿಪಡಿಸಿದೆ. ಇದರ ಕಾರ್ಯ ಏನಂದರೆ ಇದು ನಗರದ ಗಾಳಿಯ ಗುಣಮಟ್ಟ ಮತ್ತು ಹವಾಮಾನದ ಬಗ್ಗೆ ನೈಜ ಸಮಯದಲ್ಲಿ ಮಾಹಿತಿ ನೀಡುವಂಥ ಇದರ ಉದ್ದೇಶ ಏನಾದರೆ ವಾಯುವ್ಯ ಮಾಲಿನ್ಯ ಮಟ್ಟವನ್ನು ಜನರಿಗೆ ತಿಳಿಸುವುದು ಮತ್ತು ಆರೋಗ್ಯದ ಮುನ್ನೆಚ್ಚರಿಕೆಯನ್ನು ವಹಿಸುವ ಕಾರ್ಯವನ್ನು ಮಾಡುತ್ತೆ. ಸಾಮಾನ್ಯವಾಗಿ ದೆಹಲಿ, ಮುಂಬೈ, ಪುಣೆ, ಅಹಮದಾಬಾದ್ ನಗರಗಳಲ್ಲಿ ವಾಯು ಮಾಲಿನ್ಯದ ಸ್ಥಿತಿಗತಿಗಳನ್ನು ತಿಳಿಸಲು ಇದನ್ನು ಬಳಸಲಾಗುತ್ತೆ ಅಂತ ನೆನಪಿಟ್ಕೊಳ್ತಾ ಹೋಗಿ. ಬನ್ನಿ ಪ್ರಶ್ನೆ ಹೋಗೋಣ. ನೋಡಿ ಎಷ್ಟು ಉದ್ದ ಪ್ರಶ್ನೆ ಇದೆ ಇದು. ಭಾರತೀಯ ವಿಜ್ಞಾನ ಶಿಕ್ಷಣ ಸಂಶೋಧನಾ ಸಂಸ್ಥೆ IISERಗಳನ್ನು ಭಾರತ ಸರ್ಕಾರದ ನೈಸರ್ಗಿಕ ವಿಜ್ಞಾನ ಬೋಧನಾ ಮತ್ತು ಸಂಶೋಧನೆಗಾಗಿ ಸ್ಥಾಪಿಸಿದೆ ಮತ್ತು ಸ್ನಾತಕ ಹಂತದಲ್ಲಿ ಸಂಶೋಧನೆಯೊಂದಿಗೆ ಸಂಯೋಜಿತವಾದ ಮೂಲಭೂತವಾದ ವಿಜ್ಞಾನ ಶಿಕ್ಷಣವನ್ನು ಒದಗಿಸುತ್ತದೆ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ IISER ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ. ಮುಂಬೈ, ಭೋಪಾಲ್, ಮೊಹಾಲಿ, ಬೆಂಗಳೂರು, ಕೋಲ್ಕತ್ತಾ, ತಿರುಪತಿ, ಬೆಹರಾಂಪುರ ಅಂತ ಇದೆ, ದೆಹಲಿ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ಸ್ನ ನೋಡ್ತಾ ಹೋಗೋಣ. ಆನ್ಸರ್ ಯಾವುದು ಅಂತ ಬಂದಾಗ ನೋಡಿರಿ, ಸಹಜವಾಗಿ ಆಯ್ಕೆ 4 ಏನಿದೆ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 4 ಅಂತ ಬಂದಾಗ ABCDEFGH ಏನಿದೆ ಎಲ್ಲವೂ ನಮಗೆ ಸರಿಯಾಗಿ ಕಂಡುಬರ್ತವೆ. ಹಾಗಾಗಿ ಎಲ್ಲವೂ ನಮಗೆ ಸರಿಯಾದ. ಹಾಗೆ ಪುಣೆ ಅನ್ನೋದು ನೋಡಿರಿ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ರಿ ನೀವು. ಭಾರತೀಯ ವಿಜ್ಞಾನ ಶಿಕ್ಷಣ ಸಂಸ್ಥೆಗಳು IISER ಭಾರತೀಯ ಸರ್ಕಾರ ಶಿಕ್ಷಣ ಸಚಿವಾಲಯ ಅಡಿಯಲ್ಲಿ ಬರುವಂಥ ಉನ್ನತ ಮಟ್ಟದ ಸ್ವಾಯತ್ತ ಶಿಕ್ಷಣ ಸಂಸ್ಥೆಗಳಾಗಿವೆ. ಪ್ರಸ್ತುತ ಭಾರತದಲ್ಲಿ ಒಟ್ಟು ಪ್ರಮುಖ IISER ಸಂಸ್ಥೆಗಳಿವೆ. ಅಂದರೆ 7 ಪ್ರಮುಖ IISER ಸಂಸ್ಥೆಗಳಿವೆ. ಪ್ರಶ್ನೆ ನೀಡಲಾದ ನಗರಗಳ ಪಟ್ಟಿಯನ್ನು ಗಮನಿಸಿದರೆ ಪುಣೆ ಅನ್ನೋದು IISER ಪುಣೆ ಸ್ಥಾಪನೆ 2006, ಭೋಪಾಲ್ ಸ್ಥಾಪನೆ 2008, ಮೊಹಾಲಿ IISER ಮೊಹಾಲಿ 2007, ಕಲ್ಕತ್ತಾ IISER ಕಲ್ಕತ್ತಾ ಸ್ಥಾಪನೆ 2006, ತಿರುವನಂತಪುರ IISER ಇದು ತಿರುವನಂತಪುರ 2008, ತಿರುಪತಿ IISER ತಿರುಪತಿ 2015, ಇದು ಬ್ರಹ್ಮಪುರ ಅಂತ ಏನು ಕರ್ಕೊಳ್ತೀವಿ IISER ಇದು ಸ್ಥಾಪನೆ 2016, ಪಾಲಿ ನಗೋರ್ ಇದು ಇತ್ತೀಚೆಗೆ ಶೈಕ್ಷಣಿಕ ವಿಸ್ತರಣೆ ಅಥವಾ ಉಪಕೇಂದ್ರಗಳ ಅಡಿಯಲ್ಲಿ ಬರುವಂತಹ. ಗಮನಿಸಿ, ಪ್ರಶ್ನೆಯಲ್ಲಿ ಕೇಳದ ಉದ್ದೇಶವೆಂದರೆ ಎಲ್ಲ ಕೇಂದ್ರಗಳನ್ನು ಉನ್ನತ ಮಟ್ಟದ ವೈಜ್ಞಾನಿಕ ಸಂಶೋಧನೆ ಮತ್ತು ಪದವಿ ಶಿಕ್ಷಣ ನೀಡಲು ಸ್ಥಾಪಿತವಾಗಿವೆ ಅಂತ ನೆನಪಿಟ್ಕೊಳ್ತೇವೆ. ಅದರಿಂದ ಪ್ರಶ್ನೆ ಎಲ್ಲ 8 ನಗರಗಳಲ್ಲೂ ಶೈಕ್ಷಣಿಕ ಭಾಗವಾಗಿರೋದ್ರಿಂದ 4 ಸರಿಯಾದ ಉತ್ತರ ಅಂತೇಳಿದ ನಾವು ನೋಡ್ತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು 85. 14ನೇ ವಿಶ್ವ ವ್ಯಾಪಾರ ಸಂಘಟನೆ WTO ಯ ಮಂತ್ರಿಗಳ ಸಮಾವೇಶವು MC14 ಮಾರ್ಚ್ 2026ರಲ್ಲಿ ಎಲ್ಲಿ ನಡೆಯಿತು ಅಂತ. ಅಬುಧಾಬಿ UAE, ಜಿನೆವಾ ಸ್ವಿಟ್ಜರ್ಲ್ಯಾಂಡ್, ಯೋಂಡೆ ಕ್ಯಾಮರೂನ್, ಮುಂಬೈ ಭಾರತ ಅಂತ. ಹಾಗಾದ್ರೆ ಎಲ್ಲಿ ನಡೀತು ಅಂತ ಬಂದಾಗ ನೋಡಿರಿ, ಇದು 14ನೇ ವಿಶ್ವ ವ್ಯಾಪಾರ ಸಂಸ್ಥೆ WTO ಮಂತ್ರಿಗಳ ಸಮಾವೇಶ. ಇದು ಇಂಪಾರ್ಟೆಂಟ್ ಅಂತ ಬಂದಾಗ ಭಾಳ ಈಜಿ ಇದೆ. ಇದು ಯಾವಂಡೆ ಕ್ಯಾಮರೂನ್ ನಡೀತೈತಿ. ಇದರ ಉದ್ದೇಶ ಅಂದರೆ ವಿಶ್ವ ವ್ಯಾಪಾರ ಸಂಘಟನೆ 13ನೇ ಸಮಾವೇಶವು ಅಬುಧಾಬಿಯಲ್ಲಿ ನಡೀತೈತಿ. ಅಬುಧಾಬಿಗೆ ಅಂದರೆ ಇದು ಅಬುಧಾಬಿಯಲ್ಲಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಆನ್ಸರ್ ಬಂದು ಯಾವಂಡೆ ಕ್ಯಾಮರೂನ್ ಅಂತ. ಯಾವಂಡೆ ಕ್ಯಾಮರೂನ್. ಹಾಗಾದರೆ 13ನೇ ನಡೆದದ್ದು ಅಬುಧಾಬಿ, 14ನೇ ನಡೆದದ್ದು ಕ್ಯಾಮರೂನ್ನಲ್ಲಿ. ಹಾಗಾದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಅಂದರೆ ನಿಯರ್ ಸ್ಟೂಡೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ, ಇದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಯಾವಂದರೆ ಯಾವಂಡೆ ಕ್ಯಾಮರೂನ್ ಅಂತ ನೆನಪಿಟ್ಕೊಳ್ತಾ ಹೋಗಿ. ಅಂದರೆ 14ನೇ ಮಂತ್ರಿಗಳ ಮಟ್ಟದ ಸಮಾವೇಶ, ಸ್ಥಳ ಯಾವಂಡೆ, ದೇಶ ಕ್ಯಾಮರೂನ್, ಸಮಯ ಮಾರ್ಚ್ 2026. ಭಾಳ ಈಸಿ ಇದೆ, ನೆನಪಿಟ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು ಏಪ್ರಿಲ್ 2026 ಇಸ್ರೋ ತನ್ನ ಮುಂಬರುವ ಕಾರ್ಯಾಚರಣೆಗಾಗಿ 2ನೇ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಪರೀಕ್ಷೆ IADT-2 ಅನ್ನು ಯಶಸ್ವಿಯಾಗಿ ನಡೆಸಿತು. ನಿಸಾರ್, ಗಗನಯಾನ್, ಚಂದ್ರಯಾನ್ 4, LNPXC, ಚಂದ್ರಯಾನ್ 5 ಅಂತ ಇದೆ. ಆನ್ಸರ್ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಗಗನಯಾನ್ ಅಂತ. ನೋಡಿದ್ದು ಏಪ್ರಿಲ್ 2026 ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯಾದ ಗಗನಯಾನ್ ಯೋಜನೆಗಾಗಿ ಅಂಗನವಾಡಿ ಅಂಗವಾಗಿ 2ನೇ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಇದರ ಉದ್ದೇಶದ ಬಂದಾಗ ಯೋಜನೆ ಗಗನಯಾನ ಅಂದರೆ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ. ಪರೀಕ್ಷೆ ಹೆಸರು IADT ಅಂತ, ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಅಂತ ಕರ್ಕೋತೀವಿ. ಉದ್ದೇಶ ಅಂದರೆ ಗಗನಯಾತ್ರಿಗಳು ಭೂಮಿಗೆ ಮರಳುವಾಗ ಬಳಸುವ ಕ್ರೂ ಮಾಡೆಲ್ ಸಮುದ್ರದಲ್ಲಿ ಸುರಕ್ಷಿತವಾಗಿ ಇಳಿಯಲು ಸಹಕಾರಿಯಾದ ಪ್ಯಾರಾಶೂಟ್ ವ್ಯವಸ್ಥೆ ಹೊಂದಿರತಕ್ಕಂಥದ್ದು. ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಎಲ್ಲ ಒಪ್ಪಂದಗಳ ಮಹಾತಾಯಿ, ಮದರ್ ಆಫ್ ಆಲ್ ಡೀಲ್ಸ್ ಎಂದು ಕರೆಯಲ್ಪಡುವ ಯಾವ ಒಪ್ಪಂದವನ್ನು ಕರೆಯಲಾಗುತ್ತದೆ? ಈ ಒಪ್ಪಂದವು 27 ಜನವರಿ 2026ರಂದು ಅಂತಿಮಗೊಂಡಿತು. ಭಾರತ UK CETA, ಭಾರತ EU ಮುಕ್ತ ವ್ಯಾಪಾರ ಒಪ್ಪಂದ, ಭಾರತ ಮಾರಿಷಸ್ CPCA, ಭಾರತ UA CEPA ಅಂತ. ಆನ್ಸರ್ ಬಂದು ಯಾವುದಂತ ಬಂದಾಗ ಫಸ್ಟ್ ಆಪ್ಷನ್ ಸರಿ ಇದೆ. ಭಾರತ UK CETA ಅಂತ ಕರ್ಕೊಳ್ತೀವಿ. ಈ ಒಪ್ಪಂದವು ಎಲ್ಲ ಒಪ್ಪಂದಗಳ ಮಹಾತಾಯಿ, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತೀವಿ.
ಇದರ ಭಾರತದ ಯುನೈಟೆಡ್ ಕಿಂಗ್ಡಮ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವಾಗಿತ್ತು. ಸುದೀರ್ಘ ಮಾತುಕತೆ ನಂತರ 27 ಜನವರಿ 2020 ಅಂತಿಮಗೊಳ್ಳುತ್ತೆ. ಇದರ ಉದ್ದೇಶ ಏನಂದರೆ ಭಾರತ UK ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಆಗಿರುತ್ತೆ. ಇದರ ಪ್ರಾಮುಖ್ಯತೆ ಇದು ಭಾರತವು ಈವರೆಗೆ ಮಾಡಿಕೊಂಡ ಅತಿ ದೊಡ್ಡ ಮತ್ತು ಅತ್ಯಂತ ಸಂಕೀರ್ಣವಾದ ವ್ಯಾಪಾರ ಒಪ್ಪಂದಗಳಲ್ಲಿ ಒಂದಾಗಿದೆ. ಉದ್ದೇಶ ಏನು ಗೊತ್ತಾ ಇದರದ್ದು? ಎರಡೂ ದೇಶಗಳ ನಡುವಿನ ಸುಂಕಗಳನ್ನು ಕಡಿಮೆ ಮಾಡುವುದು ಮತ್ತು ರಫ್ತು ಆಮದು ವ್ಯವಹಾರಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥದ್ದು. ನೆನಪಿಟ್ಕೊಳ್ತಾ ಹೋಗಿ, ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ 88, ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಇವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಇವರು ಜಗತ್ತಿನ ಸೇವೆಯಲ್ಲಿರುವ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ. ಇವರು ರಾಷ್ಟ್ರೀಯ ಸ್ವತಂತ್ರ ಪ್ರಮುಖ ಪಕ್ಷದ ನಾಯಕರು. 2026 ಜನರಲ್ ಎಲೆಕ್ಷನ್ ಮಾಜಿ ಪ್ರಧಾನಮಂತ್ರಿ ಸುಶೀಲಾ ಕರ್ಕಿಯನ್ನು ಸೋಲಿಸಿದವರು. ಇವರು ಪೂರ್ವದಲ್ಲಿ ಕಾಠ್ಮಂಡುವಿನಲ್ಲಿ ಮೇಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾದರೆ ಯಾವುದು ಆನ್ಸರ್ ಅಂತ ಬಂದಾಗ ಆನ್ಸರ್ ಬಂದು ನಮಗೆ ಅದು ಒಂದು ಸಿ ಮಾತ್ರ ತಪ್ಪಾಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಸಿ ಇದೆಯಲ್ಲ, ಸಿ ಮಾತ್ರ ತಪ್ಪಾಗಿದೆ ಒಂದೇ. ಯಾಕಂದರೆ ಬಾಕಿ ಒಂದು ಎ ಬಿ ಡಿ ಇವು ಸರಿಯಾಗಿವೆ. ಎ ಬಿ ಡಿ ಸರಿಯಾಗಿವೆ ಅಂದರೆ ಆನ್ಸರ್ ಬಂದು ನಮಗೆ ಸಿ ಮಾತ್ರ. ನೋಡಿ ಆನ್ಸರ್ ಬಂದು ನಮಗೆ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಆನ್ಸರ್, ಹಾಗಾದರೆ ಇದು ಸಿ ಮಾತ್ರ ತಪ್ಪಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಆಪ್ಷನ್ ಅಂದರೆ ಕ್ವಶನ್ ಇದು ಆಪ್ಷನ್ ಯಾವುದು ಅಂತ ಬಂದಾಗ ಒಂದೇದು ಆನ್ಸರ್ ಮಾಡಿ ಸಿ ಮಾತ್ರ ಅಂತ. ಯಾವುದು ತಪ್ಪಂದರೆ ಸಿ ಮಾತ್ರ ಅಂತ ನೆನಪಿಟ್ಕೊಳ್ತಾ ಹೋಗಿ. ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇವರು ಜಗತ್ತಿನ ಸೇವೆಯಲ್ಲಿರುವ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಅವರು. ಇದು ಸರಿ. ಯಾಕಂದರೆ ಬಾಲೇಂದ್ರ ಶಾ ಅವರು ತಮ್ಮ ಯುವ ವಯಸ್ಸಿನಲ್ಲಿ ಉನ್ನತ ಹುದ್ದೆಗಳ ಮೂಲಕ ಗಮನ ಸೆಳೆದಿದ್ದಾರೆ. ಬಿ, ಇವರು ರಾಷ್ಟ್ರೀಯ ಸ್ವತಂತ್ರ ಪ್ರಮುಖ ನಾಯಕರು. ಹೌದು, ಸರಿ ಇದೆ. ಇವರು ನೇಪಾಳದ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿಯ RSP ಮೂಲಕ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಿ, ಇವರು 2026 ಎಲೆಕ್ಷನ್ ಮಾಜಿ ಪ್ರಧಾನಮಂತ್ರಿ ಸುಶೀಲಾ ಕುರ್ಕಿಯನ್ನು ಸೋಲಿದ್ದು ತಪ್ಪಾಗಿದೆ. ಯಾಕಂದರೆ ಸುಶೀಲಾ ಕುರ್ಕಿ ಅವರು ನೇಪಾಳದ ಮುಖ್ಯ ನ್ಯಾಯಾಧೀಶರಾಗಿದ್ದ ಹೊರತು ಮಾಜಿ ಪ್ರಧಾನಿ ಅಂತರಲ್ಲ, ನೆನಪಿಟ್ಕೊಳ್ರಿ. ಡಿ, ಇವರು ಪೂರ್ವದಲ್ಲಿ ಕಾಠ್ಮಂಡುವಿನ ಮೇಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇದು ಸರಿ. ಇದು ಪ್ರಧಾನಮಂತ್ರಿ ಆಗುವ ಮೊದಲು ಇವರು ಕಾಠ್ಮಂಡು ಮಹಾನಗರ ಪಾಲಿಕೆ ಮೇಯರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ನೆನಪಿಟ್ಕೊಂಡು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಬಂದು 89 ಯಾವುದಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. 89 ಯಾವ್ದು ಪ್ರಶ್ನೆ ಅಂದರೆ ನೋಡಿ, ಭಾರತೀಯ ಮೀಸಲು ಸೇನೆಯ ನಿವೃತ್ತ ಅಧಿಕಾರಿ ಕರ್ನಲ್ ಸೋನಂ ಇವರು ಇತ್ತೀಚೆಗೆ ನಿಧನ ಆಗ್ತಾರೆ. ಹಾಗಾಗಿ ಇವರು ಯಾವುದಕ್ಕೆ ಪ್ರಸಿದ್ಧಿ ಹೊಂದಿದ್ರು ಅಂತ ಇದೆ. ಶೇರ್ ಶಾ, ದಿ ರ್ಯಾಮ್ ಆಫ್ ದಿ ಇಂಡಿಯನ್ ಆರ್ಮಿ, ಲಯನ್ ಆಫ್ ಲಡಾಖ್, ಲಯನ್ ಆಫ್ ನೌಶೇರಾ ಅಂತ ಇದೆ. ಹಾಗಾದ್ರೆ ಆನ್ಸರ್ ಯಾವುದಂತ ಬಂದಾಗ ಇವರು ಲಯನ್ ಆಫ್ ಲಡಾಖ್ ಅಂತ, ಇವರನ್ನು ಲಯನ್ ಆಫ್ ಲಡಾಖ್ ಅಂತ ಕರಿತೀವಿ. ಯಾಕೆ ಅಂತ ನೋಡ್ತಾ ಹೋಗೋಣ. ಕರ್ನಲ್ ಸೋನಂ ವಾಂಗ್ಚುಕ್ ಅಂತ ಕರಿತೀವಿ. ಇವರು ಭಾರತೀಯ ಸೇನೆಯ ಅತ್ಯಂತ ಗೌರವಾನ್ವಿತ ಅಧಿಕಾರಿಗಳಲ್ಲಿ ಒಬ್ಬರು. ಇವರ ಬಗ್ಗೆ ಕೆಲವೊಂದು ಮಾಹಿತಿ ಇದೆ. ಮಹಾವೀರ ಚಕ್ರ ಪಡ್ಕೊಳ್ತಾರೆ. ಲಡಾಖ್ ಸ್ಕೌಟ್ಸ್ ರೆಜಿಮೆಂಟ್ಗೆ ಸೇರಿದವರಾಗಿದ್ದರು. ಅವರ ಶೌರ್ಯ ಮತ್ತು ಲಡಾಖ್ ದೇಶದ ಮೇಲಿನ ಅವರ ಪ್ರೀತಿಯಿಂದ ಲಯನ್ ಆಫ್ ಲಡಾಖ್ ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು ಬಂದಾಗ 90, GI ವಿಶಿಷ್ಟ ಗುರುತಿಸುವೊಂದಿಗೆ ಇತ್ತೀಚೆಗೆ ಕೆಲವು ಅನನ್ಯ ಉತ್ಪನ್ನಗಳನ್ನು ಗೌರವಿಸಲಾಗಿದ್ದು, ಉತ್ಪನ್ನಗಳನ್ನು ಹಾಗೂ ರಾಜ್ಯಗಳ ಪಟ್ಟಿಯನ್ನು ನೀಡಲಾಗಿದೆ. ಅವುಗಳನ್ನು ಗುರುತಿಸುತ್ತದೆ. ನೋಡಿ, ಭಾಳ ಈಸಿ ಇದೆ. ತೋಯಾಮದಲ್ಲಿ ರೈಸು, ಲವ್ ಥಾಯ್ಕು, ಬಸ್ಲೋಹಿ ಚಿತ್ರಕಲೆ, ಅಮ್ರೋಹಾ ಡುಲುಕ್ ಅಂತ ಇದೆ. ಮತ್ತು ಅರುಣಾಚಲ ಪ್ರದೇಶದ, ತಮಿಳುನಾಡು, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ ಇದೆ. ಹಾಗಾದರೆ ಯಾವುದು ಆನ್ಸರ್ ಅಂತ ಬಂದಾಗ ಆನ್ಸರ್ ಬಂದು ನಮಗೆ ಫಸ್ಟ್ ಆಪ್ಷನ್ ಸರಿ ಇದೆ. ಫಸ್ಟ್ ಆಪ್ಷನ್ ಅಂತ ಬಂದಾಗ ಯಾವ್ದು ಸರ್ ಫಸ್ಟ್ ಆಪ್ಷನ್ ಅಂತ ನೋಡ್ತಾ ಹೋಗಿ. ಇಲ್ಲಿ ಎಗೆ 4 ಅಂದರೆ ತೊಯ್ಲಾಮ್ನಲ್ಲಿ ಜಮ್ಮು ಕಾಶ್ಮೀರ ಅಂತ ನೆನ್ಪಿಟ್ಕೊಳ್ರಿ, ತೊಯ್ಲಾಮ್ ರೈಸು. ಆಮೇಲೆ ಎಗೆ 4, ಬಿಗೆ 1 ಅಂದರೆ ಕಾವ್ ತಾಯಿ ಅಂತ ಬಂದರೆ ಅರುಣಾಚಲ ಪ್ರದೇಶ ಕಾವ್ ತಾಯಿ. ಸಿಗೆ ಅಥವಾ 3ಗೆ ಡಿ ಅಂದರೆ ಬಸ್ಲೋಯಿ ಚಿತ್ರಕಲೆ ಅಂದರೆ ನೋಡಿರಿ, ಬಸ್ಲೋಯಿ ಚಿತ್ರಕಲೆ ಅಂತ ಬಂದಾಗ ನೋಡಿರಿ ಭಾಳ ಈಸಿ ಇದೆ. ಸಿಗೆ 3 ಇದೆ, ಉತ್ತರ ಪ್ರದೇಶ ಅಂತ ಕರ್ಕೊಳ್ತೀವಿ ಅಂದರೆ ಸಿಗೆ 3. ಡಿಗೆ 2 ಇದೆ ಅಂದರೆ ಅಮ್ರೋಹಾ ಡುಲುಕ್ ಅಂತ ಕರ್ಕೊಳ್ತೀವಿ. ಇದನ್ನು ನಾವು ಡಿಗೆ 2 ಅಂದರೆ ತಮಿಳುನಾಡು ಅಂತ ಕರ್ಕೊಳ್ತೀವಿ. ಭಾಳ ಈಸಿಯಾಗಿರುವಂಥ ಆನ್ಸರ್ ಅಂತ ಕರ್ಕೊಳ್ತೀವಿ. ನೋಡಿ, ಈಗ ಕೆಲವೊಂದು ವಿಷಯ ಬಗ್ಗೆ ನೋಡ್ತಾ ಹೋಗೋಣ. ಮೊದಲೈ ಮುಖವಾಡ ಅಂತ ಕರೆದ ಸಮಜೂಲಿ, ಅಂಬಾಡಿ ನೇಯ್ಗೆ ಅಂದರೆ ಅರುಣಾಚಲ ಪ್ರದೇಶ, ಬನರಾಸ್ ಮೆಟಲ್ ಕಾಸ್ಟಿಂಗ್ ಅಂದರೆ ಉತ್ತರ ಪ್ರದೇಶ, ಲಕ್ಷ್ಮಣ ಬೋಯಿ ಮಾವು ಅಂತ ಕರ್ಕೊಳ್ತೀವಿ. ಕೆಲವೊಂದು ಈ ಥರ ವಿಷಯಗಳು ನೋಡ್ತಾ ಹೋಗ್ತೀವಿ. ಹಾಗಾದರೆ ಮಧ್ಯದ ಪ್ರಶ್ನೆ ಹೋಗೋಣ ನಾವು. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆಫ್ ಆರ್ ವೈಶಾಲಿ ಅವರು ಏಪ್ರಿಲ್ 2026ರಂದು ಸೈಪ್ರಸ್ನಲ್ಲಿ ನಡೆದ ಪಂದ್ಯದಲ್ಲಿ ಯಾರನ್ನು ಸೋಲಿಸಿ ಫಿಫೆ ವುಮೆನ್ಸ್ ಕ್ಯಾಂಡಿಡೇಟ್ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು ಅಂತ ಇದೆ. ಇದು ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಬಂದು ನಮಗೆ ಬಿಬಿಸಾರಾ ಅಸೋಬೋಯೆನಾ ಅಂತ ಇವರನ್ನು ಸೋಲಿಸ್ತಾರೆ. ಇವರು ಭಾರತದ ಚೆಸ್ ತಾರೆ ವೈಶಾಲಿ ಅವರು ಏಪ್ರಿಲ್ 2020ರಲ್ಲಿ ಸೈಪ್ರಸ್ನಲ್ಲಿ ನಡೆದ ಈ ಮಹತ್ವದ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನ ಮಾಡ್ತಾರೆ. ಇವರ ಸಾಧನೆ ಅಂತ ಬಂದಾಗ ಆರ್ ವೈಶಾಲಿ ಅವರು ಈ ಪಂದ್ಯದಲ್ಲಿ ಕಜಕಿಸ್ತಾನದ ಬಲಿಷ್ಠ ಆಟಗಾರ್ತಿ ಬಿಬಿಸಾರಾ ಅಸೋಬೋಯೆನಾ ಅವರನ್ನು ಸೋಲಿಸುವ ಮೂಲಕ ಫಿಡೆ ವುಮೆನ್ಸ್ ಕ್ಯಾಂಡಿಡೇಟ್
ಪ್ರಶಸ್ತಿ ಅಂತ ತಮ್ಮದು. ಇನ್ನಲ್ಲಿ ಇದರ ಬಗ್ಗೆ ಮಾತಾಡಬೇಕಂದ್ರೆ ಆರ್ ವೈಶಾಲಿ ಅವರು ಪ್ರಸಿದ್ಧ ಚೆಸ್ ಆಟಗಾರ ಆರ್ ಪ್ರಜ್ಞಾನಂದ ಅವರ ಸಹೋದರಿ. ಈ ಗೆಲುವಿನ ಮೂಲಕ ಅವರು ವಿಶ್ವಮಟ್ಟದ ಭಾರತೀಯ ಕೀರ್ತಿ ಹೆಚ್ಚಿಸಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಸ್ನೇಹಿತರೆ, 92ನೇ ಪ್ರಶ್ನೆ ಏನಿದೆ, ಸ್ವಲ್ಪ ಈ ಒಂದು ಪ್ರಶ್ನೆ ಏನಿದೆ ರಣಜಿ ಟ್ರೋಫಿ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆಯಲ್ಲ, ಇದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗಿರುವ ಒಂದು ಪ್ರಶ್ನೆ ಆಗಿದೆ. ಕರ್ನಾಟಕವು ಜಮ್ಮು ಕಾಶ್ಮೀರದಲ್ಲಿ ಫೈನಲ್ನಲ್ಲಿ ಸೋಲಿಸಿ ರಣಜಿ ಟ್ರೋಫಿಯನ್ನು ಜಯಿಸಿತು. ಫೈನಲ್ನಲ್ಲಿ ಪಂದ್ಯವು KSCA ಬಳಿಯ ಮೈದಾನದಲ್ಲಿ ನಡೆಯಿತು. ನೆಕ್ಸ್ಟು ಫಾದರ್ ರೋಗ ಮತ್ತು ಜಮ್ಮು ಕಾಶ್ಮೀರ ತಂಡದ ನಾಯಕರಾಗಿದ್ದರು. ಕರ್ನಾಟಕದ ರವಿಚಂದ್ರನ್ ಸ್ಮರಣ ಟೂರ್ನಿಯಲ್ಲಿ ಅತ್ಯಧಿಕ. ಹಾಗಾಗಿ ನಮ್ಮ ಪ್ರಕಾರ ಇದು 4 ಸರಿಯಾದ ಉತ್ತರ ಆಗುತ್ತೆ. ನೋಡೋಣ, ಇದು ಸ್ವಲ್ಪ ಆನ್ಸರ್ ಬಿಟ್ಟ ಮೇಲೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ, ಮುಂದಿನ ಅದ್ಭುತವಾದ ಪ್ರಶ್ನೆ ಯಾವುದಂದರೆ UNDA ಅನ್ನು ವಿಸ್ತರಿಸಿ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಇದ್ರ ಬಗ್ಗೆ ನೋಡ್ರಿ. ಯುನೈಟೆಡ್ ನೇಷನ್ಸ್ ಆಫೀಸ್ ಅಂದರೆ ಆಫೀಸ್ ಫಾರ್ ಡಿಸಾರ್ಮಮೆಂಟ್ ಅಫೇರ್ಸ್ ಅಂತ ಕರ್ಕೊಳ್ತೀವಿ. ಅಂದರೆ ಯುನೈಟೆಡ್ ನೇಷನ್ ಆಫೀಸ್ ಫಾರ್ ಡಿಸಾರ್ಮಮೆಂಟ್ ಅಫೇರ್ಸ್ ಅಂತ ಕರ್ಕೊಳ್ತೀವಿ. ಅಂದರೆ ಇದು UNODA ಅಂತ ಕರ್ಕೊಳ್ತೀವಿ. ಅಂದರೆ ಇದನ್ನು 1998ರಲ್ಲಿ ಸ್ಥಾಪನೆ ಆಯಿತು. ಇದರ ಉದ್ದೇಶ ಅಂದರೆ ಪರಮಾಣು ಶಸ್ತ್ರಾಸ್ತ್ರಗಳ ನಿರ್ಮೂಲನೆ ಮತ್ತು ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ಪ್ರಸಾರವನ್ನು ತಡೆಗಟ್ಟುವಂಥ ಕೆಲಸವನ್ನು ಇದು ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಮರಾಠ ಪೇಶ್ವೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಇದೆ. ನೋಡಿರಿ, ಆನ್ಸರ್ ಬಂದು ಯಾವುದಂತ ಬಂದಾಗ ಇಲ್ಲಿ ನೇರವಾಗಿ ನಮಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಹೋಗಿ ಆಪ್ಷನ್ 4 ಇದೆಯಲ್ಲ, ಇದು ಸರಿಯಾದ ಉತ್ತರ. ಬಾಲಾಜಿ ವಿಶ್ವನಾಥ, ಬಾಲಾಜಿ ಬಾಜಿರಾವ್ ಫಸ್ಟು, ಬಾಲಾಜಿ ಬಾಜಿರಾವ್ ಮತ್ತು ಮಾತನಾರು ಅಂತ ಕರ್ಕೊಳ್ತಾನೆ. ಫಸ್ಟ್ ಬರ್ತಕ್ಕಂಥ ವ್ಯಕ್ತಿ ಬಾಲಾಜಿ ಬಾಜಿರಾವ್ ಬರ್ತಾನೆ, ಆಮೇಲೆ ಬರುವಂಥ ವ್ಯಕ್ತಿ ಬಾಜಿರಾವ್ ಫಸ್ಟ್ ಬರ್ತಾನೆ, ಆಮೇಲೆ ಬಾಲಾಜಿ ಬಾಜಿರಾವ್ ಬರ್ತಾನೆ, ಆಮೇಲೆ ಮಾಧವರಾವ್ ಬರ್ತಾನೆ. ಇದು ನಮಗೆ ಸರಿಯಾದ ಉತ್ತರ ಅಂತೇಳಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ ಸ್ನೇಹಿತರೆ, ಇತಿಹಾಸ ವಿಭಾಗದ ಅದ್ಭುತವಾದ ಒಂದು ಪ್ರಶ್ನೆ ಕೇಳಿದರೆ ಅದನ್ನು ನೋಡ್ತಾ ಹೋಗೋಣ. ಇವತ್ತು ನಾವು ಏನು ಕೇಳಿದ್ರೆ ಅಂದರೆ ಕೆಳಗಿನವುಗಳಲ್ಲಿ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ದೆಹಲಿ ಸುಲ್ತಾನ್ಸು ಸಾವಿಗೆ ಕಾರಣ ಕುತುಬುದ್ದೀನ್ ಐಬಕ್, ಇಲ್ತಮಿಷ್, ಗಿಯಾಸುದ್ದೀನ್ ತುಘಲಕ್, ಇಬ್ರಾಹಿಂ ಲೋಧಿ ಕೊಟ್ಟಿದ್ದಾರೆ. ನೋಡ್ರಿ, ಕುತುಬುದ್ದೀನ್ ಐಬಕ್ ಬಂದು ಆಪ್ಷನ್ ಬಿ ಏನಿದೆ, ಚೌಗಾನ ಆಟ ಆಡುವಾಗ ಕುದುರೆಯಿಂದ ಬೆಚ್ಚತ್ತು, ಅದನ್ನು ಪೌಲವ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಇಲ್ತಮಿಷ್ ಬಂದು ಅನಾರೋಗ್ಯಕ್ಕೆ ತುತ್ತಾಗಿ ಸಾಯ್ತಾನೆ. ಗಿಯಾಸುದ್ದೀನ್ ತುಘಲಕ್ ಬಂದು ಮರದ ಅಟ್ಟಣಿಗೆಯಿಂದ ಕುಸಿದು ಸತ್ತು ಹೋಗ್ತಾನೆ. ಇನ್ನು ಇಬ್ರಾಹಿಂ ಲೋಧಿ ಬಂದು ಯುದ್ಧದಲ್ಲಿ ಸಾವನ್ನಪ್ಪಿದ ಏಕೈಕ ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಅಂತ ಕರ್ಕೊಳ್ತೀವಿ. ಹಾಗಾದರೆ ಆಪ್ಷನ್ ಬಂದು ಕುತುಬುದ್ದೀನ್ ಐಬಕ್. A2 ನೋಡ್ಕೊಡ್ರಿ, A2 ಎಲ್ಲಿದೆ, A2 ಎಲ್ಲಿದೆ ನೋಡ್ರಿ. ಹಾಗಾದರೆ A2 ಆನ್ಸರ್ ಸಿಗ್ತಾ ಹೋಗಿ. A2 ಆನ್ಸರ್ ಬಂತು. ಹಾಗಾದರೆ ಥರ್ಡ್ ಏನಿದೆ, ಥರ್ಡ್ ಆನ್ಸರ್ ನಮಗೆ ಸರಿಯಾಗಿದೆ. 3ನೇ ಆಪ್ಷನ್ ಸರಿಯಾಗಿದೆ, ಅರ್ಥ ಮಾಡ್ಕೊಳ್ರಿ. ಭಾಳ ಈಸಿ ಆಗಿದೆ ನೋಡಿ. ಕುತುಬುದ್ದೀನ್ ಐಬಕ್ ಚೌಗಾನ ಆಟ ಆಡುವಾಗ ಬಿದ್ದು ಸಾಯ್ತಾನೆ. ಆಮೇಲೆ ನೆಕ್ಸ್ಟು ಇಲ್ತಮಿಷ್ ಅನಾರೋಗ್ಯದಿಂದ ತುತ್ತಾಗಿ ಸತ್ತು ಹೋಗ್ತಾನೆ. ಗಿಯಾಸುದ್ದೀನ್ ತುಘಲಕ್ ಮರದ ಅಟ್ಟಣಿಕೆಯಿಂದ ಕುಸಿದು ಬಿದ್ದು ಸಾಯ್ತಾನೆ. ಇಬ್ರಾಹಿಂ ಲೋಧಿ ಯುದ್ಧದಿಂದ ಕೊಲ್ಲಲ್ಪಟ್ಟಂಥ ಏಕೈಕ ದೆಹಲಿ ಸುಲ್ತಾನ ಅಂತೇಳಿ ನಾವು ಅದನ್ನು ಕರೀತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಎಷ್ಟು ರಾಷ್ಟ್ರಗಳು ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳ ಸಂಘಟನೆಗೆ OPEC ರಾಷ್ಟ್ರಗಳಾಗಿವೆ ಅಂತ ಕೇಳಿ ಇರಾನು, ಬಹ್ರೈನು, ಕತಾರು, ಒಮೆನ್ನು, ಕುವೈತ್ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕೊಡಬೇಕಾಗಿ ಇಲ್ಲಿ 5 ಮಾತ್ರ, 4 ಮಾತ್ರ, 3 ಮಾತ್ರ, 2 ಮಾತ್ರ. ಇಲ್ಲಿ ಆನ್ಸರ್ ಬಂದು 4 ಮಾತ್ರ. ಅವು 4 ಯಾವುದಂತ ಬಂದಾಗ ಈಜಿ ಇದೆ ನೋಡಿರಿ. 4 ಯಾವುದಂತ ಬಂದಾಗ ನೋಡ್ತಾ ಹೋಗೋಣ ನಾವು. ಈಜಿ ಒಂದು ಕೋಡ್ ವರ್ಡ್ ಇದೆ. ಯಾವುದಂತ ಬಂದಾಗ ಇಲ್ಲಿ OPECನ ಸದಸ್ಯ ರಾಷ್ಟ್ರಗಳನ್ನು ನೆನಪಿರ್ಲಿಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಇಲ್ಲಿ ಆನ್ಸರ್ ಬಂದು ಎಷ್ಟು ಅಂತ ಬಂದಾಗ ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ. ಈ ಕೆಳಗಿನ ಪ್ರಶ್ನೆಗಳು ಎಷ್ಟು ರಾಷ್ಟ್ರಗಳು ಪೆಟ್ರೋಲಿಯಂ ಮಾಡ್ತಾವಂತ ಬಂದಾಗ ಇರಾನ್, ಬ್ರೆಜಿಲ್, ಕತಾರು, ಒಮೆನ್, ಕುವೈತ್, ಯುನೈಟೆಡ್ ಅರಬ್. ಇವು ಸರಿಯಾದ ಉತ್ತರ ಅಂತ ಬಂದಾಗ ನೋಡಿರಿ, ನೀಡಿರುವ ಪಟ್ಟಿಯಲ್ಲಿ 4 ರಾಷ್ಟ್ರಗಳು OPEC ಸದಸ್ಯತೆಗೆ ಹೊಂದಿವೆ. ಅವು ಯಾವಂತ ಬಂದಾಗ ಇರಾನು ಸ್ಥಾಪಕ ರಾಷ್ಟ್ರ, ಕತಾರು, ಕುವೈತ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರ್ಕೊಳ್ತೀವಿ. ಗಮನಿಸಿ, ಬ್ರೆಜಿಲ್ ಮತ್ತು ಒಮನ್ ಇವು ಸದಸ್ಯ ರಾಷ್ಟ್ರಗಲ್ಲ. ಅದರಿಂದ ಸರಿಯಾದ ಆಯ್ಕೆ 4 ಮಾತ್ರ ಅಂತ ನೆನ್ಪಿಟ್ಕೊಳ್ರಿ. ಹಾಗಾದರೆ ರಾಷ್ಟ್ರಗಳು ನೆನ್ಪಿಟ್ಕೊಳಕ್ಕೆ ಒಂದು ಸಣ್ಣ ಸ್ಕಿಲ್ ಐತೆ ನೋಡಿರಿ. ಯಾವುದಂದರೆ PISKI ಅಂತ ಕರ್ಕೊಳ್ತೀವಿ. B ಅಂದರೆ ವೆನೆಜುವೆಲಾ, I ಅಂದರೆ ಇರಾನ್, S ಅಂದರೆ ಸೌದಿ ಅರೇಬಿಯಾ, K ಅಂದರೆ ಕುವೈತ್, I ಅಂದರೆ ಇರಾಕ್ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಅಂತ ಬಂದಾಗ ಏಕೀಕರಣದ ಸಂದರ್ಭದಲ್ಲಿ ಮೈಸೂರು ರಾಜ್ಯದೊಂದಿಗೆ ವಿಲೀನವಾದ ಬಾಂಬೆ ಕರ್ನಾಟಕದ ಪ್ರಾಂತ್ಯಗಳು ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಳ್ಳೇಗಾಲ, ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ, ಕೊಡಗು, ಮೀರಜ್ ಮತ್ತು ಸಾಂಗ್ಲಿ ಅಂತ ಇದೆ. ಆನ್ಸರ್ ಬಂದು ಯಾವುದಂತ ಬಂದಾಗ ಆನ್ಸರ್ 3ನೇ ಆನ್ಸರ್ ಸರಿಯಾಗಿದೆ. ಬೆಳಗಾವಿ, ಧಾರವಾಡ, ಬಿಜಾಪುರ ಮತ್ತು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಇದು ನೋಡಿರಿ, ಪ್ರಮುಖವಾಗಿ ನಾವು ಕೆಲವೊಂದು ವಿಷಯಗಳು ನೋಡೋದು. 1956 ನವೆಂಬರ್ 1ರಂದು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದಾಗ ವಿವಿಧ ಆಡಳಿತ ಕೇಂದ್ರಗಳಲ್ಲಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಸೇರಿಸಿ ವಿಶಾಲ ಮೈಸೂರು ರಾಜ್ಯವನ್ನು ರಚನೆ ಮಾಡ್ತೀವಿ. ಅವುಗಳ ವಿವರ ಇಲ್ಲೈತಿ. ಬಾಂಬೆ ಕರ್ನಾಟಕ ಅಂದರೆ ಇದು ಪೌರ ಕರ್ನಾಟಕ, ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಈಗಿನ ಬೆಳಗಾವಿ ವಿಭಾಗ. ಹೈದರಾಬಾದ್ ಕರ್ನಾಟಕ ಅಂದರೆ ಬೀದರು, ಗುಲ್ಬರ್ಗ, ಕಲಬುರಗಿ ಮತ್ತು ರಾಯಚೂರು. ಮದ್ರಾಸ್ ಅಂದರೆ ದಕ್ಷಿಣ ಕನ್ನಡ, ಬಳ್ಳಾರಿ, ಕೊಳ್ಳೇಗಾಲ. ಕೊಡಗು ಅಂದರೆ ಇದು ಪ್ರತ್ಯೇಕ ಸಿ ದರ್ಜೆಯ ರಾಜ್ಯವಾಗಿತ್ತು, ನಂತರ ವಿಲೀನವಾಯಿತು. ಅಂದರೆ ಸುಲಭವಾಗಿ ನೆನಪಿಟ್ಕೊ ಸಣ್ಣ ಟ್ರಿಕ್ಸ್ ಇದೆ ನೋಡಿರಿ. ಬಾಂಬೆ ಕರ್ನಾಟಕದ ಜಿಲ್ಲೆಗಳು ನೆನಪಿರಲು BBDU ಒಂದು ನೆನಪಿಟ್ಕೊಳ್ರಿ. B ಅಂದರೆ ಬೆಳಗಾವಿ,
ಬಿ ಅಂದರೆ ಬಿಜಾಪುರ, ಡಿ ಅಂದರೆ ಧಾರವಾಡ, ಯು ಅಂದರೆ ಉತ್ತರ ಕನ್ನಡ ನೆನಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ, ಈ ಕೆಳಗಿನ ಯಾವ ದೇಶಗಳು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿವೆ ಅಂತ. ಬ್ರಿಟನ್, ಭಾರತ, ಬ್ರೆಜಿಲ್, ಶ್ರೀಲಂಕಾ ಅಂತ ಇದೆ. ಹಾಗಾದರೆ ಇದರಲ್ಲಿ ಇಂಪಾರ್ಟೆಂಟು ಬ್ರಿಟನ್ ಮತ್ತು ಭಾರತ ಇವು ಸಂಸದೀಯ ಪದ್ಧತಿನೇ. ಎ ಮತ್ತು ಬಿ ಆನ್ಸರ್ ಸರಿ ಇದೆ ನೋಡಿ. ಹಾಗಾದರೆ ಫಸ್ಟ್ ಆಪ್ಷನ್ ಏನಿದೆ ಎ ಮತ್ತು ಬಿ ಇದು ಸರಿಯಾದ ಉತ್ತರವಾಗಿದೆ. ಬನ್ನಿ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಹೋಗೋಣ ನಾವು. ಬುಡಕಟ್ಟು ದಂಗೆಗಳಿಗೆ ಬೇಗಾರ್ ಪದ್ಧತಿಯು ಒಂದು ಪ್ರಮುಖ ಕಾರಣವಾಗಿತ್ತು. ಇಲ್ಲಿ ಬೇಗಾರ್ ಎಂದರೆ ಏನಂತ ಕೇಳಿದ ಭಿಕ್ಷೆ ಬೇಡುವುದು, ಕೂಲಿರಹಿತ ದುಡಿಮೆ, ಬಡತನ, ಹೆಚ್ಚು ಭೂ ಕಂದಾಯ. ಆನ್ಸರ್ ಬಂದು ನಮಗೆ ಇದು ಕೂಲಿರಹಿತ ದುಡಿಮೆ ಅಂತ ಕರಿತೀವಿ, ಫೋರ್ಸ್ಡ್ ಲೇಬರ್ ಅಂತ ಕರ್ಕೊಳ್ತೀವಿ. ಅಂದರೆ ಬೇಗಾರ್ ಎಂಬುದು ಬ್ರಿಟಿಷ್ ಭಾರತದಲ್ಲಿ ಮತ್ತು ಜಮೀನ್ದಾರಿ ಪದ್ಧತಿಯಲ್ಲಿ ಚಾಲ್ತಿಯಲ್ಲಿರುವ ಒಂದು ಶೋಷಣೆ ಕ್ರಮ ಅಂತ ಕರ್ಕೊಳ್ತೀವಿ. ಹಾಗಾಗಿ ಇದು ಆನ್ಸರ್ ಆಗ್ತದೆ. ಇದು ಭಾರತ ಸಂವಿಧಾನದ 23ನೇ ವಿಧಿ ಆರ್ಟಿಕಲ್ 23 ಈ ರೀತಿಯ ಬಲವಂತ ದುಡಿಮೆಯ ಬೇಗಾರ್ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಗಿದೆ. ಇದಕ್ಕೆ ಆನ್ಸರ್ ಯಾವುದು ಅಂತ ಬಂದಾಗ ಇದಕ್ಕೆ ಆನ್ಸರ್ ಬಂದು ಆಯ್ಕೆ 2, 12 ಸರಿಯಾದ ಉತ್ತರವಾಗಿದೆ. ಇದನ್ನು ನೀವು ನೋಡ್ಕೊಳ್ತಾ ಹೋಗಿ. ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಹೇಳಿರೋಂಥ ವಿಷಯಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ, ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.